ಸ್ವಾಗತವನ್ನು ಕೋರುತ್ತಾ ಹಾಗೂ ಪತ್ರಕರ್ತರಿಗೂ ಸ್ವಾಗತಿಸ್ತಾ ಇದ್ದೇವೆ. ಸಭೆಯನ್ನು ಅಧ್ಯಕ್ಷರು ನಡೆಸಿಕೊಳ್ಳಬೇಕಾಗಿ ನಾನು ವಿಧಾನವಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಪೌರಕಾರ್ಮಿಕರಾದ ಪರಮೇಶ್ವರನಿಗೆ ಮತ್ತು ಸಾಹಿತಿ ಭೈರಪ್ಪ ಅವರಿಗೆ ಅಧಿಕಾರಿ ವರ್ಗದವರು ಬಂದಿದ್ದಾರೆ. ಬೇರೆ ಇಲಾಖೆಯಿಂದ ಆರೋಗ್ಯ ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ. ಆರೋಗ್ಯ ಇಲಾಖೆಯ ಬಗ್ಗೆ ಏನಾದರೂ ಮಾತಾಡ್ತಿದ್ದಾರೆ. BP ಶುಗರ್ ಪರೀಕ್ಷೆ ಅಂದರೆ ಒಂದು ಸಲ ಆಶಾ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ನವರಿಗಾಗಿದೆ. ನಾಳೆ ಅಂಗನವಾಡಿ ಟೀಚರ್ಸ್ ಮತ್ತು ಪಂಚಾಯತ್ ಸದಸ್ಯರು ನೀವೆಲ್ಲರೂ ಬರಬೇಕು. ಮತ್ತು ನಿಮ್ಮ ಕುಟುಂಬದವರು ಕೂಡ ಬರ್ಬೋದು. ಇಲ್ಲಿ ಪುರುಷ ಸದಸ್ಯರಿದ್ದರೆ ಅವರ ವೈಫ್ ಅವರ ತಾಯಿ ತಂಗಿಯರನ್ನು ಕರ್ಕೊಂಡು ಬರ್ಬೋದು. ಮತ್ತು ನೀವೆಲ್ಲ ಕೂಡ ನಾಳೆ 10 ಗಂಟೆಯಿಂದ 1 ಗಂಟೆ ತನಕ ಆರೋಗ್ಯ ಕೇಂದ್ರದಲ್ಲಿ ತಪಾಸಣೆ. ಯನಪಯ್ಯ ಹಾಸ್ಪಿಟಲಿನಿಂದ ಎಲ್ಲ ಡಾಕ್ಟರ್ಸ್ ಎಲ್ಲ ಬರ್ತಾ ಇದ್ದಾರೆ. ಬೇರೆ ಎಲ್ಲರಿಗೂ ನಾವು ನಾಗರಿಕರಿಗೆ ಕೇಳಲಿಲ್ಲ. ಹಾಗೆ ಅವರಾಗಿ ಬರುವಾಗ ನಮಗೆ ಗೊತ್ತಾಗ್ತದೆ ಒಂದು ನಿಮ್ಮ ಕುಟುಂಬದವರ ಏನು. ಹೌದು ಸರ್, ಅದು ಅದರ ಜೊತೆಗೆ ನಮ್ಮ ಕೋಟೆಕಾರ್ ಆ ಭಾಗಕ್ಕೆ ಆಯುಷ್ಮಾನ್ ಕೇಂದ್ರ ಅಥವಾ ನಮ್ಮ ಕ್ಲಿನಿಕ್ ಅವಶ್ಯಕತೆ ಇದೆ. ಯಾಕೆಂತ ಹೇಳಿದ್ರೆ ಈಗ ನೀವು ಏನೇ ಕೊಟ್ಟಿರುವಂತ BA ಕ್ಲಿನಿಕ್ಗೆ ಬಗಮಿಲ್ಲ ಮಾಡುವುದು ಅಜ್ಜನಹಳ್ಳಿ ತಾಯಿಪಟ್ಟು ಸೋರ್ ಆವಾಗೆಲ್ಲ ಬರ್ತದೆ. ಈ ಬಗಮಿಲ್ಲ ಒಂದು ಭಾಗ ಆಯ್ತು. ಆಮೇಲೆ ಮಾಡೂರು ಒಂದು ಭಾಗ ಆಯ್ತು. ಅದರಲ್ಲಿ ಹೇಗೆ ನೀವು PhD ಹೆಡ್ಕ್ವಾರ್ಟರ್ಸ್ ಮಾಡಿಲ್ಲ ಅಂತ ಗೊತ್ತಿಲ್ಲ. ಜನಗಳಿಗೆ ಅನುಕೂಲ ಆಗೋ ದೃಷ್ಟಿಯಲ್ಲಿ ಅದನ್ನು ಬೈಫರ್ಕೇಷನ್ ಮಾಡಬೇಕು. ಬಿಟ್ಟರೆ ನೀವು ಮಾಡಿರುವಂತಹದ್ದು ತುಂಬ ಕಾಂಪ್ಲಿಕೇಟೆಡ್ ಇದೆ ಉಪಾಧ್ಯಕ್ಷ. ಅದರಿಂದ ನಮಗೆ ಏರಿಯಾ ವೈಸ್ ಒಂದು ಸ್ವಲ್ಪ AB ನಮಗೆ ಕರೆಕ್ಟಾಗಿ ಮಾಡಿ ನಂತರ ನಮಗೆ ಅಲ್ಲಿ ನಮ್ಮ ಕೋಟೆಕಾರ್ಗಿಗೆ ಆಯುಷ್ಮಾನ್ ಕೇಂದ್ರ ಮತ್ತು ನಮ್ಮ ಕ್ಲಿನಿಕ್ ಯಾಕೆಂತ ಹೇಳಿದರೆ ಈಗ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕ್ಲಿನಿಕ್ ಮತ್ತು ಆಯುಷ್ಮಾನ್ ಕೇಂದ್ರದಲ್ಲಿ ಜನರು ಸೌಲಭ್ಯ ತೆಗೊಳ್ತಾ ಇದ್ದಾರೆ. ಈಗ ಇರುವಂಥ ಇರುವಂಥ ಆಯುಷ್ಮಾನ್ ಕೇಂದ್ರ ಒಂದು ಭಾಗದಲ್ಲಿದೆ. ಅದನ್ನು ತುಂಬ ಸಲ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿದ್ದೇವೆ. ನಾನು ಜಂಕ್ಷನ್ ಪ್ಲೇಸಿಗೆ ಶಿಫ್ಟ್ ಮಾಡಿ ಬೇಕಾದ ವ್ಯವಸ್ಥೆ ನಾವು ಮಾಡಿಕೊಡ್ತೇವೆ ಅಂತ ಹೇಳಿದೆ. ಅದರ ಬಗ್ಗೆ ನೀವು ಯಾವುದೇ ರೀತಿಯಾದಂಥ ಡಾಕ್ಟರ್ ಬಂದು ನಾನು ನೋಡ್ತೇನೆ ಅಂತ ಹೇಳಿದ್ರು ನಮಗೆ ಯಾವುದೇ ರೀತಿಯಾದಂಥ ವ್ಯವಸ್ಥೆ ಮಾಡಲಿಲ್ಲ. ಅದ್ರ ಜೊತೆಗೆ ನೀವು ಒಂದು ಕಂಪ್ಯೂಟರ್ ಹೇಳಿದ್ರಿ. ಆಮೇಲೆ 2 ಸಭೆ ಅದರ ಬಗ್ಗೆ ಏನು ಚರ್ಚೆ ಮಾಡಲಿಲ್ಲ. ಕಂಪ್ಯೂಟರ್ ಆಗಿದೆ ಇಲ್ಲ ಗೊತ್ತಿಲ್ಲ. ಅದರ ಬಗ್ಗೆ ನಮ್ಮ ಕಡೆಯಿಂದ ಒಂದು ಕಂಪ್ಯೂಟರ್ ನಾವು ಮಾಡಿಕೊಡ್ತೇವೆ ಅಂತ ಹೇಳಿದ್ವಿ. ಮತ್ತು ಕಿನ್ನೆದೆ ನಮ್ಮ ಕಡೆಯಿಂದ ನಿಮಗೆ ಬಂದಿದೆ, ಅದು ಕೂಡ ನೀವು ಮಾಹಿತಿ ಕೊಟ್ಟಿಲ್ಲ. ಯಾಕೆಂತ ಹೇಳಿದರೆ ಜನರು ಅವರ ಚೀಟಿ ಇಟ್ಕೊಂಡು ಬರುವಾಗ ಸಮಸ್ಯೆ ಆಗ್ತದೆ. ಕಂಪ್ಯೂಟರ್ ಆದರೆ ನೀವು ಅದಕ್ಕೆ ಬೇಕಾದ ರೀತಿಯಲ್ಲಿ ಮಾಡಬೇಕು. ಮುಖ್ಯ ಅಧಿಕಾರಿ ಒಂದು ಸಲ ಹೇಳಿದಂತೆ ಮತ್ತೆ ಇಲ್ಲಿ ಹೇಳಲಿಲ್ಲ. ಯಾಕಂದ್ರೆ ಬೇರೆ ಗ್ರಾಮಗಳಿಗೆ ಹೇಳಿದಂತೆ ಗೊತ್ತಿಲ್ಲ ನನಗೆ. ಡಾಕ್ಟರ್ ಗೊತ್ತಿಲ್ಲ, ಅವರ ಕೋಟೆಕಾರ್ಗೆ ಮಾತ್ರ ಬರೋದು. ಹಾಗಾಗಿ ಮತ್ತೆ ಸರ್ ನೀವು ಉಪಕೇಂದ್ರ ಹೇಳಿದಂತೆ ನಾನು ಬರುವ ಮೊದಲೇ ಅದೆಲ್ಲ ಡಿವೈಡ್ ಆಗಿದೆ. ಈಗ ನಾವೀಗ ಪ್ರಶ್ನೆ ನಮ್ಗೆ ಅದನ್ನು ಹೇಗೆ ಮಾಡೋದು ನನಗೂ ಅರ್ಥ ಆಗ್ತದೆ. ಯಾಕಂದ್ರೆ ಹಾಫು ಕೋಟೆಕಾರ್ ಹೇಗೆ ಬರ್ತದೆ, ಕೋಟೆಕಾರ್ ಬಿಗೆ ಹಾಫು ಅದು ಹೇಗೆ ಅಂತ ನಿಮ್ಗೆ ಗೊತ್ತಾಗುದಿಲ್ಲ. ಯಾಕಂದ್ರೆ ಅರ್ಥ ಬಿ ಎನ್ನುವುದು ಹೆಡ್ ಕ್ವಾರ್ಟರ್ಸ್ ಅಂತ. ಯಾಕಂದ್ರೆ ಆರೋಗ್ಯ ಕೇಂದ್ರಕ್ಕೆ ಸೇರುವುದು ಅಲ್ಲಿಗೆ ಹತ್ತಿರ ಇರುವುದೆಲ್ಲ ಈಗ ಮತ್ತೆ ಸರ್ ಮತ್ತೆ ಡಿವೈಡ್ ಮಾಡ್ತಾರಂತೆ. ಯಾಕಂದ್ರೆ ಆಲ್ರೆಡಿ ತುಂಬ ಪಾಪ್ಯುಲೇಷನ್ ಇದೆ ನಮ್ಮದು. ಆಕ್ಚುಲಿ ಬೇರೆ ಕಡೆ ಎಲ್ಲ ಉಪಕೇಂದ್ರ ಅಂದ್ರೆ 5,000 ಒಳಗೆ ಉಂಟು. ಇಲ್ಲಿ 10, 11 ಎಲ್ಲ ಉಂಟು. ಹಾಗೆ ಡಿವೈಡ್ ಮಾಡ್ತಾರೆ. 1 ವರ್ಷದಿಂದ ನೀವು ಕೇಳಿದ್ದಾರೆ ಏರಿಯಾಗಳನ್ನ. ಆಗ ನಾವು ಕರೆಕ್ಟ್ ಆಗಿ ಇದ್ರ ಬಗ್ಗೆ ಮುಂದಿನ ಸಭೆಯಲ್ಲಿ ಆಗಿದೆ. ಕೆಲವು ವಿಚಾರ ಇನ್ನು ನಮ್ದು ತಾಲೂಕು ಉಳ್ಳಾಳ ಆದ್ರೂ ಆರೋಗ್ಯಕ್ಕೆ ಇನ್ನು ಡಿವೈಡ್ ಆಗಿಲ್ಲ ಯಾವುದು ಕೂಡ. ಉಳ್ಳಾಳ ಹೆಲ್ತ್ ಆಫೀಸ್ ಅಂತ ಅದಕ್ಕೋಸ್ಕರ ಅದು ಡಿವೈಡ್ ಆಗುವಾಗ ಎಲ್ಲ ಚೇಂಜಸ್ ಆಗ್ಬೋದು. ಈಗ ಚರ್ಚೆ ಆಗಿದೆ. ಅದು ಪಬ್ಲಿಕ್ಗೆ ತೊಂದರೆ. ನೀವು ಅದನ್ನು ಕೊಟ್ಟು ನಿಮ್ಮ ಸಭೆಯನ್ನು ಮಾಡಿ ಅದಕ್ಕೆ ಯಾವ ರೀತಿಯಾದ ಕ್ರಮ ತೆಗೆದುಕೊಳ್ಳಬಹುದು ಅಂತ ನಮಗೆ ನೆಕ್ಸ್ಟ್ ನಮಗೆ ಅಲ್ಲಿ ಆಯುಷ್ಮಾನ್ ಕೇಂದ್ರ ನಮ್ಮ ಕ್ಲಿನಿಕ್ ಅವಶ್ಯಕತೆ ಇದೆ. ಈಗ ನಮ್ಗೆ ಯಾಕೆ ಮಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಅದು ಹೆಡ್ ಕ್ವಾರ್ಟರ್ ಪ್ಲೇಸ್ ನೀವು ಡಿವೈಡ್ ಮಾಡಿ
ಉಂಟಲ್ಲ, ಇವಾಗ ಅದು ವಾಕ್ಯಬಲ್ ಡಿಸ್ಟೆನ್ಸ್ ಯಾವ ಆಧಾರದಲ್ಲಿ ಆಗಿರ್ತದೆ ಗೊತ್ತಿಲ್ಲ. ಸರಿಪಡಿಸಬೇಕು ಮತ್ತೆ ನಾನು ಮಾಡುವುದು ಕನ್ನಡ ತಾಲೂಕು ಹೆಲ್ತ್ ಆಫೀಸ್ ಆಗುವಾಗ ಸಪರೇಟ್ ಅದೆಲ್ಲ ಸ್ವಲ್ಪ ಚೇಂಜಸ್ ಆಗ್ತದೆ ಹೇಳಿದ್ದಾರೆ. ಈ ಬದಲಾವಣೆಯನ್ನು ನೀವು ಈ ರೀತಿ ಬಂದಿದೆ ಅಂತ ಹೇಳಿ ನಿಮ್ಮ ಮುಂದಿನ ಸಭೆಗೆ ನಮಗೆ ಇದು ಮಾಡಬೇಕು. ಅದರ ಜೊತೆಗೆ ಮಾಡುವಿಕೆ ಇರುವ ನಮ್ಮ ಕ್ಲಿನಿಕ್ ಅಥವಾ ಆಯುಷ್ಮಾನ್ ಇರುವುದು ಅವಶ್ಯಕತೆ ಇದೆ. ವಾಸ್ತವನಿಗೆ ಆಲ್ರೆಡಿ ಆಗಿದೆ, ಸಿಸ್ಟರ್ಸ್ ಅವರೆಲ್ಲ ಆಗಿದೆ. ನಮ್ಮ ಕೊಡೆಕಲ್ಗೆ ಆಶ್ರಮವರು ಇಬ್ಬರು ಬಿಟ್ಟಿದ್ದಾರೆ, ಡಿಸೈನ್ ಮಾಡಿದ್ದಾರೆ. ಆದರೆ ಇವರನ್ನೇ ಅಲ್ಲಿ ಎಕ್ಸ್ಟ್ರಾ ಆಶಾ ಕಾರ್ಯಕರ್ತರು ತಗೊಳ್ತಿಲ್ಲ. ಅವರು ಇದನ್ನು 1,000 ಪಾಪ್ಯುಲೇಷನ್ಗೆ ಒಂದು ಆಶಾ. ಈಗ ಹೇಳ್ತಾ ಇದ್ದಾರೆ ಪಟ್ಟಣದಲ್ಲಿ 2,500ಕ್ಕೆ ಒಂದು ಆಶಾ. ಹಾಗೆ ಅದು ಸ್ವಲ್ಪ ಈಗ ಆಶ್ರಮವರಿಗೆ ಇರುವುದೇ ಆಲ್ರೆಡಿ ತುಂಬ ಉಂಟು ನಮ್ಮ ಆಶ್ರಮವರಿಗೆ. ಅವರಿಗೂ ಕೂಡ ಹೇಳಿದ್ದೇವೆ, ನಾವು ಪನ್ನೀರ್ ಆಶಾ ತಗೊಳ್ತಾರೆ. ತಗೊಳ್ಳಿದ್ದೇವೆ ಸರ್, ನಾವು ಹೇಳ್ತೇವೆ ಅವರಿಗೆ. ಅದೇ ಮೇಡಮ್, ಅದೇ ಅವ್ರು ಹೇಳಿದ್ರಲ್ಲ, ಕೋಟೆಕಾರರು ಬಿಗೆ ಎಗೆ ಮತ್ತೆ ಬಿಗೆ ಒಬ್ಬರೇ ಎಎನ್ಎಂ ಇರುವುದು. CH ಕೋಟೆಗಾರ ಎಗೆ ಮಾತ್ರ ಇರುವುದು, ಕೋಟೆಗಾರ ಬಿಗೆ ಅವರು ಪರ್ಫಾರ್ಮ್ ಮಾಡೋದಿಲ್ಲ, ಯಾಕೆಂದ್ರೆ ಹೆಡ್ ಕ್ವಾರ್ಟರ್ಸ್ ಅಂತ. ಎಎನ್ಎಂ ಇರುವುದು ಒಬ್ಬರನ್ನೇ ಚಾರ್ಜಿಗೆ ಹಾಕ್ತಾರೆ. GNM ಇದ್ದಾರಲ್ಲಿ ಇಲ್ಲ GNM ಹಿಡ್ಕೊಂಡು ನೀವು PSC ನೋಡ್ತಾ ಹೇಳ್ತೇವೆ ಅವರು. ಅಲ್ಲ, ನಿಜವಾಗ್ಲೂ ಅಲ್ಲಿಗೆ GNM ಬೇಕಲ್ವಾ? ಕಾಲ್ ಫಾರ್ ಅಲ್ಲಿ GNM ಇದೆಯಾ? GNM ಇಲ್ಲ, ಹಾಗೆ GNM ಕಾಲ್ ಮಾಡೋದು ಹಾಸ್ಪಿಟಲ್ ಅಲ್ಲಿ ಸ್ಟಾಫ್ ನರ್ಸ್ ಪೋಸ್ಟ್ಗೆ ಮಾತ್ರ. ಅವರು ANM ಅಂದ್ರೆ PSC ಈ ತರ ಫೀಲ್ಡ್ ವರ್ಕ್, ಮಕ್ಕಳ ಇಮ್ಯುನೈಸೇಷನ್, ತಾಯಿ ಕಾರ್ಡ್ ಕೊಡುವುದು, ಹಾಗೆಲ್ಲ ಅವರು ಮಾಡ್ತಾರೆ. ಏನಂತ ಹೇಳಿದ್ರೆ 14, 13ನೇ ವಾರ್ಡು, 11ನೇ ವಾರ್ಡ್ ಪಾಪ್ಯುಲೇಷನ್ ಸ್ವಲ್ಪ ಜಾಸ್ತಿ ಇರುವಂತ ಪ್ಲೇಸ್. ಅಲ್ಲಿ ಏನಾದ್ರು ಒಂದು ಕೋಟೆಯಂತ್ರ ಇದ್ರೆ ಹೆಲ್ಪ್ಫುಲ್ ಆಗತ್ತೆ. ಇಲ್ಲಾಂದ್ರೆ ಎಲ್ಲರೂ ಕೋಟೆಗಾರಿಗೆ ಬರಬೇಕು. ಒಂದು ಇಂಜೆಕ್ಷನ್ ಸಹ ನಾಟಕದಲ್ಲಿ ಅಬ್ಜೆಕ್ಷನ್ ಮಾಡ್ತಾರೆ, ನೀವು ಕೋಟೆಗಾರಿಗೆ ಹೋಗಿ ಅಂತ ಹೇಳಿ. ಆ ರೀತಿ ಫೆಸಿಲಿಟೀಸ್ ಮಾಡ್ಲಿಕ್ಕಾಗತ್ತಾ? ಇಲ್ಲ ಮೇಡಮ್, ಸಬ್ ಸೆಂಟರ್ ಅಂತ ಮಾಡಿಕೊಂಡು ಕೋಟೆಗಾರಿಕೆ ಒಂದು ಸ್ಯಾಂಕ್ಷನ್ ಆಗಿತ್ತು. ನಾವು ಆಗ ನಾನು ಬಂದ ಸ್ಟಾರ್ಟಿಂಗ್ ಅಲ್ಲಿ ರೆಂಟೆಡ್ ಹೌಸ್ಗೆ ತುಂಬಾ ಕಷ್ಟಪಡಿ ಸಿಗ್ಲೇ ಇಲ್ಲ. ಯಾಕೆಂದ್ರೆ 5 ಡೆಪಾಸಿಟ್ ಕೊಡುವುದಿಲ್ಲ, ಕರೆಂಟ್ ಬಿಲ್ ಇಲ್ಲ, ವಾಟರ್ ಬಿಲ್ ಇಲ್ಲ, ಜಸ್ಟ್ 5,000 ಕೊಡುವುದು ಗವರ್ಮೆಂಟ್ ಇಂದ. ಹಾಗೆ ತುಂಬಾ ಜನ ಕೊಡುವುದಿಲ್ಲ. ನಮ್ಗೆ ಅದು ಬೇಕು ಅಂತ ಹೇಳಿದ್ರೆ ಅದು ನಿಮ್ಮ ಪ್ಲೇಸ್ಗೆ ಒಂದು ಗವರ್ಮೆಂಟ್ ಏನಾದ್ರು ಜಾಗ ಮಾಡಿಕೊಟ್ರೆ ಹಾಗೆ ಉಪಕೇಂದ್ರ ಮಾಡ್ಬೋದು. ಮಾಡ್ಬೋದು. ಹಾಗೆ ಓಕೆ. ಹೋಗ್ಲಿ, ಯಾರು ಮೂಡದವರು ಬರ್ತಾರೆ ಅಂತ ಹೇಳಿ ಅವರು ಬರುವುದಿಲ್ಲ ಅಷ್ಟು ಸುಲಭ. ಒಂದು ನಾವೊಮ್ಮೆ ಹೋಗಿ ಮಾತಾಡೋದು, ಅದಕ್ಕೆ ಇದ್ದಾರೆ ಒಮ್ಮೆ ಹೋಗಿ ಮಾತಾಡಿ ಏನು ಅಂತ ನೋಡಿ ಮತ್ತೆ ಅದರ ಬಗ್ಗೆ ಏನು ಅಂತ ಏನಾದರೂ ಕೋಟೆಗಾರರು ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ತೋರಿಸಬೇಕಾಗಿ ನಮ್ಮದು ಕೊಂಡಾನ ಮಾಧವ ಶೆಟ್ಟಿ ಮನೆ ಅಂತ ಲೈನ್ಮೈನ್ಗೆ ಎಲ್ಲ ರಿಪೋರ್ಟ್ ಹಾಕಿ ಫೋಟೋ ತೆಗೆದು ಕೂಡ ಕಳಿಸಿದ್ದೇವೆ. ನಮ್ಮ ಬೀಳೋ ಸ್ಥಿತಿಯಲ್ಲಿ ಉಂಟು. ಲೈನ್ಮೈನ್ ಮೊನ್ನೆ ಕೂಡ ನಾನು ಮಾತಾಡಿ ಹೇಳಿದ್ದೇನೆ, ನಾನು ಸ್ಯಾಂಕ್ಷನ್ ಆಗಿ ಬಂದರೆ ಹಾಕ್ತೇನೆ ಹಾಕ್ತೇನೆ. ಒಂದ ಅದಕ್ಕೆ ಸ್ಟೇವ ಯಾರಾದರೂ ಹಾಕಬೇಕು, ಇಲ್ಲಿದ್ರೆ ಅದು ಪಕ್ಕ ರೋಡಿಗೆ ಬೀಳ್ತದೆ. ಆಗಿದ್ದು ಉಂಟು ಬೆಂಡ. ಮಾಧವ ಶೆಟ್ಟಿ ಕುಶಾಲನಗರ. ಮಾಧವ ಶೆಟ್ಟಿ ಮನೆ ಬಳಿ ಅಗ್ಗ ಕಟ್ಟಿದ್ದಲ್ಲ ಸರಿ ಮಾಡಿದ್ರು. ಮೊನ್ನೆ 2 ವಾರದ ಹಿಂದೆ ಕರೆಂಟ್ ಇದು ರೌಂಡ್ ಆಗಿದ್ದೈತಲ್ಲ, ಶಾರ್ಟ್ ಆಗಿರ್ತದೆ, ಮಾಡಿ ಜಿಯೋಮೀಟರ್ ಲೈನಿಗೆ ಎಲ್ಲ ಫುಲ್ ಮಾಡಿ ಕರೆಂಟ್ ಶಾಕ್ ಆಗಿದೆ. ಅವಾಗ ಕಂಪ್ಲೇಂಟ್ ಮಾಡಿದೆ, 2-3 ದಿವಸ ಬಿಟ್ಟ ಮೇಲೆ ಟ್ರಾನ್ಸ್ಫರ್ ಅಂತ ಒಂದು ಪಕ್ಷ ಮಾಡಿ ಮನೆಗೆ ಶಾಕ್ ಆಗಿದೆ. ಕರೆಂಟ್ ಮನೆ ಐಟಮ್ ಎಲ್ಲ ಫುಲ್ ಪನ್ನೀರ್ ಸೈಟ್ ಟ್ರಾನ್ಸ್ಫಾರ್ಮ್ ಇತ್ತು, ಲಾಸ್ಟ್ ಮೀಟಿಂಗ್ ಅಂತ ಹೇಳಿದ್ದೆ. ಅದು ನೀವು ಆಕ್ಷನ್ ಏನು ತೆಗೆದಿಲ್ಲ. 2 ಸತಿ ಪಂಚಾಯತಿ ಸೈಡಿಂದ ಪನ್ನೀರ್ ಸೈಟ್ ಟ್ರಾನ್ಸ್ಫರ್ ಬಂದು ಹಾಕಿದ್ದೀವಿ. ಈಗ ಬೇರೆ ಚಾರ್ಜ್ ಮಾಡಿಲ್ಲ. ಅದಕ್ಕೆಂದ್ರೆ ಇಲ್ಲಿ ನಾವು ನೀರಿಂದ ಅಪ್ ಟು 7 ಕಟ್ಟೆ ತನಕ ರೀಕಂಡಕ್ಟ್ ಮಾಡಬೇಕು, ವೈರು ಬದಲಾವಣೆ ಮಾಡಬೇಕು. ಅದೇ ತುಂಬ ವರ್ಷ ಆಗಿದೆ. ಹಾಗಾಗಿ ಅದನ್ನು ಸ್ವಲ್ಪ ಪೆಂಡಿಂಗ್ ಮಾಡಿದ್ರು. ರೀಕಂಡಕ್ಟಿಂಗ್ ಆಗಬೇಕಾದ್ರೆ ನಮಗೆ ನಿಮ್ಗೊಂದು ಕಾಂಟ್ಯಾಕ್ಟ್ ನಂಬರ್ 944 888 87
ಬಣ್ಣನ ದ್ವಾರದ ಹತ್ತಿರ HD ಲೈನ್ ಒಂದು ಕಬ್ಬಿಣದ ಕಂಬದಲ್ಲಿ ಉಂಟು. ಅದನ್ನು ಚೇಂಜ್ ಮಾಡಿ RCC ಕಂಬಕ್ಕೆ ಶಿಫ್ಟ್ ಮಾಡಿ ಇದೆ ಶಿಫ್ಟ್ ಮಾಡಿದ್ವಲ್ಲ ಅದನ್ನು ಹಾಗೆ ಈಗ ತಲಪಾಡಿ ಏನಿದೆ ತಲಪಾಡಿ ಶಿಫ್ಟ್ ಮಾಡಿದ್ವಿ. ಈಗ ಕೋಟೆ ಕಾರ್ ಇದೆ ನಮ್ಮ ಬಣ್ಣನ ದ್ವಾರದಿಂದ ಪೇಪರ್ ಮಿಲ್ ಉಂಟಲ್ಲ ಪೇಪರ್ ಮಿಲ್ಲಿಂದ ಅಪ್ ಟು ಅದು ಕೂಡ ಇರುವುದು ಅದು ಕಂಬ ಅದನ್ನು ಚೇಂಜ್ ಮಾಡಲಿಕ್ಕೆ ಅದನ್ನು ವೈರ್ ಬಂದು ಕಂಬಗಳು ಚೇಂಜ್ ಮಾಡಲಿಕ್ಕೆ ಎಸ್ಟಿಮೇಟ್ ಆಗಿ ಸ್ಯಾಂಕ್ಷನ್ ಆಗ್ತದೆ. ಅದು ಕೋಟೆ ಕಾರ್ ಇದು ತಲಪಾಡಿ ಅಪ್ ಟು ನಮಗೆ ಮೇಲಿನ ತಲಪಾಡಿ ತನಕ ಹಳೆ ಕಂಬ ಮತ್ತೆ PC ಏನಿದೆ ಅದನ್ನು ಬದಲಾವಣೆ ಮಾಡಿದ್ದೀವಿ. ವೈರ್ ಏನಿದೆ ಹಳೆದೆಲ್ಲ ಕಟ್ಕೊಂಡು ಹೈವೇ ಸೈಡ್ ಈಗ ಕೋಟೆ ಕಾರು ಮತ್ತೆ ಪೇಪರ್ ಮಿಲ್ಲಿಂದ ಆಚೆ ಇದೆ. ಮತ್ತೆ ದ್ವಾರಕ್ಕೂ ಬರ್ತದೆ ವೈರ್ ಚೇಂಜ್ ಮಾಡಬೇಕಾದ್ರೆ ಕಂಬ ಚೇಂಜ್ ಆಗ್ತದೆ. RCC ಕಂಬ 90 ಮೀಟರ್ ಮೇಲೆ ಹೈಟ್ ಇದೆ. ಅದಕ್ಕೆ ಹಾಕ್ಬಿಟ್ರೆ ಸಣ್ಣ ಪೋಲ್ ಅಂತ ಬರ್ತದೆ ಸಿಮೆಂಟ್ ರೌಂಡ್ ಅದಕ್ಕೆ ಒಂದು ಕಂಬಕ್ಕೆ 45,000 ರೂಪಾಯಿ. ಚೇಂಜ್ ಮಾಡಬೇಕಾದ್ರೆ ಮುಂದೆ ಹಾಕಿದ್ರು ಆಗಲ್ಲ. ಆ ಸೈಡ್ ಮುಂದೆ ಹಾಕ್ಬೇಕು ಈ ಸೈಡ್ ಮುಂದೆ ಹಾಕ್ಬೇಕು. ಒಂದು ಹಾಕಿದ್ರೆ ಯಾರಾದರೂ ನಾಳೆ ಫೈಟ್ ಗೀಟ್ ಮಾಡಲಿಕ್ಕೆ ಏನಾದರೂ ಹೋದಾಗ ಅದು ಯಾವ ಲೈನ್ ಅಂತ ಗೊತ್ತಾಗಲ್ಲ. ಮುಟ್ಟಿದ್ರೆ ಪ್ರಾಬ್ಲಮ್ ಆಗುತ್ತೆ. ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ನೋಡ್ರಿ ಸಾಲ ಚೇಂಜ್ ಮಾಡಬೇಕು. ಅದು ಸರಿ ನೋಡಿದ್ದೀನಿ ಬಟ್ ಲೈನ್ ಮ್ಯಾನ್ ಹತ್ರ ಕೂಡ 10 ಮೀಟರ್ ಕಂಬ ಹಾಕಿದ್ರೆ ಆಗ್ತಾ ಇಲ್ಲ. ಅದು ಹಾಕಿದ್ರೆ ವಾರನೇ 5 ಸಾಲ ಕಟ್ಟಿದ್ದಾರೆ. ಹಾಗೆ ಮತ್ತು ಪಕ್ಕದಲ್ಲಿ ಅವರು ಜಾಗ ಕ್ಲೀನ್ ಮಾಡಿದ್ದಾರೆ. ಅವ್ರ ಹತ್ರ ಕೇಳಿದೆ ಸ್ವಲ್ಪ ಒಂದು 2 ಫೀಟ್ ಆಚೆ ಹಾಕೋರು ಅವ್ರು ಹೋಗ್ತಾ ಇಲ್ಲ. ಕಾಂಪೌಂಡಿಂದ ಏನಿದೆ ಅಲ್ಲೇ ಹಾಕಿ ಇಲ್ಲಾಂದರೆ ಇರೋದನ್ನೇ ತೆಗೀರಿ ಅಂತ ಹೇಳಿದ್ರು. ಅದಕ್ಕೆ ಮುಟ್ಲಿಲ್ಲ ನೋಡುವಾಗ ಒಂದು ವೈರ್ ಚೇಂಜ್ ಮಾಡೋ ಟೈಮಲ್ಲಿ ನಾವು ಆಟೋಮೆಟಿಕ್ ಚೇಂಜ್ ಮಾಡಿ ಮತ್ತೆ ಬೇರೆ ನಿಮ್ಮ ಏರಿಯಾದಲ್ಲಿ ವಿದ್ಯುತ್ ಇಲ್ಲದ ಮನೆ ಯಾವ್ದಾದ್ರು ಇಲ್ಲದ ಮನೆ ಸದ್ಯಕ್ಕೆ ಕಾಣಲಿಲ್ಲ. ಮೊನ್ನೆ ಸರ್ಕಾರದಿಂದ ಒಂದು ಸ್ಟಿಕ್ಕರ್ ಹಾಕ್ಸಲಿಕ್ಕೆ ಬಂದಿತ್ತು. ಅದರಲ್ಲೂ ಸಹಿತ ಎಲ್ಲರಿಗೂ ಸ್ಟಿಕ್ಕರ್ ಕೊಟ್ಟು ಎಲ್ಲ ಲೈನ್ ಮ್ಯಾನ್ ಬರಲಿಲ್ಲ. ಸರ್ಕಾರಿ ಬಂಗಲೆ ಅಂತ ಹೇಳಿತ್ತು ಆರೋಗ್ಯ ಕೇಂದ್ರದ ಪಕ್ಕ ಬಂಗಲೆ ಪ್ರವಾಸಿ ಬಂಗಲೆ ನಂತರ ಅದು ಅಂಬೇಡ್ಕರ್ಗೆ ಅದಕ್ಕೆ ಸ್ವಲ್ಪ ಇದೆ ಕಟ್ಟಡ ಇದೆ. ಅಲ್ಲಿ ಒಂದು ಬಾಡಿಗೆಯಲ್ಲಿ ಅದರಿಂದ ಬಾಡಿಗೆ ಒಂದು ರೀತಿಯಲ್ಲಿ ವಾಸ ಆಗಿದೆ. ಅಲ್ಲಿ ಆ ಮನೆಗೆ ಇಷ್ಟವರಿಗೆ ವಿದ್ಯುತ್ ಸಂಪರ್ಕ ಇಲ್ಲ. ಅಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ವಿದ್ಯಾಭ್ಯಾಸಕ್ಕೆ ಅಥವಾ ಅವರು ಮಾಡಿಸ್ತಾರೆ ಯೂನಿಫಾರ್ಮ್ ಉಳಿಯುವುದಿಲ್ಲ. ಅಂದರೆ ಅವರೆಲ್ಲ ಒಳ್ಳೆ ಯೂನಿಫಾರ್ಮ್ ಅಂತ ಇಸ್ತ್ರಿ ಹಾಕಿಟ್ಟು ಎಲ್ಲ ಮಕ್ಕಳು ಯೂನಿಫಾರ್ಮ್ ಹಾಕಿ ನಾನು ಚರ್ಚೆ ಮಾಡುವಾಗ ಅವರ ಮೇಲೆ ವಿದ್ಯುತ್ ಸಂಪರ್ಕನೇ ಯಾಕಂದರೆ ಅವರು ವಿದ್ಯಾಭ್ಯಾಸಕ್ಕೆ ಬೇಕಾಗ್ತದೆ ಅಧ್ಯಕ್ಷರು. ಆದ್ದರಿಂದ ಆ ಮನೆಯನ್ನು ನೀವು ನೋಟ್ ಮಾಡಿ ಯಾವುದಾದ್ರೂ ರೀತಿಯಲ್ಲಿ ಆ ಮನೆಗೆ ವಿದ್ಯುತ್ ಸಂಪರ್ಕ ಕೊಡುವಂಥ ವ್ಯವಸ್ಥೆ ಆಗಬೇಕು. ಸಣ್ಣ ಸಣ್ಣ ಮಕ್ಕಳಿದೆ ವಿದ್ಯುತ್ ಸಂಪರ್ಕ ಅದು ವಿದ್ಯುತ್ ಕೊಡ್ಲಿಕ್ಕೆ ನಾವೇನು ಅಪ್ಪಸಿಲ್ಲ. ಪಂಚಾಯತ್ ವತಿಯಿಂದ ಏನಾದರೂ ಡೋರ್ ನಂಬರ್ ಏನಾದರೂ NOC ಏನಾದ್ರು ಕೊಟ್ಟರೆ ಈಗ ಕಾನೂನು ಹೊಸದಾಗಿ ಬಂದು NOC ಕೊಟ್ಟರೆ ಮಾತ್ರ ವಿದ್ಯುತ್ ಕೊಟ್ಟಿದ್ದು. ಮುಂಚೆ ನಾವು ಲೆಟರ್ ಕೊಟ್ಟು ಪಂಚಾಯತಿಂದ ಕೊಟ್ಟು ನಾವು ಮುಂಚೆ ನಾನು ಬಂದಾಗ ಒಂದು 2-3 ಮನೆ ಹೀಗೆ ಏನಿಲ್ಲ ಅಂದರೆ ನಮ್ಮ ಮುಖಾಂತರನೇ ಹಾಸ್ಪಿಟಲ್ ಅಂತ ಅದರ ಬಿಲ್ಡಿಂಗ್ ಅದರಲ್ಲಿ ಅವರು ಅದಕ್ಕೆ ನಮ್ಮಿಂದ ನಮಗೆ NOC ಇಲ್ಲ. ಈಗ NOC ಕಟ್ಟಾಗ ಅಧಿಕೃತವಾದರೆ ಅವರಿಗೆ ಎಬ್ಬಿಸುವಂಥ ಕೆಲಸ ಆಗಬೇಕು. ಇಲ್ಲ ಅಂದರೆ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಸಂಪರ್ಕ ಕೊಡುವಂಥ ವ್ಯವಸ್ಥೆ ಆಗ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿ ಬಲಿಕೋಶ ಆಗ್ತಿರೋದು ಬಡ ಎಸ್ಸಿ ಸಮುದಾಯಕ್ಕೆ ಸೇರಿರುವಂಥ ಬಡ ಕುಟುಂಬ. ಅಲ್ಲಿ 3-4 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅವರಿಗೆ ಓದಲಿಕ್ಕೂ ಸಮಸ್ಯೆ ಇದೆ. ಬಾಕಿ ಇನ್ನಿತರ ಕಾರಣಗಳಿಂದ ತುಂಬ ಸಮಸ್ಯೆ ಇದೆ. ಬೇರೆ ಅಧ್ಯಕ್ಷರು ಹೇಳಿದ್ದಾರೆ ಅನಧಿಕೃತ ಅದನ್ನು ಎಬ್ಬಿಸುವಂಥ ಕೆಲಸ ಮಾಡಿ ಬದಲು ವ್ಯವಸ್ಥೆ ಮಾಡಬಹುದು. ಯಾಕಂತಂದ್ರೆ ಆರ್ಥಿಕವಾಗಿ ಅವರನ್ನು ಮಾಡಬಹುದು. ಇಲ್ಲದಿದ್ದರೆ ನಮಗೆ ತಾತ್ಕಾಲಿಕವಾದ ವಿದ್ಯುತ್ ಸಂಪರ್ಕ ಕೊಡುವಂಥ ಇಲ್ಲ ಅಂದರೆ ಟೆಂಪ್ರರಿ ಅಂತ ಟೆಂಪ್ರರಿ ಯೂಸ್ ಮಾಡಿ ಕಟ್ಟೋ ಪೊಸಿಷನ್ ಇದ್ದರೆ ನಾವು ಕೊಡ್ಬೋದು. ಸುಮ್ಮನೆ ಹಾಕಿದವ್ರೆ ಐರನ್ ಮಾಡಲಿಕ್ಕೆ ಕರೆಂಟ್ ಇಲ್ಲ. ಅದು ತಿಂಗಳಿಗೆ ಸುಮಾರು 2,000 ಇಷ್ಟು ನಮ್ಗೆ ಅಪ್ಲೈ ಎಷ್ಟು ಮಾಡಿಲ್ಲ. ಮತ್ತೆ ಅದಕ್ಕೆ ಪಂಚಾಯತ್ ವತಿಯಿಂದ ತಾತ್ಕಾಲಿಕ ಕೊಟ್ಟರು ಸಹಿತ ಇರೋದೇ ಪಾಪದವರು ಅಂದಾಗ ಅವ್ರ ದುಡಿಮೆ ಕಮ್ಮಿ ಇರ್ಬೋದು. ಟೆಂಪ್ರರಿ ಬಂದರೆ 1 ತಿಂಗಳಿಗೆ ಸರಿಸುಮಾರು ಮಿನಿಮಮ್ ಎಲ್ಲ ಸೇರಿ ಒಂದು 2,000 ಹತ್ರ ಬರ್ಬೋದು. 1,000 ಮೇಲೆ ಬರ್ಬೋದು. ಟೆಂಪ್ರರಿ ಅಂದರೆ ಅದಕ್ಕೆ ರೇಟ್ ಜಾಸ್ತಿ. ನಾವು ಹೊಸ ಕನ್ಸ್ಟ್ರಕ್ಷನ್ಗೆ ಮಾತ್ರ ಕೊಡೋದು ನಾವು. ಮತ್ತೆ ಫುಡ್ ಸೈಟ್ ಇದ್ದಲ್ಲಿ ಮಾತ್ರ ವಿಸಿಟ್ ಮಾಡದೆ ಅವರ ಮುಖಾಂತರ ಸಿಕ್ಕಿ ನೀವು ಮಾತಾಡಿದ್ರೆ ನಾವು ಅವ್ರು ಕಟ್ತಾರ ಇಲ್ಲ ಅಂತ ಹೇಳಿ ಅದು ಒಮ್ಮೆ ಟೆಂಪರರಿ ಯಾವ ರೀತಿ ಅಂದರೆ ನಾವು ಎಷ್ಟು ಯೂನಿಟ್ ಯೂಸ್ ಮಾಡ್ತೀವಿ ಅದರ ಮೇಲೆ ಸ್ವಲ್ಪ ರೇಟ್ ಜಾಸ್ತಿ ಆಗ್ತದೆ. ಇನ್ನು ಅವರಿಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಹೋಗ್ಲಿಕ್ಕೆ ಗೊತ್ತಿಲ್ಲ. ಪಂಚಾಯತ್ ಪಂಚಾಯತ್ ಕಡೆಯಿಂದ ನಾವು ನೋಡಿ ಅವರಿಗೆ ಬಿಲ್ಡಿಂಗ್ ಯಾರ್ದಂತ
ಕಲ್ಲೆತ್ತು ನಮಗೂ ಮತ್ತು ಸೋಮೇಶ್ವರ ಡಿವೈಡ್ ಆದಾಗ ಅಲ್ಲಿ ರೋಡಿಂದ ಆಚೆ ಲೈನ್ಗೂ ಇಲ್ಲಿಂದನೇ ಒಂದು ಕರೆಂಟ್ ಸಪ್ಲೈ ಹೋಗ್ತಾ ಇತ್ತು. ಮತ್ತು ಅಲ್ಲಿ ತೆಂಗಿನ ಮರ ಮಾಡಲೆಲ್ಲ ಪ್ರಾಗೋದ್ರಿಂದ ನಮ್ಗೆ ತುಂಬ ಇಂಟ್ರಪ್ಷನ್ ಆಗ್ತಾ ಇತ್ತು. ಪದೇ ದಿನಕ್ಕೆ ಏನು ಮಾಡಿದ್ವಿ, ಸೋಮೇಶ್ವರ ನಮಗೆ ಏನಿಲ್ಲ ಅಲ್ಲಿ ಜಾಗ ಅಲ್ಲಿಗೆ ಜಮೀನು ಮಾಡಿ ಅದು ವೈರ್ ಕಟ್ ಮಾಡಿಬಿಟ್ಟಿದ್ವಿ. ಅವ್ರು ಅವರಿಗೆ ಸೋಮೇಶ್ವರ ಕೊಟ್ಟು ಈಚೆ ಮಾಡಿದ್ವಿ. ಅಲ್ಲಿಂದ ಈಗ ಅಲ್ಲಿ ಪ್ರಿಕಕ್ಷನ್ ಸಹಿತ ಮಾಡಿಸಿದ್ದೀನಿ. ಅಲ್ಲಿಂದ ಈಚೆಗೆ ಏನು ಒಂದು ಫೀಸ್ ಹೋಗಿಲ್ಲ, ಏನಿಲ್ಲ, ಕಂಪ್ಲೇಂಟ್ ಕಮ್ಮಿ ಆಗಿದೆ. ಅದು ಅವಶ್ಯಕತೆ ಇಲ್ಲ. ಯಾಕಂದರೆ ಇನ್ನೊಂದು ರಾತ್ರಿ ಆಗಿದ್ದು ಮುಂದಕ್ಕೆ ಆದರೆ ನಾವು ಇಲ್ಲಿ ವಾಟರ್ ಟ್ಯಾಂಕ್ ಒಂದು ಟ್ರಾನ್ಸ್ಫರ್ ಮಾಡಿದ್ದೀವಿ ಆಲ್ರೆಡಿ ಇದೆ. 20 ಪ್ಯಾಕೆಟ್ ಅದನ್ನೇ ನೀವು ಈ ನಮ್ಮ ಮಾಡುವ ಸೈಟ್ನ ಭಾಗವನ್ನು ಅದಕ್ಕೆ ಕೊಟ್ಟು ಯಾವ ರೀತಿ ಸಮಸ್ಯೆ ಆಗಲಿಕ್ಕೆ ಇಲ್ಲ. ಧನ್ಯವಾದ. ಬೇಕು ಅಂತ ಹೇಳಿದ್ರೆ ನಾವು ತಿರ್ಗಾ ಬಿಡ್ತೀವಿ. ಉಳಿದಂತೆ 2 ಟ್ಯಾಂಕ್ ಕನ್ಸ್ಟ್ರಕ್ಷನ್ ಮಾಡಬೇಕಾಗಿತ್ತು. ಅದರಲ್ಲಿ ಇನ್ನೂ 10 ಲಕ್ಷ ಇಟ್ಟಿದ್ದು, ಇನ್ನೊಂದು 1 ಲಕ್ಷ ಇತ್ತು. 10 ಲಕ್ಷ ಇಟ್ಟಿದ್ದು ಇನ್ನೂ ನಮಗೆ ಜಾಗ ಇನ್ನೂ ಫೈನಲ್ ಆಗಿರೋದ್ರಿಂದ ಅದನ್ನು ಮಾಡೋಕ್ಕೆ ಆಗ್ತಾ ಇಲ್ಲ. ಟೆಂಡರ್ ಆಲ್ರೆಡಿ ಇವಾಗ ನಮಗೆ 2 ವರ್ಷ ಇರುತ್ತೆ. ಅಲ್ಲಿ 1 ವರ್ಷ 1.25 ವರ್ಷ ಆಯಿತು. ಜೂನ್ವರೆಗೆ ಮಾತ್ರ ಟೈಮ್ ಇದೆ. ಅದ್ರ ಹೊರಗಡೆ ಕೊಟ್ಟು ನಾವು ಮಾಡಿದ್ರೆ ಮುಗಿಸ್ಬೋದು. ಇಲ್ಲಾಂದರೆ ನೆಕ್ಸ್ಟ್ ಅದ್ರದ್ದು ರೇಟ್ ಎಲ್ಲ ಜಾಸ್ತಿ ಆಯಿತು. ಇದಾಗಿ ಅಂತ ಹೇಳಿದ್ರೆ ಈಗ ಅದು ಗೌರ್ಮೆಂಟ್ ಪ್ರಕಾರ ಡಿಲೇ ಇದ್ದಾಗಿ ರೇಟ್ ಎಲ್ಲ ಜಾಸ್ತಿ ಆಗಿ ಚೇಂಜ್ ಆಯಿತು ಅಂತ ಹೇಳಿದ್ರೆ ಅದ್ರ ಪಟ್ಟ ಪಂಚಾಯತ್ಗೆ ಗೊತ್ತಿಲ್ಲ. ಅದಕ್ಕಾಗಿ ಅದನ್ನು ಆದಷ್ಟು ಬೇಗ ಕೊಟ್ಟರೆ ಅದನ್ನು ನಾವು ನೆಕ್ಸ್ಟ್ ಕೆಲಸ ಮಾಡೋಕ್ಕಾಗುತ್ತೆ. ಇಲ್ಲಾಂದರೆ ನಾವು ಪ್ಲ್ಯಾನ್ ಮಾಡಿದ್ದೀವಿ ಡೈರೆಕ್ಟ್ ಟೀ ಬಿಡೋಣ ಅಂತ. ಬಟ್ ಏನಂದರೆ ನಮ್ಗೆ ಅಲ್ಲಿ ಬರೋಕ್ಕಾಗುತ್ತೆ ಹೆಂಗೋ ಸಿಸ್ಟಮ್ ಅಲ್ಲಿ ಅದು ಆ ಹೈಟ್ ಡೈರೆಕ್ಟ್ ಸಿಕ್ಕಾಗ ಪೈಪ್ಗಳದ್ದು ಜಾಸ್ತಿ ಹೆಟ್ಟಂತೆ ನೀವು ಮೊದಲು ನೀರು ಬಿಡುವ ಮೊದಲು ಎಲ್ಲ ಮಾವುಗಳೆಲ್ಲ ನೀವು ತೆಗೆದಿರುವ ಅದನ್ನು ಸರಿ ಮಾಡಿ ಕೊಡಿ ಮೊದಲು. ಅದರಲ್ಲಿ ಏನಿದೆ ಮೇಡಮ್, ಎಲ್ಲ ಕಾಡಿದೆಲ್ಲ ಕಾಡು ಹೋಗ್ಲಿಕ್ಕೆ ಆಗುದಿಲ್ಲ. ಅದು 1 ಲಕ್ಷ ಟ್ಯಾಂಕ್ ಕಟ್ಟಬೇಕಾಗಿದೆ. ಅದಕ್ಕೂ ನಿಮ್ಮಲ್ಲಿ ಜಾಗ ನಮಗೆ 10 ಮೀಟರ್ 90 ಮೀಟರ್ ಆಗಬೇಕು. ಇದು ಹ್ಯಾಂಡಲ್ ಮಾಡಿದ್ರೆ 6 ಮೀಟರ್ ಅದು ಅಷ್ಟು ಜಾಗ ಸಾಕಾಗುತ್ತೆ. ಅದು ಮತ್ತೆ ಎರಡನೇ ಭಾಗದಲ್ಲಿ ಅದು ಅವರೇನಿಗೆ ಗೊತ್ತಾ, ಅದು ಷರತ್ತಿತ್ತಲ್ಲ, ಅದನ್ನು ನಾವು ಮಾಡಿಕೊಟ್ಟ ನಂತರ ಅವರು ದಾನ ಪತ್ರ ಕೊಡುತ್ತಾರೆ. ಹಾಗೆ ಆಗ್ತದ ಮಾತುಕತೆಯಲ್ಲಿ ಸರಿಯಾಗಿ ಮತ್ತೆ ಚರ್ಚೆ ಮಾಡಿ ಪೈಪ್ಲೈನಲ್ಲಿ ಒಟ್ಟು ಸ್ಟಾರ್ಟ್ ಮಾಡೋದು. ಯಾವ ಕನೆಕ್ಷನ್ಸ್ ನಮಗೆ 5,000 ಆಗಿದೆ. ಅದರಲ್ಲಿ 3,490 ಆಗಿದೆ. ಇನ್ನೂ 2,300 ಬ್ಯಾಲೆನ್ಸ್ ಮತ್ತೆ ಇವಾಗ ಬೇರೆ ಕಂಪ್ಲೇಂಟ್ ಇರೋದು ಮಳೆಗಾಲಕ್ಕೆ ಟೆಂಪರರಿ ಆಗಿ
ಇವಾಗ ಅವರಿಗೆ ಪೇಮೆಂಟ್ ಮಾಡಬೇಕಾಗ್ತದೆ. ಅವರು ನಮಗೆ ಶೇರ್ ಬರಲಿಲ್ಲ ಅಂದರೆ ಅವರ ಇಂಟೆನ್ಷನ್ ನಾವು ಶೇರ್ ಬುಕ್ ಮಾಡ್ತೀವಿ ಅಂದರೆ ಟೆಂಪರರಿ ಪರ್ಮನೆಂಟ್ ಮಾಡಕ್ಕೆ ಹೋಗೋದಿಲ್ಲ ಅನ್ನೋ ಒಪಿನಿಯನ್ ಇದೆ. ಹಾಗಾಗಿ ನಿಮ್ಮಲ್ಲಿಂದ ಸ್ವಲ್ಪ ಶೇರ್ ಏನಾದರೂ ಅವರು ನಾವು ಟೆಂಪರರಿ ಮಾಡೋದಿಲ್ಲ ಅದು ಬಲ್ಕ್ ಸರ್, ಅದು ಬಲ್ಕ್ ಸ್ಕೀಮ್ ಇದೆ. ಇವಾಗ ಅದರಲ್ಲೂ ಕೂಡ ಎಲ್ಲ ಅಂದರೆ ಅದರಲ್ಲಿ 24 ವಿಲೇಜ್ ಇದೆ, 3 ಇದು ಪಟ್ಟಣ ಪಂಚಾಯತ್, ಇದು ಕೋಟೆಕಾಡು, ಸೋಮೇಶ್ವರ ಮತ್ತು ಉಲ್ಲಾರ ಮತ್ತು 24 ಗ್ರಾಮಗಳಿದೆ. ಅದರಲ್ಲಿ ಇದರಲ್ಲಿ ಅಮೌಂಟಲ್ಲೂ ಕೂಡ ಎಲ್ಲ ಇದಕ್ಕೂ ಶೇರ್ ಇದೆ. ಬಲ್ಕ್ ನೀರು ಬರುತ್ತೆ. ಇದು ಇವಾಗ ಹೊರಗಡೆ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಮಾಡೋದಕ್ಕೆ ಅದರದ್ದು ಅದರ ಆಶಯಗಳನ್ನೇ ಕಟ್ಟಿದೆ. ಸ್ಕೀಮ್ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ನಿಮ್ದು ಶೇರ್ ಸ್ಕೀಮಲ್ಲಿ 50% ಕೆಲವು ಇದೆ. ಅದನ್ನು ಬಿಟ್ಟು ಇದು ಅಮೌಂಟ್ ಇಲ್ಲ. ಆ ಅಮೌಂಟ್ 50% ಸೆಂಟ್ರಲ್ ಬರುತ್ತೆ, 40% ಸ್ಟೇಟ್, 10% ಬೇರೆ. ಮತ್ತೆ ಅದರಲ್ಲಿ ಕೆಲವು ಇದೆಲ್ಲ ಬರುತ್ತೆ. ಅದೆಲ್ಲ ಇವತ್ತಿಂದ ಕೆಲವೊಂದು ಸೋಮೇಶ್ವರದವರಿಗೆ ನೇರ 19 ಕೋಟಿ ಉಲ್ಲಾಡದ್ದು ಯಾವುದು 25 ಕೋಟಿವರೆಗೆ ಅವ್ರಿಗೆ ಬರ್ತದೆ. ಎಲ್ಲ ಇದು ಅಮೃತ್ ಸ್ಕೀಮ್ ಅಂತ ಮಾಡಿದಾರಲ್ಲ, ಅದೊಂದು ಎಲ್ಲ ಕಾರಣದಲ್ಲಿ ಇವಾಗ 240 ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲದಕ್ಕೂ ಸೇಮ್ ನಾವು ಅಪ್ರೂವಲ್ ಕೊಟ್ಟಿರೋದೇ ಅದೇ ಥರ. ನಿಮ್ಮಿಂದ ಅಮೌಂಟ್ ಇದರಿಂದ ಪೇಮೆಂಟ್ ಮಾಡೋಕ್ಕಾಗಲ್ಲ ಅಂತ ಯಾವ ಗ್ರಾಮದ ವಿಲೇಜ್ ಕೆಲವೊಂದರಲ್ಲಿ ಸ್ವಲ್ಪ ಪೇಮೆಂಟ್ ಮಾಡಿದ್ದಾರೆ. ಅಂದರೆ 3 ಬಿಟ್ಟರೆ ಅವರೆಲ್ಲ ಒಂದು 20 ಕೋಟಿ ಆ ಥರ ಪೇಮೆಂಟ್ ಮಾಡಿದ್ದಾರೆ. ಬಟ್ ಇಲ್ಲಿ ಇವಾಗ ಉಲ್ಲಾಳ ಮಾಡಿಲ್ಲ. ಎಲ್ಲ ಕಡೆ ಅದೇ ಸಮಸ್ಯೆ ಆಗ್ತದೆ. ಈಗ ನಾನು ಉಲ್ಲಾಳನ್ನು ದೊಡ್ಡ ಆರ್ಥಿಕ ವಲಯ ಆಲ್ರೆಡಿ ನಾವು ಅಧಿಕಾರ ಅಧ್ಯಕ್ಷತೆಗಳನ್ನು ಅದರಿಂದ ಸ್ಪೀಕರಿಗೆ ಸಮಸ್ಯೆ ಇರೋದ್ರಿಂದ ಅದನ್ನೊಂದು ಸ್ಪೀಕರ್ ಹತ್ರ ನೀವು ನಿಮ್ಮ ಕಡೆಯಿಂದ ಒಂದು ಪ್ರೆಷರ್ ಹಾಕಿ ಮಾಡಿ ನಾವು ಲೆಟರ್ ಬರ್ತೀವಿ. ಇದರ ರೆಫರೆನ್ಸ್ ಎಲ್ಲ ಕಡೆ ಸಮಸ್ಯೆ ಆಗ್ತಾ ಇದೆ. ಕೆಲವು ಪೇಮೆಂಟ್ ಮಾಡಿದ್ದಾರೆ, ಫುಲ್ ಅಂತಲ್ಲ, ಇದಷ್ಟು 25 ಲಕ್ಷ 50 ಆ ಥರ ಪೇಮೆಂಟ್ ಮಾಡಿದ್ದಾರೆ ಕೆಲವು ಕಡೆ. ಇಲ್ಲಿ ಯಾವ ಪೇಮೆಂಟ್ ಮಾಡಿಲ್ಲ. ಮೂಡಬಿದ್ರೆ ರಕ್ಷೆ ಕೂಡ ಮೂಡಬಿದ್ರೆಯವರು 1 ಲಕ್ಷ ಕೋಟಿ ಕಟ್ಟಿದ್ದಾರೆ. ಬೇರೆ ಎಲ್ಲೂ 1 ಲಕ್ಷ ಬೇರೆ ಯಾವ ತಾತ್ಕಾಲಿಕ ಅಲ್ಲ, ಇವಾಗ ದುಡ್ಡು ಬರಲ್ಲ. ನಾವು ನಿಮ್ಮ ಲೈನಲ್ಲಿ ಬಿಡ್ತಾರೆ. ಇವಾಗ ಬರಲ್ಲ. ಮುಂದೆ ಏನಾಗುತ್ತೆ ಅಂದರೆ ಇವಾಗ ಬಲ್ಕ್ ಅಂತ ಹೇಳಿದ್ರಲ್ಲ, ಬ್ಯಾಕ್ ಟ್ರೀಟ್ಮೆಂಟ್ ಆಗಿದೆ, ಅದೆಲ್ಲ ಪವರ್ ಸ್ಯಾಂಕ್ಷನ್ ಆಗಿರೋದು ಉಲ್ಲಾಳ ಕಮಿಷನರ್ ಇವಾಗ ಬಿಲ್, ಅದ್ರದ್ದು ಬಿಲ್ಲೆಲ್ಲ ಅವ್ರಿಗೆ ಬರ್ತಾ ಇದೆ. ಹಾಂ, ಬಿಲ್ಲು ಅದು ಸುಮಾರು ಬರ್ತಾ ಇದೆ. ಅದನ್ನು ಅವ್ರು ಕಟ್ಟಿಲ್ಲ. ಅದು ಮೆಸ್ಕಾಂ ಅವರಿಗೆ ಅದೊಂದು ಕಂಪ್ಲೇಂಟ್ ಇದೆ. ಅಷ್ಟೊಂದು ಕೋಟಿಗೆ ಇವಾಗ ಅವ್ರು ಸ್ಟಾರ್ಟ್ ಆಗಿ ಕ್ರೋರ್ಸ್ ಥರ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ತಿಂಗಳಿಗೆ 7 ಲಕ್ಷ 8 ಲಕ್ಷ ಆ ಥರ ದುಡ್ಡು ಬರ್ತಾ ಇದೆ. ಅದಕ್ಕೆ ನೆಕ್ಸ್ಟ್ ಫ್ಯೂಚರಲ್ಲಿ ಏನಂದರೆ ಎಲ್ಲರೂ ಒಂದು ಕಮಿಟಿ ಮಾಡೋದು, ಸ್ಟೇಕ್ ಹೋಲ್ಡರ್ಸ್ ಅಂತ ಬರೋದಲ್ಲ, ವಿಲೇಜ್ಗಳು ಮತ್ತು 3 ಪಟ್ಟಣ ಸೇರಿ ಅದರಲ್ಲಿ ಎಷ್ಟು ಶೇರ್ ಮಾಡಬೇಕಾಗುತ್ತೆ, ಎಷ್ಟು ನೀರು ಯೂಸ್ ಮಾಡ್ತಾ ಇದೆ, ಫ್ಯೂಚರಲ್ಲಿ ಬರುತ್ತೆ. ಅದರಲ್ಲಿ ಬಲ್ಕ್ ರೇಟ್ ಎಷ್ಟು ರೇಟಿಂಗ್ ಬರುತ್ತೆ ಅದ್ರ ಪ್ರಕಾರ ಟೋಟಲ್ ಅಮೌಂಟ್ ಬರೋದಕ್ಕೆ ಡಿವೈಡ್ ಮಾಡಿ ಕೊಡ್ತಾರೆ. ಅದು ನೆಕ್ಸ್ಟ್ ಲೆವೆಲಲ್ಲಿ ಒಂದು ಎಲ್ಲ ಕಮಿಟಿ ಥರ ಮಾಡಿ ಅದರಲ್ಲಿ ಆ ಥರ ಕೆಲವು ಕಡೆ ನಾವು ಇದ್ದಂಥ ಲೇನಿಗೆ ನಾವು ಹೊಸ ಪಂಚಾಯತ್ಗಳನ್ನು ಮಾಡೋದು, ಅದಕ್ಕೆ ನಾವು ನಮ್ಮ ಪಂಚಾಯತ್ ನೀರು ಕೊಟ್ಟಿದ್ದೇವೆ. ಮೀಟರ್ ರನ್ ಆಗ್ತಾ ಇಲ್ಲ. ನೀವು ಬಿಲ್ ಬರುವ
2420 2340 ಇನ್ನೂ ಬ್ಯಾಲೆನ್ಸ್ ನೆಕ್ಸ್ಟ್ ಮಾಡ್ತೀವಿ. ಬ್ಯಾಲೆನ್ಸ್ ಇದೆ, ಇಲ್ಲಿ ಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ರಿ ಅಂತ ಹೇಳಿದ್ರು. ನಾಲ್ಕನೇ ವಾರ್ಡಲ್ಲಿ ಕಿರಣ್ ವಾರ್ಡಲ್ಲಿ ಮಲ್ಯ ಪ್ಲೇಸ್ ಅಲ್ಲಿ ಒಂದು ಭಾಗದಲ್ಲಿ ಒಂದು 18 ಮನೆ ಬರ್ತಾ ಇದೆ. ನೀವು ಫೈಂಡ್ ಔಟ್ ಹೇಗೆ ಮಾಡ್ತೀರಿ ಸರ್? ನಾನು ನಿಮ್ಮ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಲಿಸ್ಟ್ ಮಾಡಿ ಕೊಟ್ಟು ನಾವು ಅದನ್ನು ಪ್ರಕಾರ ಮಾಡ್ತೀವಿ. ನಾವೆಲ್ಲ ಮಾಡಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅದನ್ನು ಫೈಂಡ್ ಔಟ್ ಅದು ಮಾಡಲೇಬೇಕು ಸರ್. ಮಾಡದೇ ಇದ್ರೆ ಅವ್ರಿಗೂ ಫೈನಲ್ ಪೇಮೆಂಟ್ ಆಗಲ್ಲ. ಈ ಅಮೃತ್ ಸ್ಕೀಮಲ್ಲಿ ಏನಿದೆ ಅಂದರೆ ಅಲ್ಟಿಮೇಟ್ಲಿ ಬೆನಿಫಿಷಿಯರ್ಸ್ಗೆ ಯೂಸ್ ಆಗಬೇಕಂತ ಅವರು ಲಾಸ್ಟ್ಗೆ ಮೆಜರ್ ಮಾಡೋದು ಏನಂದರೆ ನಮ್ಮಲ್ಲಿ HS ಇತ್ತಲ್ಲ, ಅಷ್ಟು HS ಆದರೆ ಮಾತ್ರ ಫೈನಲ್ ಪೇಮೆಂಟ್ ಮಾಡಬೇಕಂತ ಇರೋದು. ಅದು ಆಗದೆ ಅವರಿಗೆ ಫೈನಲ್ ಪೇಮೆಂಟೇ ಆಗಲ್ಲ. ಅದನ್ನು ಮಾಡಲೇಬೇಕು ನಾವು. ಬೇರೆ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರು ವೆರಿಫಿಕೇಶನ್ ತಾವು ಇರ್ತೀವಿ, ನಾವು ಇರ್ತೀವಿ, ಎಲ್ಲ ನಡೀತದೆ. ವೆರಿಫಿಕೇಶನ್ ಅಲ್ಲಿ ಕೂಡ ಅಲ್ಲ, ನಾನು ಯಾವುದೇ ಉದ್ಯೋಗಗಳು ಮನೆ ಕೂಡ ಈ ಸೌಲಭ್ಯದಿಂದ ವಂಚಿತ ನಮಗೂ ಅದೇ ಇರೋದು ಸರ್. ಲಿಸ್ಟಾಗಿದ್ರು ಕೂಡ ನೀವು ಲೀಸ್ಟ್ ಕೊಟ್ಟು ನಾವು ಕ್ಲಿಯರ್ ಮಾಡ್ತೀವಿ. ಅದೇನು ಬಿಡೋ ಪ್ರಶ್ನೆ ಅವ್ರು ಮಾಡ್ತಾ ಇದ್ದಾರೆ. ನಾವು A ಫಾರ್ಮ್ ತಗೊಂಡು ಅದನ್ನು ಚೆಕ್ ಮಾಡ್ತೀವಿ. ಅದನ್ನು ಸಂಬಂಧ ಬೇಕಾದಂಥ ಸ್ಪೆಷಲ್ ಮೀಟಿಂಗ್ ಕೊಟ್ಟು ಅದರಲ್ಲಿ ಎಷ್ಟು ಯಾರ್ಯಾರು ಲೀಸ್ಟ್ ಇದೆ ಹಿಂದೇನಾದ್ರು ಹಿಂದಿದ್ರೆ ಅದನ್ನು ಚೆಕ್ ಮಾಡಿ ಬೇಕಾದ್ರೆ ನಾವು ಮಾಡೇ ಕೊಡ್ತೀವಿ. ಕೆಲವೊಂದು ಲೈನೇ ಮಾಡಲಿಲ್ಲ. ಅಲ್ಲ, ಅದು ನಾನು ಏನು 2-3 ಕಿಲೋಮೀಟರ್ ಇದೆ, ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಬರ್ಬೋದು. ಅದನ್ನು ಸೇರ್ಕೊಂಡು ಮಾಡ್ತೀವಿ. ಕಮರ್ಷಿಯಲ್ ಇದರಲ್ಲಿ ಅಮೃತ ಇದರಲ್ಲಿ ಕಮರ್ಷಿಯಲ್ ಇಲ್ಲ. ಕಮರ್ಷಿಯಲ್ ನಾವು ಎಷ್ಟು ಫ್ಯೂಚರಲ್ಲಿ ಇದು ಕಮಿಷನ್ ಆಗೋಂತ ಅವ್ರ ಕಡೆಯಿಂದಲೇ ಮಾಡಿಸ್ಬೋದು. ಅವ್ರ ಪಾರ್ಟಿ ಆಗಿದ್ದಾರೆ ಅವ್ರ ಕಡೆಯಿಂದ ನಾವು ಇದರಲ್ಲಿ ಮನೆ ಕನೆಕ್ಷನ್ ಮಾತ್ರ ಕೊಂಡ್ಕೊಳ್ಬೇಕು. ಕಮರ್ಷಿಯಲ್ ಅಥವಾ ಇಂಡಸ್ಟ್ರಿಯಲ್ ಆ ಥರ ಯಾವುದೇ ಕನೆಕ್ಷನ್ ಕೊಡ್ಬೋದು. ಈಗ ಅವ್ರ ಕಡೆಯಿಂದ ಅದು ನಿಮ್ಮಲ್ಲೇ ಸೆಪರೇಟ್ ಮಾಡ್ಕೊಂಡು ಹೋಗ್ಬೋದು. ಅದು ಇವಾಗ ಯಾವ ಟೆಂಪರರಿ ಮಾಡ್ಕೊಂಡು ಪರ್ಮನೆಂಟ್ ಮಾಡೋಕ್ಕೆ ನಮಗೆ ದುಡ್ಡು ಬರಬೇಕು. ಯಾಕಂದ್ರೆ ಅವ್ರಿಗೆ ಪೇಮೆಂಟ್ ಆಗಿದೆ ಎಲ್ಲ ಅವ್ರಿಗೆ ನೋಡಿದ್ರೆ ಶೇರ್ ಸೆಂಟ್ರಲ್ ಶೇರ್ ನೋಡಿದ್ರೆ ಸ್ಟೇಟ್ ಶೇರ್ ಹಿಂದೆ ಬರೋದಿಲ್ಲ ಆಮೇಲೆ ಅದಕ್ಕೆ ಅವರಿಗೆ ಅದನ್ನು ಯಾರಿಗಾದ್ರೂ ಅವರಿಗೆ ಪೇಮೆಂಟ್ ಅಂತ ಮಾಡ್ತೀವಿ ಅಂತಾರೆ. ಆ ಥರ ಅವರು ರೇಟ್ ಹೋಗ್ತಾ ಇರ್ತಾರೆ. ಬಟ್ ಟೆಂಪರರಿ ಆದರೆ ಬೇಕಾದ್ರೆ ಮಾಡ್ತೀವಿ, ಪರ್ಮನೆಂಟ್ ಮಾಡೋದಿಲ್ಲ. ಅದು ಒಂದು ಸಮಸ್ಯೆ ಆಗಿದೆ. ನಾವು ಯಾರ ಹತ್ರ ಹೇಳುವುದಿಲ್ಲ, ನಾವು ಯಾರ ಹತ್ರ ಹೇಳ್ಬೋದು. ಒಂದು ನಮ್ಮಲ್ಲಿ ಫಂಡಿಲ್ಲ, ನಮ್ಮಲ್ಲಿ ಫಂಡಿಲ್ಲ, ನಾವು ಯಾರ ಹತ್ರ ಹೇಳ್ಬೋದು. ಅವ್ರು ಏನು ಮಾಡ್ತಾರೆ, ಅಲ್ಲಿ ಯಾರು ನಿಮ್ಮ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಅನ್ನೋ ಇಂಟೆನ್ಷನ್ ಬಂದಿದೆ. ಅದಕ್ಕಾಗಿ ನಾವೆಲ್ಲ ಇದು ಪ್ರಯತ್ನ ನಡೀತಾ ಇದೆ ಅಂತ ಅದು ಗೊತ್ತಾದರೆ ಏನಾದರೂ ಸ್ವಲ್ಪ ಅವ್ರು ಕನ್ವಿನ್ಸ್ ಮಾಡಿಸ್ಬೋದು. ಒಂದು ಗೌರ್ಮೆಂಟ್ಗೆ ಸೆಕ್ರೆಟರಿಗೆ ನಾವೇ ಮಾಡಿದ್ರೆ ವ್ಯವಸ್ಥೆ ಮಾಡಿ ಅಲ್ಲ, ನಾವೇ ಮಾಡಿದ್ರೆ ಎಲ್ಲ ಎಲ್ಲರೂ ಮಾಡ್ತಾರೆ. ಪಂಚಾಯತ್ ನಾವೆಲ್ಲರೂ ಹೇಳ್ತಾ ಇದ್ದೀವಿ. ಬಂದರೆ ನಗರಗಳಲ್ಲಿ ಇದಕ್ಕೆ ಸೆಕ್ರೆಟರಿ ಅವರಿಗೆ ಒಂದು ಸರ್ಕಾರದ ಕಾರ್ಯದರ್ಶಿ ಅವರಿಗೆ ಒಂದು ಲೆಟರ್ ಬರೆಯೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ನಮಗೂ ಮೀಟಿಂಗಲ್ಲಿ ನೀವು ಏನು ಮಾಡಿದ್ರೆ ಸರ್ ಹಿಂಗೆ ಲೆಟರ್ ಬರ್ತಾರೆ ಅಂತ ಅವ್ರು ಹೇಳೋಕ್ಕೆ ಒಂದು ಪ್ರೋಸೆಸ್ ಇರುತ್ತೆ. ಸಮಸ್ಯೆ
ಎಲ್ಲಾದ್ರೂ ಒಂದು ಕಡೆ ಓಪನ್ ಮಾಡಿಬಿಟ್ಟು ನೀರು ಪೈಪ್ ಒಳಗಡೆ ಮಣ್ಣು ಹೋದ್ರೆ ಅದನ್ನು ನೀವು ಕ್ಲಿಯರ್ ಮಾಡ್ತೀರಾ? ಇಲ್ಲ ಕಾಣ್ಬೇಕು, ಅದು ಮಾಡುತ್ತಿಲ್ಲ, ನೀವು ಮಾಡ್ತೀರಾ? ಅಲ್ಲ ಅದು ಒಂದು ಎಲ್ಲಾದ್ರೂ ಒಂದು ಕಡೆ ಓಪನ್ ಮಾಡಿ ನೀರು ಬಿಟ್ಟರೆ ಬಿಡೋದು ನೀವು ಅವರು ಮಣ್ಣು ಚೆಕ್ ಮಾಡಿದ್ರಿ, ಅಲ್ಲಿ ಜಾಯಿಂಟ್ ಇರ್ತದೆ, ಅದು ಕಲಪೆ ಕ್ವಾಲಿಟಿ ಪೈಪ್ ಜಾಯಿಂಟ್ ಅನ್ನು ಹಾಕಿದ್ರು ಕೂಡ ನಿಮಗೆ ಸಮಸ್ಯೆ ಆಗಿದೆ. ಅವರು ಕಲಪೆ ಕ್ವಾಲಿಟಿದು ಜಾಯಿಂಟ್ ಹಾಕಿದ್ರಿಂದ ಅದು ಪುನಃ ಹೊಡಿತಾರೆ. ಪುನಃ ನಾವು ನಮ್ಮ ಪಂಚಾಯತ್ ಅವರಲ್ಲೇ ಮಾಡಿಸಿದ್ದು ಒಂದು 90% ಪಂಚಾಯತ್. ಯಾಕೆಂತ ಹೇಳಿದ್ರೆ ಅವರು ಮಾಡುವಂಥ ಕೆಲಸದಲ್ಲಿ ಉಪಯೋಗಿಸುವಂಥ ಐಟಮ್ಸ್ ಎಲ್ಲ ಕಲಪೆ ಕ್ವಾಲಿಟಿದು ಆಗ್ತದೆ. ಇವರು ಮಾಡ್ತಾರೆ, ಹೀಗೆ ಟೆಂಡರ್ ಕೊಡ್ತಾರೆ, ಮಾಡ್ತಾರೆ, ಗೊತ್ತಿಲ್ಲ. ಅದನ್ನು ಆಲ್ಮೋಸ್ಟ್ ಆಗಿದೆ. ಇದು ಮಾತಾಡಿ ಅದಕ್ಕೆ ತುಂಬ ಸಲ ಇವತ್ತು ಹೇಳಿದೆ. ಇಲ್ಲಿ ಇನ್ನೊಂದು ಅಂತ ಹೇಳಿದ್ರೆ ನಮ್ಮ ನೀರು ಬಿಡೋರ ಹತ್ರವೇ ಅವರು ಸಾಮಾನು ನಾವೇ ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗಿದೆ, ನಾವೇ ತಂದು ಕೊಟ್ಟಿದ್ದಾರೆ. ಆ ರೀತಿ ಕೂಡ ಆಗಿದೆ. ನಾವು ಅದಕ್ಕೆ ಮಾತಾಡಿ ದಿವಸದಿಂದ ಹಾಗೆ ಮಾಡಿದ ಅವರು ಸಂಬಂಧ ಮಾಡುವಾಗ ಮತ್ತೊಬ್ಬರು ಹೇಳುವಾಗ ಸ್ವಿಚ್ ಆಫ್. ಸಾಮಾನ್ಯ ಸಭೆಯಲ್ಲಿ ಸಾಮಾನ್ಯ ಸಭೆಯಲ್ಲಿ ವಿಷಯ ಸಂಖ್ಯೆ 229. ನೀವು ಮೊದಲ ಇಲ್ಲಿ ನಿರ್ಣಯ ಬರುವಾಗ ಇಲ್ಲಿ ಹೇಗೆ ಉಂಟು ಅದನ್ನೇ ನೋಡಬೇಕಾಗಿದೆ. ನೀವು ನಿಮಗೆ ಬೇಕಾದಾಗೆ ಮತ್ತೆ ಬರೆಯುವುದಲ್ಲ. 229ರಲ್ಲಿ ಪ್ಯಾರಿಸ್ ಕಮಿಟಿ ವಿಷಯದಲ್ಲಿ ಮಾರ್ಕ್ ಮೇಲ್ಚಾವಣಿ ಅಳವಡಿಸುವ ಬಗ್ಗೆ ರಾಜ್ಯ ಸದಸ್ಯರು ದೇವನಗರ ಅವರ ಮನವಿಯ ಬಗ್ಗೆ ನಾವೇನಲ್ಲಿ ನಿರ್ಣಯ ಮಾಡಿದ್ದೇವೆ ಅಂತ ಹೇಳಿದ್ರೆ MLC ನಮ್ಮ ಸಂಸದರಿಗೆ ಅದನ್ನು ಕೊಟ್ಟು ಅಲ್ಲಲ್ಲ, ಅದು ಹೇಗೆ ಗೊತ್ತಾ? ನಾವು ಅದನ್ನು ಸ್ಥಳ ಪರಿಶೀಲನೆ ಮಾಡುವಾಗ ಇದರಲ್ಲಿ ಹೇಗೆ ಉಂಟು ಅಂತ ಹೇಳಿದ್ರೆ ನಾವು ಕಾಮಗಾರಿ ಮಾಡುವ ಬಗ್ಗೆ ಮಾಡುವ ಬಗ್ಗೆ ಇಲ್ಲ, ಸ್ಥಳ ಪರಿಶೀಲನೆ ಮಾಡಿ ಅದು ಉಂಟು. ಉಲ್ಲೇಖಿತ ನೀವು ವಿಷಯ ಒಬ್ರು ಮಾತ್ರ ಹೇಳಿದ್ದು ಅದನ್ನು ಯಾರಿಗೆ MLC-ಗೆ ಲೆಟ್ ಮಾಡುವಂತ ನೀವು ಒಬ್ರು ಹೇಳಿದ್ದೀರಾ. ಮತ್ತೆ ಎಲ್ಲರೂ ಹೇಳಿದ್ದಾರೆ ಅದನ್ನು ಬೇರೆ ವಿಷಯವಾಗಿ ಕಲ್ಪನೆಗಳನ್ನು ನಾವು ಮಾಡಬೇಕಾಗ್ತದೆ. ಉಲ್ಲೇಖಿತ ವಿಷಯದ ಬಗ್ಗೆ ಚರ್ಚೆಗಾಗಿ ಸ್ಥಳ ಪರಿಶೀಲನೆ ಮಾಡಿ ಕಾಮಗಾರಿ ನಿರ್ವಹಿಸಬೇಕು, ಸರ್ವಾನುಮತದಿಂದ ತೀರ್ಮಾನಿಸಲಾಗಿದೆ ಅಂತ ಆಗಿತ್ತು. ಸ್ಥಳ ಪರಿಶೀಲನೆ ಮಾಡಿದಲ್ವಾ? ಅದಕ್ಕೆ MLC ಬಂದಾಗ ನಿರ್ಣಯ ಸರಿ ಮಾಡಬೇಕು. ಪಟ್ಟಣ ಪಂಚಾಯತಿ ಮಾಡುವ ಈ ಭಾಗಕ್ಕೆ KSRTC ಬಸ್ಸಿನ ಬಗ್ಗೆ ನಾನು ಮಾತಾಡಿದ್ದೆ, ಉಲ್ಲೇಖ ಮಾಡಿದ್ದೇನೆ. ಅದು ಲೆಟರ್ ಹಾಕಿದ್ದೀರಾ? ಎಲ್ಲಿಂದು ಕಾಪಿ ತೋರಿಸ್ತೀನಿ. ಅಲ್ಲ, ಇದು ಈಗ ಮುಗಿಲಿ, ಸಾಮಾನ್ಯ ಸಭೆ ಮುಗಿಲಿಲ್ಲ. ಅಲ್ಲ, ಅವತ್ತು ಲೆಟರ್ ಅನ್ನೇ ಮತ್ತೆ ಲಾಸ್ಟ್ ಓದೋಣ. ಉಂಟು, ಇಟ್ಟಿದ್ದೇವೆ. ನಾವು ಕಾಮಗಾರಿಗೆ ಬಂದಿರೋದು. ಹೌದೌದು. ನೆಕ್ಸ್ಟ್ ನಿಮ್ದು ಸ್ಥಾಯಿ ಸಮಿತಿ ಹೇಳ್ಬೋದಾ? ಅಲ್ಲ ಸಾಮಾನ್ಯ ಸಭೆ ಮುಗಿಲಿಲ್ಲ. ಇದು ಮುಗಿತು. ಅದರಲ್ಲಿ ಸಬ್ಜೆಕ್ಟ್ ಇಲ್ಲದಿದ್ದರೆ ನೀವು ಮಾತಾಡಿ. ಏನಿಲ್ಲ ಮಾತಾಡಲಿಕ್ಕೆ ಅಧ್ಯಕ್ಷರ ಸ್ಥಾಯಿ ಸಮಿತಿಯಲ್ಲಿ ನವಂಬರ್ 75 ಕುಟಿಕರ ಪಟ್ಟಣ ಪಂಚಾಯತ್ ರಾಷ್ಟ್ರೀಯ ವಾರ್ಡ್ ಸಂಖ್ಯೆ 11 ಸಾಯಿನಗರ ಎಂಬ ಮೆಮೋರಿಯಲ್ ಸುಭಕ್ಕೆ ಅದು ಇಲ್ಲಿ ನಮ್ಮ ಗಿರಿಚಕ್ರ ಹೌದು, ಹೌದು. ಅದ್ರ ಜೊತೆ ಗಿರಿಚಕ್ರ ಮತ್ತು ಅವ್ರು ತಿನ್ನುವವರು ಇನ್ನೊಂದು ಅಲ್ಲಿ ಒಂದು ಕೇಳಿ ಒಟ್ಟಿಗೆ ಹಾಕ್ತಾರೆ. ಅದು ಒಮ್ಮೆ ಅದರಲ್ಲಿ ಸ್ಥಳ ಪರಿಶೀಲನೆ ಹಾ, ಸ್ಥಳ ಪರಿಶೀಲನೆ ಮಾಡಿ. ಎಷ್ಟು ಹಾಕುವಂತ ಒಮ್ಮೆ ಅದರ ಒಟ್ಟಿಗೆ ಒಂದು ಮಾಡಿ ನಿಮಗೆ ದೇವರ ಮನೆ ರಸ್ತೆಯಲ್ಲಿ ಅದರೊಟ್ಟಿಗೆ 2-3 ಒಳ್ಳೆಯ ದೇವರ ಮನೆ ರಸ್ತೆ ಫಾರೂಕ್ ಹಾಗೂ ಅತೀಜ್ ಅವರ ಮನೆಗೆ ಹೋಗುವಾಗ ನಮ್ಮ ಬ್ರಿಡ್ಜಿನಲ್ಲಿ ಲೆಫ್ಟ್ ಒಂದು ಉಂಟಲ್ಲ, ಹೌದು. ಅಲ್ಲಿಗೆ ಒಂದು ತೋಡು ಕಳೆದಿಲ್ಲ ಓಪನ್ ಮಾಡಿ. ಈಗ ಮೊದಲು ಮಣ್ಣು ಹಾಕಿತ್ತು, ತೋಡು ಅದನ್ನು ಓಪನ್ ಕಳೆದ ಸಲ ಹಾಕುವಂತ ಹೇಳುವಾಗ ಏನ ಜಾಗದ ಒಳಗೆ ಅದಲ್ಲ ಬ್ರಿಡ್ಜಿನ ಬದಿಯಲ್ಲಿ ಗೊತ್ತಾಯ್ತು. ಒಳ್ಳೆ ಬ್ರಿಡ್ಜ್ ಕರೆಕ್ಟ್ ಲೆಕ್ಕ ನೀವು ಕೆಲಸದ ಬಾರಿ ಸ್ವಲ್ಪ ಮೇಲೆ ಹೇಳಿಲ್ಲ. ಇಲ್ಲ, ಸೈಡ್ ದೊಡ್ಡದೊಂದು ಹೊಂಡ ಆಗಿದೆ.
ಒಮ್ಮೆ ಸ್ಪಾಟಿಗೆ ಅದನ್ನೇ ಮೆನ್ಷನ್ ಮಾಡಿಬಿಟ್ಟು ದೇವರ ಅರಮನೆ ರಸ್ತೆ ಫಾರೂಕ್ ಹಾಗೂ ಅಜೀಜ್ ಅವರ ಮನೆಗೆ ಹೋಗುವ ದಾರಿಯಲ್ಲ ರಸ್ತೆ ಅದನ್ನು ನಾಳೆ ಅವರು ಕಷ್ಟ ಆಗುತ್ತೆ. ಎಲ್ಲರಿಗೆ 4 ಲಕ್ಷ ನೀಡುವುದಕ್ಕೆ ಹೇಳಿ ನಾವು ಚರ್ಚೆ ಮಾಡಿ ಒಬ್ಬರಿಗೆ ನಿರ್ಣಯವನ್ನು ಬಿಟ್ಟೋಗಿದೆ ಅಧ್ಯಕ್ಷ. ಅದಕ್ಕೆ ನಿರ್ಣಯ ಬೇಕಂತಿಲ್ಲ, ಇನ್ನು ನಿರ್ಣಯ ಮಾಡ್ಬೋದಲ್ಲ. ಟೆಂಡರ್ ಈಗ ನಮಗೆ ನಿರ್ಣಯ ಬೇಕಲ್ಲ. ಈಗ ಕಳೆದ 1 ವರ್ಷಕ್ಕಿಂತ 5 ಲಕ್ಷ ಇಟ್ಟದ್ದು ಟೆಂಡರ್ ಮುಂದೆ ಕಟ್ಟಿದ್ದೇವೆ. ಎಷ್ಟು ತಿಂಗಳಾಯ್ತು ಅದು ಟೆಂಡರ್? 10 ತಿಂಗಳಾಯ್ತು. ನಾವು ಎರಡನೇ ಸಾಮಾನ್ಯ ಸಭೆಯಲ್ಲಿ 5 ಲಕ್ಷ ನಾವು ನಿರ್ಣಯ ಮಾಡಿ ಅಲ್ಲ ಟೆಂಡರ್ ಆದದ್ದು ಮೊನ್ನೆ ಲಾಸ್ಟ್ ಈ ಸಾಮಾನ್ಯ ಸಭೆಯಲ್ಲಿ ಏಪ್ರಿಲ್ ಈ ಸಭೆ ಏಪ್ರಿಲ್ ಈ ಸಭೆ ಟೆಂಡರ್ ಆಗಿ ಟೈಮ್ ಟೆಂಡರ್ ಆಗಿದೆ. ವೆಬ್ಸೈಟ್ ಇದೆ ನಿರ್ಣಯ ಮಾಡಿದೆ ಟೆಂಡರ್ ಆದದ್ದು ಏಪ್ರಿಲ್ ಈ ಸಾಮಾನ್ಯ ಸಭೆ. ಹಾಗಾದ್ರೆ ಲೆಕ್ಕ ಹೇಗೆ ಅಂತ ಹೇಳಿದ್ರೆ ದಾಖಲೆ ನಮಗೆ ಈ ಸಾಮಾನ್ಯ ಸಭೆಯಲ್ಲಿ ನಮಗೆ ಏಪ್ರಿಲ್ ಆದದ್ದು. ಯಾಕಂತೇಳಿದ್ರೆ ಅದು 10 ತಿಂಗಳಿಗಿಂತ ಜಾಸ್ತಿ ಆಯಿತು. 11 ತಿಂಗಳಾಯ್ತು ನಮ್ಮ ಅದನ್ನು ನಿರ್ಣಯ ಮಾಡಿ. ಈ 4 ಲಕ್ಷದ ಕೂಡ ನಾವು ಈಗ ನಿರ್ಣಯ ಮಾಡಿ ಆದಷ್ಟು ಬೇಗ ಯಾಕಂದ್ರೆ ನಮ್ಮದು ಟೆಂಡರ್ ನಿಧಾನಗತಿಯಲ್ಲಿ ಹೋಗ್ತಾ ಇದೆ. 5 ಲಕ್ಷ ಈಗ ಆಯ್ತಲ್ಲ, ಎಷ್ಟು 1 ವರ್ಷ ಆಯ್ತಲ್ಲ, 5 ಲಕ್ಷ ಯಾಕೆ ಅನಾವರ್ತಿಸುವಂತಹ ಅನೇಕ ವಿಚಾರಗಳನ್ನು ನಾನು ನಿಮ್ಮ ಹತ್ರ ಕೆಲವು ಸಾಮಾನ್ಯ ಸಭೆಯಲ್ಲಿ ಹೇಳಿದೆ. ಅಧ್ಯಕ್ಷರು ಹೇಳುವಾಗ ಮಾರ್ಚ್ ಫೆಬ್ರವರಿ ಅಂತ ಹೇಳಿಕ್ಕೆ ಇಲ್ಲ. ಆ ಸಂದರ್ಭದಲ್ಲಿ ಆರ್ಥಿಕ ಪರಿಸ್ಥಿತಿ ನೋಡಿ 5 ಲಕ್ಷ 10 ಲಕ್ಷ ನೀವು ನಾವು ನಿಮಗೆ ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷರು ನಾವೆಲ್ಲ ಸೇರಿ ತುಂಬ ಸಲ ನಿಮಗೆ ಆರ್ಥಿಕ ಕ್ರೋಢೀಕರಣದ ಬಗ್ಗೆ ಕೆಲವರು ಮಾಹಿತಿ ಕೊಟ್ಟಿದ್ದೇವೆ. ಇದರವರೆಗೆ ಅದರ ಅಚೀವ್ಮೆಂಟ್ ಏನಂತ ಹೇಳಿದ್ರೆ ಶೂನ್ಯ. ಆದ್ರಿಂದ ನಿಮ್ಮ ಖಾತೆಯಲ್ಲಿ ಸಂಬಳ ಕೊಡಲಿಕ್ಕೆ ಹಣ ಇಲ್ಲ, ವಿಷಯ ಅಷ್ಟೇ. ಅದನ್ನು ನೀವು ಮಾಡಬೇಕಿತ್ತು, ನೀವು ಮಾಡಲಿಲ್ಲ. ನಾವು ಪುನಃ ಅದನ್ನು ಸಾಮಾನ್ಯ ಸಭೆಯಲ್ಲಿ ಮಾತಾಡೋದು ಸರಿಯಾಗುತ್ತೆ. ಪ್ರತಿ ವಾರ್ಡ್ ಈ ವರ್ಷ ಅದನ್ನು 1 ಲಕ್ಷ ಕಮ್ಮಿ ಮಾಡುದು ಅಂತ. ಈ ವರ್ಷ ಕೂಡ ಜಾಸ್ತಿ ಮಾಡಬೇಕಾಗುತ್ತೆ. ಈ ವರ್ಷ ಒಂದು 6 ಲಕ್ಷ ಆದ್ರೂ ಕೊಡ್ಬೇಕಿತ್ತು. ಇದು ಹೋದ ವರ್ಷ 5 ಲಕ್ಷ ಕೊಟ್ಟು ಅದು ಮೊನ್ನೆ ಟೆಂಡರ್ ಆಗಿ ಈ ವರ್ಷ 4 ಲಕ್ಷ ಕೊಟ್ಟು 5 ಲಕ್ಷ ಜಾಸ್ತಿ ಮಾಡಲಿಕ್ಕೆ 5 ಲಕ್ಷ ಕೊಟ್ಟು ಈಗ 5 ಲಕ್ಷ ನಾರ್ಮಲ್ ಯಾವಾಗ ಇಡ್ತಾರಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರು ಹೇಳೋದ್ರಲ್ಲಿ ಸರಿ ಇದೆ. ಅಧ್ಯಕ್ಷರೇ ಅವರು ಹೇಳೋದ್ರಲ್ಲಿ ಸರಿ ಇದೆ. ವರ್ಷ ಟ್ಯಾಕ್ಸ್ 5% ಜಾಸ್ತಿ ಆಗ್ತದೆ, ಇನ್ಕಮ್ ನಮ್ಮದು ಜಾಸ್ತಿ ಆಗ್ತದೆ. ಆದ್ರಿಂದ 6 ಲಕ್ಷ ಮಾಡೋದು ಒಳ್ಳೆಯದು. ನಮ್ಮದೆಲ್ಲ ಸಾವಯವ. ನಮ್ಮ ಅಭಿಪ್ರಾಯ ಪ್ರಕಾರ ನೀರಿನ ಹಣ ಉಳಿಯುವುದರಿಂದ ನಮ್ಗೆ ಎಲ್ರಿಗೂ ಒಂದು 10 ಲಕ್ಷ ಆದರೂ ಕೊಡ್ಬೋದು. ಕಡಿಮೆ ಒಂದು 50 ರಿಂದ 70 ಲಕ್ಷ ನೀರಿನ ವಾರ್ಷಿಕ ನಿರ್ವಹಣೆ ನಮಗೆ ಉಳಿತದೆ. ಈಗ ನೀರು ನಾವು ಎಣಿಸಿದ ಹಾಗೆ ಬಂದ್ರೆ 10 ಲಕ್ಷ ಕಡಿಮೆ ಅಂತ ಕೊಡ್ಬೋದು. ನಾವು 10 ಲಕ್ಷಕ್ಕೆ ಇರುವುದಿಲ್ಲ, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ ಈಗ ಕೊಟ್ಟು ಇನ್ನು 5 ಲಕ್ಷ ಕೊಟ್ಟರೆ ಡಿಸೆಂಬರ್ ಜನವರಿಗೆ ಆಗುವಾಗ ಮತ್ತೊಮ್ಮೆ ಒಂದು ಟೆಂಡರ್ ಒಂದು ವ್ಯವಸ್ಥೆ ಮಾಡಿ ಅಂತ ಉಂಟು. ಯಾಕಂದ್ರೆ ಒಂದು ಸ್ಥಾಯಿ ಸಮಿತಿಗೆ ಒಂದು ವರ್ಷ ಕೊಡ್ತಾರೆ ಮಾಡಿದ್ರೆ ಗ್ರಾಮಕ್ಕೆ ನಮಗೆ ಆಯಾಯ ವಾರ್ಡ್ನಲ್ಲಿ ಕೆಲಸ ಆಗ್ತದೆ. ನೋಡಿ ಅಧ್ಯಕ್ಷರೇ, 5 ವರ್ಷದ ನಿಮ್ಮ ಆಡಳಿತ ಇರುವಾಗ ಹಿಂದೆ ಆವಾಗಲೂ 5 ಲಕ್ಷ ಕೊಡ್ತಾ ಇದ್ವಿ. ಆ ನಂತರ ಪ್ಲಸ್ 4 ವರ್ಷ 9 ವರ್ಷ ಹಿಂದೆ ಕೂಡ 5 ಲಕ್ಷ, 9 ವರ್ಷ ನಂತರ ಕೂಡ 5 ಲಕ್ಷ. ಕೆಲಸ ಆಗಿದೆ ಆಕ್ಸಿಡೆಂಟ್ ಹಾಗೆ ಸ್ವಲ್ಪ ನೀವು ಸ್ವಲ್ಪ ಕೆಲವ್ರು ನೋಡಿ ಕೆಲವು ವಾರ್ಡಲ್ಲಿ ಅಭಿವೃದ್ಧಿ ಆಗಿದೆ ಇಲ್ಲ ಅಂತ. ಒಂದು ವಾರ್ಡಲ್ಲಿ ಆಗಲಿಲ್ಲ ನಿಜವಾಗಿ. ತುಂಬ ರಸ್ತೆ ಬಾಕಿ, ನಿಮಗೆ ಗೊತ್ತಿಲ್ಲ, ನಾನು ಹೇಳಬೇಕಂತ ಇಲ್ಲ. ತುಂಬ ರಸ್ತೆ ವ್ಯವಸ್ಥೆ ನಮ್ಮಲ್ಲಿ ಬಾಕಿ. ಅದಕ್ಕಾಗಿ ನಮ್ಮ ವಾರ್ಡಿಗೆ ಹಾಗಾದರೂ ನೀವು ಒಂದು 2.5 ಲಕ್ಷ ಆದವರೆಗೆ ಸ್ವಲ್ಪ ಜಾಸ್ತಿ ನಮಗೆ ಕೊಡಬೇಕು. ಯಾಕಂದ್ರೆ ಒಂದು ನಿಮಿಷ ನಮ್ಮಲ್ಲಿ ಸಾರ್ವಜನಿಕರು ಕೇಳ್ತಾರೆ, ನೀವು 5 ಲಕ್ಷ ತಗೊಳ್ಳಿಕ್ಕೆ ನೀವು ಇಲ್ಲಿ ಕೋಟೆಗೆ ಚುನಾವಣೆ ಇತ್ತು ನೀವು ಇಲ್ಲಿ ಸಭೆಗೆ ಹೋಗುದಾ ಅಂತ ಕೇಳ್ತೇವೆ. 5 ಲಕ್ಷ ನಾವು ಸಭೆಗೆ 5 ಲಕ್ಷ ಕೊಡುವಾಗ ಬಂದು ಹೋಗ್ಬೋದಲ್ಲ ಅಂತ ಕಾಣ್ತಾರೆ, ಬೇರೆ ಏನು ವಿಷಯ ಇಲ್ಲ. ಹಾಗಾಗಿ ನೀವೊಂದೆಲ್ಲ ಒಂದು ನಿಮಿಷ 10 ಲಕ್ಷ ಆದರೆ ಕೊಡಿ ನಮಗೆ. ಅದೇ ಒಂದು ದಯವಿಟ್ಟು ನಮ್ಮ ವಾರ್ಡಿಗೆ ಒಂದು ಸ್ಪೆಷಲ್ ಆಗಿ ಏನಾದರೂ ನೀವು ರಸ್ತೆ ಅಲ್ಲ ಒಂದು ನಿಮಿಷ, ನನ್ನ ವಾರ್ಡ್ ನಿಜವಾಗಿ ತುಂಬ ಹಿಂದುಳಿದ ತುಂಬ ಮಡ್ ರೋಡ್ ಇದೆ, ಚರಂಡಿ ವ್ಯವಸ್ಥೆ ಇದೆ, ಈಗ ಲೇಔಟ್ ಆಗ್ತಾ ಉಂಟು, ಈಗ ಮನೆಗಳು ಜಾಸ್ತಿ ಆಗ್ತಾ ಉಂಟು ಎಲ್ಲ ಇದೆ.
ಆದ್ರೆ ನನ್ನ ವಾರ್ಡಿಗೆ ಹೋಗಿ ಸ್ಪೆಷಲ್ ಆಗಿ ಕೊಡ್ಬೇಕು. ಹರಿಶಣ್ಣನ ವಾರ್ಡ್ ಬಲಾಢ್ಯ ಶ್ರೀಮಂತ ವಾರ್ಡ್. ಯಾಕೆ ಅಂತ ನಾಲ್ಕಷ್ಟೇ. ಹಾಗೆ ನಾನು ಉದಾಹರಣೆ ಕೊಡ್ತೇನೆ. ಅಲ್ಲಿ ಕಾಂಗ್ರೆಸ್ಸಿನ ಬಲಾಢ್ಯ ನಾಯಕರಾದ ಆಳ್ವಿಕೆ ಅವರು ಬರ್ತಾರೆ MLA ಇದ್ದ. ನಮ್ಮ ಅಧ್ಯಕ್ಷರದ್ದು ಕೂಡ ಅದೇ ಅಧ್ಯಕ್ಷರು ಇದ್ದಾರೆ, ಹರಿಶಣ್ಣ ಇದ್ದಾರೆ, ಪಕ್ಷೇತರ ಎಲ್ಲ. ಈಗ ಬಲಾಢ್ಯ ವಾರ್ಡ್ ಯಾವ್ದಂದ್ರೆ ಹರಿಶಣ್ಣ. ನನಗೆ 2 ಲಕ್ಷ ಕಡಿಮೆ ಮಾಡಬೇಕು, 10 ಲಕ್ಷ ಇಡ್ಬೇಕು. ಅದಕ್ಕೆ ನಮ್ಮ ಸಾಮಾನ್ಯ ಮುಂದಿನ ಚುನಾವಣೆಗೆ ಮಹಿಳಾ ಕ್ಯಾಂಪ್ ಕಮ್ಮಿ ಹೆಚ್ಚು ಯಾರು ಬೇಡ ಬೇಕಾಗ್ತದೆ. ಅವ್ರು ನೋಡ್ತಾರೆ, ನಮ್ಮ ಪಾರ್ಟಿ ನೋಡ್ತಾರೆ. ಈಗ 5 ಲಕ್ಷ ಒಂದು ಅದು ಜಾಸ್ತಿ ಮಾಡಬೇಕು. ಮತ್ತೊಂದು ಕಳೆದ ವರ್ಷ ಟೆಂಡರ್ ಯಾಕೆ ಲೇಟ್ ಆಯಿತು ಅಂತ ಸ್ವಲ್ಪ ನೋಡಿದ್ರಾ? ಅದರ ಬಗ್ಗೆ ಆಲೋಚನೆ ಮಾಡಿದ್ರಾ? ಟೆಂಡರ್ ನಮ್ಮ 4 ತಿಂಗಳಾಗ್ತದೆ, ಅದಕ್ಕೆ ಯಾಕೆ ಹೇಳುವುದಿಲ್ಲ? ನೀವು ಸ್ವಲ್ಪ ಇದು ಮಾಡಿ. ಮುಂದಿನ ಸಾಮಾನ್ಯ ಸಭೆಯೊಳಗೆ ವರ್ಕ್ ಲಿಸ್ಟ್ 17 ಜನರದ್ದು ಫೈನಲ್ ಆಗಬೇಕು. ಯಾರಾದ್ರೂ ಕೊಡ್ತಾರಾ? ಯಾರು ಕೊಡುದಿಲ್ಲ ಅಲ್ವಾ? ದಿನೇಶ್ ಅವರು ಹೇಳಿ, ವರ್ಕ್ ಲಿಸ್ಟ್ ಕೊಡುವಾಗ ನಾವು ನಮ್ಮಿಂದ ಕೂಡ ಆದಷ್ಟು ವ್ಯತ್ಯಾಸ ಆಗ್ತದೆ. ನಾವೇನ್ ಮಾಡಬೇಕು? 17 ವಾರ್ಡಿದ್ದು ಕೂಡ ಮುಂದಿನ ಸಾಮಾನ್ಯ ಸಭೆಯೊಳಗಡೆ ವರ್ಕ್ ಲಿಸ್ಟ್ ಕೊಟ್ಟು ಫೈನಲ್ ಮಾಡಬೇಕು. ಆಗೇನಾಗ್ತದೆ, ಅವರಿಗೆ ನಾವು ಕೇಳೋ ರೈಟ್ ಉಂಟು, ನೀವು ಯಾಕೆ ಕರೀಲಿಲ್ಲ ಟೆಂಡರ್ ಅಂತ. ಒಂದು ನಾವು ವರ್ಕ್ ಲಿಸ್ಟ್ ಕೊಟ್ಟಾದ್ಮೇಲೆ ಅದನ್ನು ಮತ್ತು ಪುನಃ ನಿರ್ಣಯ ಮಾಡಬೇಕು ಅಲ್ವಾ ಜಯರು? ಅದು ನಿರ್ಣಯ ಆಗಿ ಸ್ಥಿರೀಕರಣ ಆಗದೆ ಟೆಂಡರ್ ಕರೀಲಿಕ್ಕೆ ಆಗ್ತದ? 3 ತಿಂಗಳಲ್ಲಿ ಹೋಯ್ತು. ಅಧ್ಯಕ್ಷರು ನೀವೀಗ ಗೊತ್ತಿರೋಲ್ಲ, ಅದನ್ನು ಬಿಡಿಸಿ ಹೇಳಿ, ಅದು ಗೊತ್ತಾಗ್ತದಲ್ಲ. ಹಾಗೆ ಆದರೆ 3 ತಿಂಗಳಾಯ್ತು. ಅದು ಟೆಂಡರ್ ಅಲ್ಲಿ ಈ ರೀತಿ ಅಪ್ರೂವಲ್ ಆಗಿ ಬರುವಾಗ 4 ತಿಂಗಳಾಗ್ತದೆ ಅಲ್ವಾ? ಕೆಲವು ಕಾರ್ಯದಲ್ಲಿ ಮಾಡಿಸ್ತಾರೆ, ಲೇಟ್ ಆಗ್ತದೆ. ಯಾವ ರೀತಿ ಟೆಂಡರ್ ಲೇಟ್ ಆಗುದು? ನಾವು ಅದಕ್ಕೆ ನೆಕ್ಸ್ಟ್ ಮೀಟಿಂಗ್ನ ಒಳಗಡೆ ವರ್ಕ್ ಲಿಸ್ಟ್ ಕೊಟ್ಟು ಫೈನಲ್ ಮಾಡಿದ್ರೆ ಅದನ್ನು ನಿರ್ಣಯದಲ್ಲಿ ಸೇರಿಸಬಹುದು. ಇವತ್ತಿನ ಮೀಟಿಂಗಲ್ಲಿ ನಿರ್ಣಯ ಮಾಡ್ಬೋದು ನಾವು. ಈಗ 1 ವಾರದೊಳಗೆ ಕೊಟ್ಟರೆ 1 ವಾರದೊಳಗಡೆ ನಾವು ಒಂದು ವೇಳೆ ನಿಮಗೆ ನೆಕ್ಸ್ಟ್ ಸಾಮಾನ್ಯ ಸಭೆ ಒಳಗಡೆ ಯಾರು ಮೆಂಬರ್ ನಾವು ವರ್ಕ್ ಲಿಸ್ಟ್ ಕೊಡ್ಲಿಲ್ಲ, ಯಾರು ಕೊಟ್ಟಿದ್ದಾರೆ ಅವರನ್ನು ನಿರ್ಣಯ ಮಾಡಿ ಮತ್ತೆ ಮುಂದಕ್ಕೆ ಅವ್ರದ್ದು ಮಾಡ್ಬೋದು. ನಾವು ಯಾರು ಕೊಡ್ತಾರೆ ಅವರಿಗೆ ಅವಕಾಶ ಕೊಡಿ. ಮುಂದಿನ ಸಾಮಾನ್ಯ ಸಭೆಯ 10 ದಿವಸದ ಒಳಗಡೆ ಯಾರು ಬರ್ತಾರೆ ಅದನ್ನು ಮಾಡುದು. ಹೊರಗಿದ್ದದನ್ನು ನಾವು ಕೈ ಬಿಡಿ, ಮತ್ತೆ ಮುಂದೆ ಸಾಮಾನ್ಯ ಸಭೆ ಮಾಡಿ. ಮನೆಯದು ನಿಟ್ಟೆ ಕಾಲೇಜಿನವರು ಘನತ್ಯಾಜ್ಯ ನೀರು ಹೊರಗಡೆ ಬಿಟ್ಟಿದ್ದಾರೆ ಮೊನ್ನೆ ಲಾಸ್ಟ್ ವೀಕಲ್ಲಿ. ಹೋದ ವರ್ಷ ಸಹ ಅವ್ರು ಬಿಟ್ಟಿದ್ರು. ಆನಂತರ ನಾವಲ್ಲಿ ಸ್ಥಳಕ್ಕೆ ಹೋಗಿರ್ತಾರೆ, ಅದು ಅವರಿಗೆ ಮೆಸೇಜ್ ಕೊಟ್ಟಿದ್ರು. ಮೊನ್ನೆ ನಮ್ಮ ಮುಖ್ಯಾಧಿಕಾರಿ ಲೆಟರ್ ಕೊಟ್ಟಿದ್ದಾರೆ. ಆ ನಂತರ ಕೂಡ 2 ಬಾರಿ ಕೂಡ ಬಿಟ್ಟಿದ್ದಾರೆ. ವಿಡಿಯೋ ದಾಖಲೆ ನನ್ನ ಹತ್ರ ಉಂಟು, ಅದಕ್ಕೊಂದು ಹೋಗಿ ಅದಕ್ಕೆ ಕರೆಕ್ಟ್ ಆದ ಅಲ್ಲಿ ಹೋಗಿ ಪುನಃ ಬಿಟ್ಟಿದ್ದಾರೆ 2 ದಿವಸ. 6 ಲಕ್ಷ 7 ಲಕ್ಷ ಅಂತ ನಮಗೆ ಕನ್ಫ್ಯೂಷನ್ ಇದೆ. ಅಧ್ಯಕ್ಷರೇ ಅದೊಂದು ಮೆನ್ಷನ್ ಮಾಡಿ, ಯಾಕಂದ್ರೆ ಸಾರ್ವಜನಿಕರು ಫೋನ್ ಬರ್ತಾ ಉಂಟು ನಿರಂತರವಾಗಿ. ನಿಟ್ಟೆ ನಾವು ನೋಟಿಸ್ ಕೊಟ್ಟ ಮೇಲೆ ಸಹ ನೋಟಿಸ್ ಕೊಟ್ಟ ಮೇಲೆ ಸಹ ಮರುದಿನ ಕೂಡ ನೀರು ಬಿಟ್ಟಿದ್ದಾರೆ ಹೊರಗಡೆ. ಅಲ್ಲಿ ಹೋದ ಮೇಲೆ ಹೋಗಿ ನೋಟಿಸ್ ಕೊಟ್ಟ ಮೇಲೆ ಪುನಃ ಬಿಟ್ಟಿದ್ದಾರೆ. ಒಮ್ಮೆ ಒಂದು ಆಗಸ್ಟ್ 2025 ಜಮಾ ಖರ್ಚಿಗೆ ವಕೀಲಾತಿಗೆ ಟ್ರಾನ್ಸ್ಫಾರ್ಮರ್ಗೆ ಟೆಂಡರ್ ಕರ್ತಾ ಇದ್ದು ನಾವು ವಿದ್ಯುತ್ ವೆಚ್ಚ ಕಡಿಮೆ ಮಾಡಬೇಕಂತ ಹೇಳಿ ನಾವು ಟ್ರಾನ್ಸ್ಫಾರ್ಮರ್ಗೆ ಹಣ ಇರ್ತದೆ ಎಲ್ಲ ಕಡೆ. ಗ್ರಾಂಟ್ ಬರ್ತದೆ. ನಾವು ಕುಡಿಯುವ ನೀರಿನ ಇದಕ್ಕೆ ಟೆಂಪರರಿ ಇದೆ, ನಮಗೆ ವೆಚ್ಚ ಜಾಸ್ತಿ ಬರ್ತದೆ. ನಾವು ಆರ್ಥಿಕವಾಗಿ ಸ್ವಲ್ಪ ಕಡಿಮೆ ಮಾಡಬೇಕಂತ ಹೇಳಿ 2-3 ಕಡೆ ನಾವು ಎಷ್ಟು ಕಡೆ ಟೆಂಡರ್ ಆಗಿದೆ? 5 ಕಡೆ ಆದದ್ದು ಅವರಿಗೆ ಟ್ರಾನ್ಸ್ಫಾರ್ಮರ್ ಬೇಗ ಮಾಡಿದ್ರೆ ನಮಗೆ ಅದರದ್ದು ಉಳಿತಾಯ ಅದು ಬರ್ತದೆ. ನಾವು ಟೆಂಡರ್ ಆಗಿದೆ ಬೇಕಾದ್ರೆ ಕೆಲಸ ಆಗ್ತದೆ. ಅದರ ನಡುವಲ್ಲಿ ಒಂದು ನಾವು ಪರ್ಮನೆಂಟ್ ಮಾಡ್ಲಿಕ್ಕೆ ಹೊರಟಿದ್ದೇವೆ, ಕರೆಕ್ಟಾ? ಈಗ ನಮ್ಗೆ ಜಲ್ಜೀವನ ಇದು ಅಮೃತ ನೀರು ಬರ್ತಾ ಉಂಟು. ನಾವು ಪರ್ಮನೆಂಟ್ ಮಾಡಿ ಮತ್ತೆ ಎಂತ ಮಾಡ್ಲಿಕ್ಕೆ? ಲಕ್ಷಗಟ್ಟಲೆ ಹಣವನ್ನು ನಾವು ಫೋನ್ ಮಾಡ್ತೀವಿ. ಅಧ್ಯಕ್ಷರ ಸ್ವಲ್ಪ ಇದರ ಬಗ್ಗೆ ಆಲೋಚನೆ ಮಾಡಿ. ಈಗ ಮಾಡ್ಬೇಕಂತ ಹೇಳಿದ್ರು ಯಾವಾಗ 2-3 ತಿಂಗಳ ಮುಂಚೆ ಹೇಳಿದ್ದು. ಕರೆಕ್ಟ್ ಅಲ್ಲ? ಈಗ ಇನ್ನೂ ಕರೆಯುವುದಕ್ಕೆ ಹೇಳುದು ಇನ್ನು ಬೇಡ, ಇನ್ನು ಮಾಡ್ಲಿಕ್ಕಿಲ್ಲ. ಕರ್ತದನ್ನ ಅದನ್ನು ಬೇಗ ಮಾಡಿ ಅಂತ ಹೇಳುದು. ಈಗ 5 ಕಡೆ ಹೌದು ಜಾಸ್ತಿ ಬಿಲ್ ಬರೋದನ್ನು ಅಧ್ಯಕ್ಷರೇ, ಈಗ ನಮ್ಮ ಪಂಚಾಯತ್ಗಳ ಪಂಚಾಯತ್ ಕಡೆಯಿಂದ ಇರುವ ನೀರನ್ನು ನಾವು ಡಿಸ್ಕನೆಕ್ಟ್ ಮಾಡಲಿಕ್ಕೆ ಇಲ್ಲ. ಯಾಕೆಂತೇಳಿದ್ರೆ ನಮಗೆ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಸಮಸ್ಯೆ ಆಗುವಾಗ ಆ ನೀರು ಬೇಕಾಗ್ತದೆ. ಆಗ ನಾವು ಟೆಂಪರರಿ ಕನೆಕ್ಷನ್ ಇದ್ದದಕ್ಕೆ ನಾವು ಕಟ್ಟಲೇಬೇಕು. ಮಿನಿಮಮ್ ಅದು ಕಟ್ಟಲೇಬೇಕಾಗ್ತದೆ. ಅದನ್ನು ಕೂಡ ನಾವು ಯೋಚನೆ ಮಾಡಬೇಕು ಅಂತಿಲ್ಲ. ಯಾಕೆಂತ ಹೇಳಿ
ಅದೇ ಅದಕ್ಕೆ ಮಿನಿಮಮ್ ಚಾರ್ಜಸ್ ಅಥವಾ ಇನ್ನಿತರ ಯಾವುದೆಲ್ಲ ಇದೆ ಅದನ್ನು ಕೂಡ ನಾವು ಯೋಚನೆ ಮಾಡಿ ಮಾಡಬೇಕು. ಯಾಕೆಂದರೆ ನಾವೆಲ್ಲ ತೆಗೆಯುವುದಕ್ಕಿಂತ ಮುಂಚೆ ಅದನ್ನು ತುಲನೆ ಮಾಡಿ ನಮಗೆ ಎಷ್ಟೆಷ್ಟು ಲಾಭ ಬರ್ತದೆ ಇದು ಬರ್ತದೆ. ಒಂದು ವೇಳೆ ನಮಗೆ ಲಾಭ ಬರ್ತದೆ ಅಂತೇಳಿ ಆದರೆ ಅವಕಾಶ ಇದ್ದರೆ ನಮ್ಮ ಆದಂಥ ಟೆಂಡರ್ ಕೂಡ ನಾವು ಕ್ಯಾನ್ಸಲ್ ಮಾಡಿ ನಮ್ಮದು ಒಪ್ಪಿಗೆ ಇದೆ. ಯಾಕೆಂತ ಹೇಳಿದರೆ ಆರ್ಥಿಕ ನಮ್ಮ ಕಡೆ ಆಗಿ ಆಗಿದೆ ಹೇಳಿ ನಮಗೆ ಪಂಚಾಯತಿಗೆ ನಮಗೆ ಆರ್ಥಿಕವಾಗಿ ಲಾಭ ಆಗೋದಿದ್ರೆ ನಮಗೆ ಕ್ಯಾನ್ಸಲ್ ಮಾಡಿ. ಯಾಕೆಂದರೆ ನೀವು ಯೋಚನೆ ಮಾಡಿ, ಯಾಕೆಂದರೆ ನಮಗೆ ಈ ನೀರು ಏಪ್ರಿಲ್ ಮೇ ಮಾರ್ಚ್ ಎಲ್ಲ ನಮಗೆ ಜೂನಲ್ಲೆಲ್ಲ ಬರ್ತದಂತೆ ನಮಗೆ ಗ್ಯಾರಂಟಿ ಇಲ್ಲ. ಯಾಕೆಂತ ಹೇಳಿದ್ರೆ ಡ್ಯಾಮಲ್ಲಿ ನೀರು ಕಡಿಮೆ ಆದಾಗ ನಮಗೆ ನೀರಿನ ಸಮಸ್ಯೆ ಆಗ್ತದೆ. ಆಗ ನಾವೇನು ಮಾಡಬೇಕಾಗ್ತದೆ ಅಂದರೆ ಅದಕ್ಕಿಂತ 4 ಪಟ್ಟು ಹೆಚ್ಚು ಟ್ಯಾಂಕರ್ಗೆ ಕೊಡುವ ಬರ್ತೀವಿ. ನಮ್ಮ ನೀರನ್ನು ನಾವು ಅದನ್ನು ಸರಿಯಾಗಿ ಇಟ್ಟರೆ ನಿಮಗೆ ಆಗ್ತದೆ. ಇನ್ನೊಂದು ಏನು ಸಮಸ್ಯೆ ಅಂತ ಹೇಳಿದ್ರೆ ನಾವು 9 ತಿಂಗಳ ಯಾವುದೇ ರೀತಿಯಾಗಿ ಅದನ್ನು ಯೂಸ್ ಮಾಡಲಿಕ್ಕೆ ಬರೋದಿಲ್ಲ. ನಮ್ಮ ಹತ್ರ ಯಾವುದೇ ರೀತಿಯಾದಂಥ ನಕ್ಷೆ ಇಲ್ಲ. ಯಾವ ಗೇಟ್ ಅಲ್ಲಿ ಎಲ್ಲಿದೆ, ಯಾವ ಲೈನ್ ಎಲ್ಲಿದೆ. ನಾನು ಕಳೆದ ಚುನಾಯಿತನ ಸಂದರ್ಭದಿಂದ ನಾನು ಗಮನ ಲೆಕ್ಕ ಕೊಟ್ಟಿದ್ದೇನೆ. ನಮಗೆ ಅದಕ್ಕೆ ಒಂದು ನಕ್ಷೆ ಮಾಡಬೇಕು ವಾರ್ಡ್ ವೈಸ್. ನಮ್ಮ ಪಂಚಾಯತ್ ಇಷ್ಟವರೆಗೆ ನೀವು ಸರ್ವೆ ಮಾಡಿದ್ರೆ ನಕ್ಷೆ ಇದೆಯಾ ನಮ್ಮ ಹತ್ರ? ಯಾಕೆಂತ ಹೇಳಿದ್ರೆ 3 ವರ್ಷ ನಾವು ಒಬ್ಬರನ್ನೇ ಡಿಪೆಂಡ್ ಆಗುವಂಥ ಸಮಸ್ಯೆ ಆಗಿದೆ. ಈಗ ನನ್ನ ಏರಿಯಾದಲ್ಲಿ ನನಗೆ ಎಲ್ಲೆಲ್ಲಿ ಗೇಟ್ ಆಗಿದೆ, ಬೈಕ್ ಆಗಿದೆ ನನಗೆ ಗೊತ್ತಿಲ್ಲ. ಹಾಗೆ ಅಂತ ಇಡೀ ಗ್ರಾಮದಲ್ಲಿ ಗೊತ್ತಿಲ್ಲ. ಈಗ ನಾವು 10 ತಿಂಗಳು ನಾವು ಅದನ್ನು ಯೂಸ್ ಮಾಡದೇ ಇರುವಾಗ ನಮಗೆ ಸಮಸ್ಯೆ ಎದುರಾಗ್ತದೆ. ಮಾರ್ಚ್ ತಿಂಗಳಲ್ಲಿ ಪುನಃ ನಾವು ಅದಕ್ಕೆ ಅಗೆಯುವುದು ಪೈಪ್ ಹಾಕುವುದು, ಅಗೆಯುವುದು ಪೈಪ್, ಅದಕ್ಕೆ ನಾವು ದುಡ್ಡು ವೆಚ್ಚ ಮಾಡಬೇಕಾಗ್ತದೆ. ಮುಖ್ಯ ಅಂತ ಹೇಳಿದ್ರೆ ನಾನು ಇದರಿಂದ ಮುಂಚೆ 10 ಲೆಕ್ಕ ಕೊಟ್ಟಿದ್ದೇನೆ. ನಾನು ಚುನಾಯಿತನಾದ ಸಂದರ್ಭದಿಂದ ನಮಗೆ ಪ್ರತಿ ವಾರ್ಡ್ ವೈಸಲ್ಲಿ ಯಾವ ಪೈಪ್ ಎಲ್ಲಿಗೆ ಹೋಗಿದೆ ಅಂತೇಳಿ ನಮಗೆ ನಕ್ಷೆ ಬೇಕು. ನಕ್ಷೆಗೆ ತುಂಬ ಸಲ ನೀವು ಎಲ್ಲರನ್ನು ಹಾಕಿದ್ದೀರಿ, ಸರ್ವೆ ಮಾಡಿದ್ದೀರಿ, ಎಲ್ಲ ಅಗತ್ಯ ಇದೆ. ಇನ್ನೂ 100ಕ್ಕೆ 200% ಅಗತ್ಯ ಇದೆ. ಯಾಕೆಂತ ಹೇಳಿದ್ರೆ 9 ತಿಂಗಳು ನಾವು ಯೂಸ್ ಮಾಡೋದಿಲ್ಲ. ಯಾರ ಹತ್ರ ಮೆಮೊರಿ ಇರುವುದಿಲ್ಲ ತಿಂಗಳು. ನಾವು ಅದಕ್ಕೆ ನಾವು ಇನ್ನು ಇವರಿಗೆ ಮೇಂಟೆನೆನ್ಸ್ ಕೊಟ್ಟರೆ ಇವತ್ತು ಮೇಂಟೆನೆನ್ಸ್ ಅವರು ನಮಗೆ ಅವರನ್ನು ಇಡ್ಲಿಕ್ಕೆ ಆಗ್ತದೆ. ತಿಂಗಳು ಆಗುದಿಲ್ಲ. ಈಗ ನಮ್ಮ ಪಂಚಾಯತಲ್ಲಿ ಮೇಂಟೆನೆನ್ಸ್ ಮಾಡೋದ್ರಲ್ಲಿ ಅವರಿಗೆ ನಾವು ಮೇಂಟೆನೆನ್ಸ್ ಕೊಟ್ಟರೆ ಇವರನ್ನು ನಾವು ಟೆಂಡರ್ಗಳನ್ನು ನಿಲ್ಲಿಸಲಿಕ್ಕೆ ಆಗ್ತದೆ 3 ತಿಂಗಳಿಗೆ ಆಗುದಿಲ್ಲ. ಆಗ ಯಾರ ಹತ್ರ ನಾವು ಮಾಡಬೇಕು? ನೀವು ಯೋಚನೆ ಮಾಡಬೇಕು. ಮತ್ತೆ ನಾವು ಮಾರ್ಚ್ ಆಗುವಾಗ ನೀರಿನ ಅಭಾವ ಬರುವಾಗ ನಾವು ಅದರ ಹಿಂದೆ ಓಡುವುದಲ್ಲ. ಅದಕ್ಕೆ ಪೂರ್ವವಾಗಿ ನಾವು ಅದಕ್ಕೆ ತಯಾರಿ ಮಾಡಬೇಕು. 100ಕ್ಕೆ 100 ಸಮಸ್ಯೆ ಆಗ್ತದೆ. ಇಡೀ ಗ್ರಾಮದು ಎಲ್ಲೆಲ್ಲಿ ಮೊದಲಿದೆ, ಎಲ್ಲೆಲ್ಲಿ ಪೈಪ್ಲೈನ್ ಇರ್ತದೆ ಗೊತ್ತಿರೋದು ಒಬ್ಬರಿಗೆ ಮಾತ್ರ. ಸರಿಯಾದ ಮಾಹಿತಿ ಕೊಡ್ತಾರೆ, ಅವರು ಕೊಡೋದಿಲ್ಲ. ಹಾಗಾದ್ರೆ ಸಮಸ್ಯೆ ಯಾರಿಗೆ ಆಗುದು? ನಾವೀಗ ಅಲ್ಲಿ ನಮಗೆ ಪೈಪ್ಲೈನ್ ಅದು ಸಿಗುದಿಲ್ಲ, ಇದು ಸಿಗುದಿಲ್ಲ, ಪುನಃ ನಾವು 20-30 ಲಕ್ಷ ಅದಕ್ಕೆ ವ್ಯಯಿಸಿದ್ರು ಏನು ಪ್ರಯೋಜನ? ಈಗಲೇ ನಮ್ಮಲ್ಲಿ ಇರುವಾಗ ಪೈಪ್ಲೈನ್ ಅವರನ್ನು ಕರೆದು ನಾವು ಯಾರು ನೀರು ಬಿಡ್ತಾರೆ ಅವರಿಂದ ಅದ್ರ ಜೊತೆಗೆ ನೀರು ಬಿಡುವಾಗ ಸಂಬಳದ ಬಗ್ಗೆ ತುಂಬ ಸಲ ನಾವು ಚರ್ಚೆ ಮಾಡಿದ್ವಿ. ಇಷ್ಟವರೆಗೆ ಸಂಬಳ ಜಾಸ್ತಿ ಮಾಡಿಲ್ಲ. ಯಾಕೆಂತ ಹೇಳಿದ್ರೆ ಕಷ್ಟಪಟ್ಟು ಕೆಲಸ ಮಾಡುವವರು ನಮ್ಮ ಈ ಪಂಚಾಯತಿಯಲ್ಲಿ ನೀರು ಬಿಡುವ ತುಂಬ ವಿರೋಧ ಪಕ್ಷದವರು ಕೂಡ ತುಂಬ ನಾವು DC ಆಫೀಸಿಗೆ ಹೋಗಿದೆ, ಅಲ್ಲಿ ಹೋಗಿದೆ. ಇಲ್ಲಿ ಟೆಂಡರ್ ತುಂಬ ಕರೆದಿದ್ದಾರೆ. ಅವ್ರು ಟೆಂಡರ್ ಅಮೌಂಟ್ ನೋಡುವಾಗ ಅವರಿಗೆ ನಾವು ಎಕ್ಸ್ಟ್ರಾ ಇಡಬೇಕಂತ ಏನಿಲ್ಲ, ಅದರಲ್ಲಿ ಅವ್ರಿಗೆ ಇಡ್ಬೋದು. 500 ರೂಪಾಯಿ ಜಾಸ್ತಿ ಮಾಡಿದೆ. ನನ್ನ ವಾಲ್ಮ್ಯಾನಿಗೆ 3 ವಾರ್ಡ್ ಸಂಬಂಧಪಟ್ಟ ನೀರು ಬಿಡ್ತಾನೆ. ಅವನಿಗೆ ಸಿಗುವುದು 6,500 ರೂಪಾಯಿ ಸಂಬಳ. ಅವನು ಪೆಟ್ರೋಲಿಗೆ ಹಾಕುವುದು ಏನು ಅದನ್ನು ನೋಡ್ಬೇಕಲ್ಲ. ಅದನ್ನು ಫಾಲೋ ನಾವು ಮೊದಲ ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷರು ಚರ್ಚೆ ಮಾಡಿದ್ವಿ. ನಾವು ಅದನ್ನು ಮೊದಲು ಮಾಡಬೇಕು. ಈಗ ನಮಗೆ ನೀರು ಇದು ಬರ್ತದೆ, ಅದು ಕೊನೆಗಾದ್ರೆ ಅವರಿಗೆ ಸ್ವಲ್ಪ ಆದರೂ ಸಂಬಳ ನಾವು ಜಾಸ್ತಿ ಮಾಡುವಂಥ ಕೆಲಸ ಮಾಡಬೇಕು. ಕೆಲಸ ಮಾಡುವವರಿಗೆ ನಾವು ಕೊಡಬೇಕು. ನಾನು ಹೇಳುದಂತ ಹೇಳಿ ಆರ್ಥಿಕವಾಗಿ ತುಲನೆ ಮಾಡಿ ನಮಗೆ 9 ತಿಂಗಳು ಅದು ಬೋರು ನಮಗೆ ರನ್ನಾಗದಿರುವಾಗ ನಮಗೆ ಅಷ್ಟು ಮಿನಿಮಮ್ ಮಾತ್ರ ಬರ್ತದ? ಅದನ್ನು ನೋಡಿ. ಎಷ್ಟು ಬೋರ್ ಉಂಟು? 65 ಪರ್ಮನೆಂಟ್ ಎಷ್ಟಾಗಿದೆ? ಇನ್ನು ಆಗ್ಬೇಕಷ್ಟೇ. ಟ್ರಾನ್ಸ್ಫರ್ ಇಟ್ಟದ್ದು ಮಾತ್ರ ಅಲ್ಲ, ಮುಂಚೆ ಒಂದು 4-5 ಆಗಿರ್ಬೇಕು. ಮುಂಚಿನ ವರ್ಷ ಗ್ರಾಮ ಪಂಚಾಯತ್ ಇರುವಾಗ ಉಂಟಲ್ಲ TC ಮಾಡದೆ ಕಳಿಸಿ ಕೊಡ್ತಿರ್ಲಿಲ್ಲ. ಪಟ್ಟಣ ಪಂಚಾಯತ್ ಆದ ನಂತರನೇ ಅದು ಮೋಸ್ಟ್ಲಿ ಯಾವುದು ಟೆಂಪರರಿ ಕಲೆಕ್ಷನ್ ಸ್ಟಾರ್ಟ್ ಆಗೋದು. ಮೊದಲು ಗ್ರಾಮ ಪಂಚಾಯತ್ ಇರುವಾಗೆಲ್ಲ ಮಾಡಿರಲಿಲ್ಲ. ಇನ್ನೊಂದು ನೀರಿನ ಟ್ಯಾಂಕಿನ ಬಗ್ಗೆ ಅವರು ಚರ್ಚೆ ಮಾಡಿದ್ರು. ನಮ್ಮ ಗ್ರಾಮದಲ್ಲಿ ಒಂದು ಎಷ್ಟು ಟ್ಯಾಂಕ್ ಇದೆ? ಚರ್ಚೆ ಮಾಡುವಾಗ ನಮಗೆ ಟ್ಯಾಂಕ್ ಮಾಡದಿದ್ರೆ ನಮಗೆ ನೀರು ಕೊಡ್ಲಿಕ್ಕೆ ಆಗಲಿ ಅಂತ ಹೇಳುವಾಗ ತಾತ್ಕಾಲಿಕ ವ್ಯವಸ್ಥೆ ನಮ್ಮ ಹತ್ರ ಒಂದು ಟ್ಯಾಂಕ್ ಇದೆ, ನಾವು ಮಾಡಿರೋದು. ಅದಕ್ಕೆ ಅದನ್ನು ಜೋಡಣೆ ಮಾಡ್ಬೋದಲ್ಲ. ನೀವು ಮಾತಾಡ್ತೀರಂತ ಮಾತಾಡಲಿ, ನೀವು ಅವರಿಗೆ ಎಕ್ಸ್ಪ್ಲನೇಷನ್ ಕೊಡಬೇಕು. ಅದರಲ್ಲಿ
ಹೊಸ ಟ್ಯಾಂಕ್ ಇದೆ. ನಮಗೆ ಆ ರೀತಿಯ ಸಮಸ್ಯೆ ಬಂದು ನಮ್ಮ ಸಾರ್ವಜನಿಕರಿಗೆ ಸಮಸ್ಯೆ ಆಗುವಂತ ರೀತಿಯ ಕೆಪಾಸಿಟಿ ಸಾಕಾಗ್ತದೆ, ಸಾಮರ್ಥ್ಯ ಸಾಕಾಗಲಿಕ್ಕೆ ಸಿಕ್ಕದ ಸಾಕಾಗ್ಲಿಕ್ಕಿಲ್ಲ. ಬೇರೆ ನಮ್ಮದು ಸೊಲ್ಯೂಷನ್ ಸಿಗುವವರೆಗೆ ನಾವು ಅದನ್ನು ಯೂಸ್ ಮಾಡುದು. ನೀವು ಅದನ್ನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕು. ಅಲ್ಲ, ನಮ್ಮ ಪೂರಕವಾದ ಕಾಮಗಾರಿ ಮುಗಿಯುವವರೆಗೆ ನಮಗೆ ಬದಲ ವ್ಯವಸ್ಥೆ ಇದೆ. ನೀವು ಹೇಳ್ತೀರಂತೆ ಅಥವಾ ಇಂಜಿನಿಯರ್ ಹೇಳ್ತೀರಂತೆ ಸುಮ್ಮನೆ ನಮಗೆ ಆಗುದು ಎಸ್ಟಿಮೇಷನ್ ಇಲ್ಲ. ಮತ್ತೆ ಅದು ಎಲ್ಲ ಟ್ಯಾಂಕಿನ ಕೆಳಗಡೆ ಪೈಪ್ ಹೋಗ್ತದಲ್ಲ, ಹೇಳಿದ್ರು ಬದಲ ವ್ಯವಸ್ಥೆ ಮಾಡಲಿಕ್ಕೆ ಅವಕಾಶ ಇರ್ಬೋದು. ನೋಡ್ಬೋದು. ಅದಕ್ಕೆ ಅವರಿಗೆ ನಮಗೆ ಆಗಲಿಲ್ಲ ಅಂತೇಳಿ ಆ ಸೇವೆಯನ್ನೇ ಸ್ಥಗಿತ ಮಾಡಬೇಕಂತ ಇರ್ಲಿಲ್ಲ. ಅದರ ವ್ಯವಸ್ಥೆ ನಮ್ಮ ಹತ್ರ ಆಲ್ರೆಡಿ ಇಡೀ ಗ್ರಾಮಕ್ಕೆ ಅದೇ ಟ್ಯಾಂಕಿಂದ ಹೋಗ್ತಾ ಇದೆ. ಈಗೊಮ್ಮೆ ಅದರ ಬಗ್ಗೆ ಅಧ್ಯಕ್ಷರು ಒಮ್ಮೆ ನೋಡಿದ್ದು ಒಳ್ಳೆಯದು. ಯಾಕಂದ್ರೆ ಟೆಂಪರರಿ ಕನೆಕ್ಷನ್ ಎಷ್ಟು ಉಂಟು ಅದನ್ನು ಯಾವ ಈ ಇಂಜಿನಿಯರ್ ಇದ್ದಾರೆ ಒಮ್ಮೆ ಅವರನ್ನು ಕರೆದು ಮಾತಾಡಿ. ಮತ್ತೆ ಈ ರೈಟ್ ಇದ್ದಾರಲ್ಲ ಯಾರು ಈ ಸಫಾಲ್ ಮತ್ತು ಆ ನೀರನ್ನು ಹೇಗೆ ಕೊಡ್ತಾರೆ ಅವರು ಹೇಳೋ ಪ್ರಕಾರ ಆ ಪೇಮೆಂಟ್ ಯಾವುದು ಆಗದೆ ನೀರು ಸರಿಯಾಗಿ ಬರುವುದಿಲ್ಲ. ಆ ರೀತಿ ಅವರು ಮಾತಾಡ್ತಿದ್ದಾರೆ. ನೀರೀಗ ಬಿಡ್ತಾರೆ, ಆದರೆ ಲೈನನ್ನೆಲ್ಲ ಕಂಪ್ಲೀಟ್ ಮಾಡುವಾಗ ಕಾಣುವುದಿಲ್ಲ ಅವರು ಹೇಳುವ ಕಾರಣ. ಅದನ್ನೊಮ್ಮೆ ಚರ್ಚೆ ಮಾಡಿ. ಮತ್ತೆ ಬೇರೆ ಪಂಚಾಯತಲ್ಲಿ ಬೇರೆ ಆ ಸೋರ್ಸನ್ನೆಲ್ಲ ಎಂತ ಮಾಡ್ತಾರೆ ಅಲ್ಲಿದ್ರೆ ಮುಂಚಿನ ಈಗ ಕಾರ್ಪೊರೇಷನ್ ಅಲ್ಲಿ ತುಂಬಾ ಜನ ಬರ್ತಾರೆ, ಅಲ್ಲಿಯ ಹಿಂದಿನ ಸೋರ್ಸ್ ಅನ್ನು ಎಂತ ಮಾಡಿದ್ದಾರೆ. ನನ್ನ ಪ್ರಕಾರ ಈಗಲೂ ಸೋರ್ಸ್ ಇದೆ, ಯಾವುದನ್ನು ಚೇಂಜ್ ಮಾಡಲಿಲ್ಲ. ಈಗ ನೀರು ಬರ್ತದೆ ಅಂತೇಳಿ ನಾವು ಪಂಪನ್ನೆಲ್ಲ ತಂದು ಇಲ್ಲಿ ಹಾಕ್ಲಿಕ್ಕಾಗುದಿಲ್ಲ. ಪಂಪೆಲ್ಲ ಹಾಗೇ ಇರ್ತದೆ. ನೀವು ಅದರ ಬಗ್ಗೆ ಅಧ್ಯಯನ ಮಾಡಿ ನೀವು ಅದರ ಬಗ್ಗೆ ಒಂದು ನಿರ್ಧಾರ ತಗೊಂಡು ಒಳ್ಳೆಯದು. ನಾವಿಲ್ಲಿ ಹೇಳ್ಬೋದಷ್ಟೇ, ಅದನ್ನೆಲ್ಲ ಮಾಡುವುದು ನೀವೇ. ಅದನ್ನು ಅವರನ್ನು ಸೇರಿಸುವ ಎಲ್ಲರನ್ನು ಕರೆದು ಕೋಆರ್ಡಿನೇಟ್ ಮಾಡಿ ಒಂದು ಸಭೆ ಕರೆದು ಒಂದು ಡಿಸಿಷನ್ ತಗೊಳ್ಳಿ. ಮತ್ತೆ ಆ ನೀರಿದ್ದು ಟೆಂಪರರಿಗೆ ಮತ್ತೆ ಪರ್ಮನೆಂಟಿಗೆ ಒಂದಕ್ಕೆ ಕಡಿಮೆಯಲ್ಲಿ ಈಗ 3 ಲಕ್ಷಕ್ಕಿಂತ ಜಾಸ್ತಿ ಬೇಕು. ಟೆಂಪರರಿ ತಿಂಗಳಿಗೆ ಒಂದು ಮಿನಿಮಮ್ 1,000 ಚಾರ್ಜ್. ನಮಗೆ ಅದು ಅಗತ್ಯ ಬೀಳುವುದು 3 ತಿಂಗಳು. ಅದು ನಾವು ಟೆಂಪರರಿ 1 ವರ್ಷ ಕಟ್ಟಿದ್ರೆ 12,000 ಬೀಳ್ತದೆ. ಈ 2 ಲಕ್ಷ 3 ಲಕ್ಷ ಆದರೆ 10 ವರ್ಷದ ತನಕ ಒಮ್ಮೆಲೆ ಕಟ್ಟಬೇಕಾಗ್ತದೆ. ಅದನ್ನೆಲ್ಲ ನೀವು ತುಲನೆ ಮಾಡಿ ಅದರ ಬಗ್ಗೆ ಒಂದು ಸಭೆ ಕರೆದು ಮಾತನಾಡಿ ನೀವು ಒಂದು ನಿರ್ಧಾರ ತಗೊಳ್ಳಿ. ಅಗತ್ಯವಿದ್ದರೆ ಈಗ ಯಾವುದು ಟ್ರಾನ್ಸ್ಫರ್ ಕಟ್ಟಿದ್ದೇವೆ ಕ್ಯಾನ್ಸಲ್ ಬೇಕಾದ್ರೂ ಮಾಡಿ. ಆಸ್ತಿ ಪಾಸ್ತಿಯಲ್ಲಿ 15 ಲಕ್ಷ ಅಂತ ಕೊಟ್ಟಿದ್ದೀವಿ. ಪೇಜ್ ನಂಬರ್ 5ರಲ್ಲಿ ಇಂದಿರಾ ಕ್ಯಾಂಟೀನ್ ನಮ್ಮ ಆಸ್ತಿ ಆಗ್ತದೆ ಹೇಗೆ ಅಂತ ಆಗಿದೆ. ನಾವು ಪೇಮೆಂಟ್ ಮಾಡಿ ನಮ್ಮನೆ ಸಾಮಾನ್ಯ ಪೇಮೆಂಟ್ ನಮ್ಮದು ಪೇಮೆಂಟ್ ನಮ್ಮದೇ ಎಫೆಕ್ಟ್ ಅಲ್ಲ. ಡಯಾಬಿಟಿಸ್ ಅಲ್ಲಿ CP 2 ನಮ್ಮಲ್ಲಿ ಪೆಟ್ರೋಲ್ ಬಂಕ್ ಹೈಸ್ಕೂಲ್ ಬಸ್ಸಿನ ರಿಟೇಲ್ ಔಟ್ಲೆಟ್ ಸ್ಥಾಪಿಸಲು ನಿರಕ್ಷೇಪಣ ಕಂಪನಿ ಗ್ಯಾಸ್ನ ಕೂಡ ನಾಳೆ 2 ಆದಮೇಲೆ ಮತ್ತೆ ಪ್ರಾಬ್ಲಮ್ ಆಗಬಾರ್ದು. ಅದಕ್ಕೋಸ್ಕರ ಅವರದೊಂದು ಅಭಿಪ್ರಾಯ ತಗೊಳ್ಳಿ. ಮತ್ತೆ ಈ ಗ್ಯಾಸ್ನ ಬೋರ್ಡನ್ನವರಿಗೂ ಒಂದು ಲೆಟರ್ ಹಾಕಿ ಅವರದ್ದು ಕೂಡ ಒಂದು ಅಭಿಪ್ರಾಯ ತಗೊಂಡು ಮತ್ತೆ ನಿರ್ಧಾರ ತಗೊಂಡ್ರೆ ಆಯ್ತು. ಸಾಮಾನ್ಯ ಸಭೆಯಲ್ಲಿ ತಯಾರು ಮಾಡಲಿಕ್ಕಾಗ್ತದೆ. ಹೆಚ್ಚು ಸಾಮಾನ್ಯ ಸಭೆಯಲ್ಲಿ ಹೆಚ್ಚು ಸಾಮಾನ್ಯ
ಕಡೆ ಒಂದೇ ಒಂದು ಪಂಪ್ ತೆಗೆಯಲಿಲ್ಲ. ಇನ್ನೊಂದು ಏನಂತಂದ್ರೆ ಇಲ್ಲಿಂದ ಹೊಸ ಪಂಪ್ ಪೈಪ್ ಅನ್ನು ಕೊಂಡೋದು ನನ್ನ ವಾರ್ಡಲ್ಲಿ ನಾನು ಹಾಕಿದ್ದೇನೆ. ಬಿಟ್ಟು ಬೇರೆ ಕಡೆ ಆಗ್ತಾರ ಅಂತ ಹೇಳಿ ಅದನ್ನು ಕೂಡ ನಾವು ನಮ್ಮ ಕಡೆಯಿಂದ ಯಾವುದೇ ತುಂಬ ಸಲ ನಾನು ಹೇಳಿದ್ದೇನೆ. ಅದರಿಂದ 15 ಲಕ್ಷ ಅಧ್ಯಕ್ಷರಿಗೆ ಬೇಕಲ್ಲ ನಾನು ಹೇಳಿದ್ರೆ ನಮ್ಗೆ ಯಾವಾಗ ಅವಶ್ಯಕತೆ ಇದೆ ಪಂಪ್ ಆ ಸಾಮಾನ್ಯ ಸಭೆಯಲ್ಲಿ ನಾವು ಕರೆಕ್ಟ್ ಅಲ್ಲ 15 ಇದು ಮೊನ್ನೆ ಏಪ್ರಿಲಿಂದ ಸ್ಟಾರ್ಟ್ ಆಗುದು ಅಂತ ನೀವು ಹೇಳುದಾ? ನಾಡಿದ್ದು ಏಪ್ರಿಲಿಂದ ಅಲ್ಲಿ ತನಕ ಮಾಡುದು ಅಂತ ಹೇಳೋದು. ನಾವು ನಿಮ್ಮ ಹತ್ರ ಚರ್ಚೆ ಮಾಡಿದ್ದೇವೆ ಅಧ್ಯಕ್ಷ, ನೀವು ಅದನ್ನು ಅವರಿಗೆ ಒಮ್ಮೆ ಬಿಡಿಸಿ ಹೇಳಿ. ಯಾಕೆಂತ ಹೇಳಿದ್ರೆ ನಾವು ಇದನ್ನು ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡುವ ಅಂತ ಹೇಳಿ. ಹೇಗಂದ್ರೆ ಈಗ ಇರುವ ಟೆಂಡರ್ ಅನ್ನು ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡುವ. ನಾನು ಅದಕ್ಕೆ ಆಗ ಹೇಳಿದ್ದು ಏನಂದ್ರೆ ಎಲ್ಲ ನೀರಿನವರನ್ನು ಕರೆದು ಸಭೆ ಮಾಡಿದ್ರು, ಯಾವುದು ಕರೆದು ಸಭೆ ಮಾಡಿದ್ರು. ಅವರು ಜನವರಿ ಆಗುವಾಗ ನೀರು ಬಿಡ್ತಾರೆ ಅಂತ ಹೇಳಿದ್ರು. ಇಷ್ಟರ ತನಕ ನಾವು ಹೇಗೆ ಬಿಲ್ಲು ಕೊಡ್ತಾ ಇದ್ದದ್ದು? ಹಿಂದಿನ ಟೆಂಡರನ್ನೇ ಕಂಟಿನ್ಯೂ ಮಾಡಿ ನಾವು ಟೆಂಡರ್ ಕೊಡ್ತಾ ಇದ್ದದ್ದು. ಅದೇ ರೀತಿ ಅದೇ ಎಕ್ಸ್ಟೆನ್ಷನ್ ಜನವರಿ ತನಕ ಮಾಡಿದರೆ ನಮಗೆ ಈ ಟೆಂಡರ್ ಪ್ರೊಸೀಜರ್ ಈ ಎಲ್ಲೊಟ್ ಆಗೋದನ್ನೆಲ್ಲ ನಿಲ್ಲಿಸ್ಬೋದಲ್ಲ. ಅದೇ ಪ್ರಕಾರ ನಾವು ಎಕ್ಸ್ಟೆನ್ಷನ್ ಮಾಡಿ ಕೊಡ್ಬೋದಲ್ಲ. ಮತ್ತೆ ನಮಗೆ ಅಗತ್ಯ ಬಿದ್ದರೆ ಟೆಂಡರ್ ಕರಿಬೋದು ಅಲ್ವಾ? ಈ ಒಡಿಟ್ ಒಬ್ಜೆಕ್ಷನ್ ವಿಷಯದಲ್ಲಿ ಇಂಜಿನಿಯರ್ ಎಲ್ಲ ಒಡಿಟ್ ಒಬ್ಜೆಕ್ಷನ್ ಏನಿದ್ರು ಅವರು ಸರಿ ಮಾಡಿಕೊಂಡು ಹೋಗ್ತಾರೆ. ಅಲ್ಲಿ ನಾನು ಹೇಳಿದ್ದು ನಾವು ಈ ನೀರಿನ ಬಗ್ಗೆ ಸರಿಯಾಗಿ ಮಾತಾಡಿದ್ವಿ. ಅವರು ಹೌದು, ಅದನ್ನೇ ಹೇಳಿದ್ದು ಎಕ್ಸ್ಟೆನ್ಷನ್ ಮಾಡಿ ಅಲ್ಲಿಗೆ ಕ್ಲೋಸ್ ಮಾಡಿಬಿಡಿ ಅಂತ. ನಾವಿದನ್ನು ಯಾಕೆ ಹೇಳುದಂದ್ರೆ ಈಗ ಇದು ಟೆಂಡರ್ ಆಯ್ತು, ಅಲ್ಲಿ ನೀರು ಬಂದ್ರು ಬಿಲ್ ಆಗ್ತದ ಇಲ್ವಾ ಅಂತ ಅಧ್ಯಕ್ಷರು ನೋಡ್ತಾರ, ನಾವು ನೋಡ್ತೇವೆ. ನಾವು ಅದಕ್ಕೆಲ್ಲ ಹೇಳುದು ಆಯ್ತಾ, ಯಾರು ಪಂಪಿನವರು ಕೂಡ ಬಂದು ನಿಮ್ಗೆ ಬಿಲ್ಲು ಕೊಟ್ಟಾರ, ನೀವು ಮಾಡಿ ಅವರು ನಮ್ಗೆ ಗೊತ್ತಾಗ್ತದ. ಅದಕ್ಕೋಸ್ಕರ ಎಂತ ಹೇಳುದು, ಬೇಕಿದ್ರೆ ಮತ್ತೆ ಮಾಡುವ. ಈಗ ಪಂಪ್ ರಿಪೇರಿಗೆ ಹೊಸ ಪಂಪ್ ಅಳವಡಿಕೆಗೆ ಅಗತ್ಯವೇ ಇಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಪಂಪ್ ಉಂಟು. 3 ಬಿದ್ದ ಪಂಪ್ ಅನ್ನು ಕೂಡ ನಾವು ತೆಗೆದಿದ್ದೇವೆ. ಇದ್ದದನ್ನು ಆದಷ್ಟು ಅಡ್ಜಸ್ಟ್ ಮಾಡಿ ಕೊಡ್ಬೋದು. ಮತ್ತೆ ನಾಡಿದ್ದಿಗೆ ನೀರು ಈ ವರ್ಷಕ್ಕೆ ನನ್ನ ಪ್ರಕಾರ ಅಲ್ಲಿಂದ ನೀರು ಬಂದ್ರೆ ಹೇಗೂ ಈ ಸೀಸನ್ ಅಲ್ಲಿ ನೀರು ಪಾಸ್ ಆಗ್ತದೆ. ಯಾಕಂದ್ರೆ ಅಲ್ಲಿ ನೀರು ತೆಗೆಯುವುದಿಲ್ಲ. ಆ ಕಾರಣದಿಂದ ಎಲ್ಲಿ ಕೂಡ ಲಿಂಕ್ ಮಾಡಿ ನಮ್ಮ ಟ್ಯಾಂಕಿಗೆ ತುಂಬಿಸ್ಬೋದು. ಆ ರೀತಿ ನಾವು ಮಾಡ್ಬೋದು. ಅದಕ್ಕೆ ಹೇಳುದು ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಬೇಕಿದ್ರೆ ಮಾತ್ರ ಅದನ್ನು ಎಕ್ಸ್ಟೆನ್ಷನ್ ಮಾಡಿ, ಇಲ್ಲದಿದ್ರೆ ಕ್ಯಾನ್ಸಲ್ ಮಾಡುವ. ಯಾಕಂತ ಹೇಳಿದ್ರೆ ಅವರ ಎಲ್ಲ ನೀರು ಸಪ್ಲೈ ಬಂದಾದ್ಮೇಲೆ ಅವರು ಬೇರೆ ಏನಾದರೂ ಕಾನೂನು ತರ್ತಾರೆ. ಯಾಕಂದ್ರೆ ಆ ಮೇಂಟೆನೆನ್ಸಿನ ಬಗ್ಗೆ ಅದಕ್ಕೆ ಹಾಗಿರುವಾಗ ನಾವು ಅದರ ಬಗ್ಗೆ ಸ್ವಲ್ಪ ನೋಡಿ ಮಾಡೋದು ಒಳ್ಳೆಯದು. ಹೇಗೂ ಜನವರಿ ತನಕ ಅಷ್ಟೇ ಅಷ್ಟೇ. ಮತ್ತೆ ಇದರಲ್ಲಿ ನೀವೀಗ ಟೆಂಡರ್ ಅಲ್ಲಿ 7 ಸಂಖ್ಯೆ ಕೊಟ್ಟಿದ್ದೀರಿ. 15 ಲಕ್ಷ ಯಾವುದು ಹೊಸ ದಾರಿ ದೀಪ ಪರ್ಚೇಸ್ ಮಾಡಲಿಕ್ಕೆ ಅಲ್ವಾ? ಅಲ್ಲಲ್ಲ, ಪರ್ಚೇಸ್ ಹೊಸ ದಾರಿ ದೀಪಗಳನ್ನು ಸರಬರಾಜು ಮಾಡುವುದು. ಅದು ಯಾವುದು?
ಹೌದು. 15 ಲಕ್ಷ ಪರ್ಚೇಸ್ ಮಾಡಲಿಕ್ಕೆ ನಾವು. ಒಂದು ಸ್ಟ್ರೀಟ್ ಲೈಟ್ಗೆ ಎಷ್ಟು ಕಾಸ್ಟ್ ಆಗ್ತದೆ? ನೀವು ಅಧ್ಯಕ್ಷರು ನೋಡ್ಲಿಲ್ವಾ? ಯಾವಾಗ ಗೊತ್ತಾ 200 ಲೈಟ್ ಮತ್ತೆ ಎಕ್ಸ್ಟ್ರಾ ಲೈಟ್ ತರಿಸಿದ್ದೇವಲ್ಲ ಅದೆಲ್ಲ ಒಟ್ಟಿಗೆ ಈಗ ಒಟ್ಟಿಗೆ ಇದು ಹೌದು. ಒಂದು ಲೈಟಿಗೆ ಎಷ್ಟು ಪರ್ಚೇಸ್ ಇದು ನಾವು ಹೇಳುದು ಆಗಲ್ಲ. ಈಗ ಮೇಂಟೆನೆನ್ಸ್ ಇದ್ದು ಪರ್ಚೇಸ್ ಇದ್ದಲ್ಲ, ಮೇಂಟೆನೆನ್ಸ್ ನವರೇ ಕರೆಕ್ಟ್ ಅಲ್ಲ? ರಿಪೇರಿ ಮಾಡ್ಬೇಕಿದ್ರೆ ಅದು ನಾವಲ್ಲ. ಹೊಸ ಲೈಟ್ ಹಾಕ್ಲಿಕ್ಕೆ 15 ಲಕ್ಷ ಒಂದು ಲೈಟಿಗೆ ಎಷ್ಟು ಕಾಸ್ಟ್ ಮಾಡಿದ್ದಲ್ಲ, ಮಾಡ್ಲಿಕ್ಕೆ ಒಂದು ಲೈಟಿಗೆ ಎಷ್ಟು ಕಾಸ್ಟ್ ಈಗ ಇದು ಲೈಟ್ 200 ಲೈಟ್ ಅವರು ಪರ್ಚೇಸ್ ಮಾಡಿ ಅಧ್ಯಕ್ಷರೇ ಒಂದು ಲೈಟಿಗೆ ಕಾಸ್ಟ್ ಎಷ್ಟು ಅಂತ ಕೇಳಿ. ಎಷ್ಟು ನಿಮಗೆ ಸೇಲ್ಸ್ ಬೇಕು ಲೈಟ್? ಅಲ್ಲ, ಈಗ ಇದು 15 ಲಕ್ಷ ಟೆಂಡರ್ ಇನ್ನು ಲೈಟ್ ಖರೀದಿ ಮಾಡ್ಲಿಕ್ಕೆ ಸರಿ ಅಲ್ಲ? ಈಗ ನಾವು ಅಧ್ಯಕ್ಷ ನಿಮಗೆ ಗೊತ್ತಿರ್ಬೋದು, ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೂಡ ಇದ್ದಾರೆ. ಇಲ್ಲಿ ಇಡೀ ರಾಜ್ಯದಲ್ಲಿ ಒಮ್ಮೆ ಸರ್ವೆ ಮಾಡಿದ್ದಾರೆ ದಾರಿದೀಪದ ಬಗ್ಗೆ. ಎಲ್ಲ ದಾರಿದೀಪವನ್ನು ಸರ್ವೆ ಮಾಡಿ ಮೈಸೂರಿನವರು ಯಾರ ಬಂದು ಸರ್ವೆ ಮಾಡಿ ಹೋಗಿದ್ದಾರೆ. ಇನ್ನು ಕೆಲವೇ ಇದರಲ್ಲಿ ಇಡೀ ರಾಜ್ಯಕ್ಕೆ LED ಲೈಟ್ ಅನ್ನು ಹಾಕಿ ಎಲ್ಲ ಮೇಂಟೆನೆನ್ಸ್ ಅನ್ನು ಸ್ಟೇಟ್ ಗೌರ್ಮೆಂಟ್ ಮಾಡುವ ಬಗ್ಗೆ ಪ್ರಸ್ತಾವ ಉಂಟು. ಕರೆಕ್ಟ್ ಅಲ್ಲ? ಮುಖ್ಯಾಧಿಕಾರಿಗಳು ಉಂಟು ಮಾತ್ರ ಬಗ್ಗೆ ಮಾಹಿತಿ ಉಂಟು. ಇಡೀ ರಾಜ್ಯದ್ದು ಲೈಟ್ ಇದು ಮಾಡಿ ಒಬ್ಬರೇ ಮಾಡುವ ಬಗ್ಗೆ ಅದರ ಟೆಂಡರ್ ಪ್ರೊಸೀಜರ್ ಅಲ್ಲಿ ಉಂಟು. ಏಪ್ರಿಲ್ಗೆ ಏನೋ ಬಾಕಿಯಾಗಿದೆ. ಯಾವುದು? ಒಟ್ಟು ಸ್ಟೇಟ್ ಇದು ಪ್ರಪೋಸಲ್ ಕ್ಯಾನ್ಸಲ್ ಆಗಿದೆ. ಯಾವುದು? ಹೌದು, ಎಲ್ಲ ಕಲೆಕ್ಟ್ ಆಗಿ ಎಲ್ಲ ಹೋಗಿದೆ. ಇದು ಯಾವುದಾದ್ರು ಗೌರ್ಮೆಂಟ್ನ ಪ್ರಸ್ತಾವನೆ ಇಲ್ಲ. ಹಾಗಿದ್ರೆ ತೊಂದರೆ ಇಲ್ಲ. ಹಾಗಿದ್ರೆ ಈಗ 15 ಲಕ್ಷಕ್ಕೆ ನೀವು ಕೊಟ್ಟಿದ್ದೀರಿ, ಕರೆಕ್ಟ್ ಅಲ್ಲ? ಇದು ಟೆಂಡರ್ ಇನ್ನು ಪರ್ಚೇಸ್ ಇದೆ. ನಮಗೆ ಎಷ್ಟು ಬೇಕು ಅಷ್ಟನ್ನು ನಾವು ಟೆಂಡರ್ ಕರೆದು ಪರ್ಚೇಸ್ ಮಾಡುದು ಅಲ್ವಾ? ಈಗ 15 ಲಕ್ಷಕ್ಕೆ ನಾವು ಇದು ಮಾಡೋದಲ್ಲ. ಎಲ್ಲಿ ಲೈಟ್ ಎಷ್ಟು ಖರೀದಿ ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಗ್ತದ? ಅಷ್ಟಕ್ಕೆ ಮಾತ್ರ ಟೆಂಡರ್ ಕರೀಬೋದಲ್ಲ ಅಂತ. ಈಗ ಅದಿಲ್ವಾ? ಮುಂಚೆ ಹಾಗೆ ಮಾಡ್ತಿದ್ದದ. ವರ್ಷಕ್ಕೆ ಒಂದ್ಸತಿ ಟೆಂಡರ್ ಕರೆಯುವುದು. ಈಗ 5 lakh ಅಬೋವ್ ಆದ್ರೆ ಈಗ ನಾವೀಗ 100 ಲೈಟ್ ಬೇಕಂತ ಪ್ರೊಡಕ್ಷನ್ ಆಗ್ತದೆ. ಇಲ್ಲಿ ತರುವಾಗ 120 ಟೆಂಡರ್ ಆಗಬೇಕು. ಪ್ರೊಸೀಜರ್ ಲೇಟ್ ಆಗ್ತದೆ. ಮತ್ತೆ 100 ಮತ್ತೆ ಪುನಃ 200 ಲೈಟ್ ಬೇಕಿದ್ರೆ ಪುನಃ ಟೆಂಡರ್ ಕರಿಬೇಕು. ಅದಕ್ಕೆ ವರ್ಷಕ್ಕೆ ಒಂದು ಟೆಂಡರ್ ಕರೆಯುವುದು. ನೋಡಿ, ಒಂದು ಸಿಂಪಲ್ ಹೇಳ್ತೀನಿ. ನಾವು ಇಲ್ಲಿ ಹೊಸ ಲೈಟ್ ತರಿಸುವುದು ವರ್ಷಕ್ಕೊಮ್ಮೆ ಮಾತ್ರ. ಎಲ್ರಿಗೆ ಲೈಟ್ ಕೊಡುದು ಒಮ್ಮೆ ಮಾತ್ರ. 15 ಲಕ್ಷದ ಲೈಟ್ ನಾವು ತರಿಸ್ತೇವೆ ಅಂತ ಕೇಳುದ? ಮತ್ತೆ 15 ಲಕ್ಷ ಈಗ 15 ಲಕ್ಷದ ಟೆಂಡರ್ ಕರೆದಾದ್ಮೇಲೆ 15 ಲಕ್ಷದ ಲೈಟ್ ತರಿಸ್ಬೇಕು ಅಲ್ವಾ? ನಾವು ಅದನ್ನೆಲ್ಲ ಹೇಳುದು. ಈಗ ಎಲ್ಲರಿಗೂ 10 ಲೈಟ್ ಕೊಟ್ಟು ನನಗೆ ಒಂದು ಲೈಟ್ ಎಸ್ ಯಾಕೆಂತ ನಮಗೆ ಒಮ್ಮೆ 10 ಲೈಟ್ ಕೊಟ್ಟಿದ್ದೀರಿ ಅಧ್ಯಕ್ಷ ನೀವು ಆದ್ಮೇಲೆ. ಅದರ ನಂತರ ಸ್ವಲ್ಪ ಎಕ್ಸ್ಟ್ರಾ ಏನು ಬಂದಿದೆ ಅಂತ ಹೇಳಿದ್ರೆ ಅದು ನಮಗೆ ಒಟ್ಟಿಗೆ ಲೆಕ್ಕ ಕೊಟ್ಟು 15 ಲಕ್ಷಕ್ಕೆ ಒಂದಾಗಿ ಎಷ್ಟು ಬಿಲ್ ಹಾಕಿ ನೀವು ಎಕ್ಸೆಸ್ ನೀವು ಬೇಡ. ನಿಮಗೆ ಬೇಕಾದಾಗ ಸಾಮಾನ್ಯ ಈಗ ನೋಡಿ, ಒಬ್ಬರಿಗೆ ಒಂದು ಒಮ್ಮೆಲೆ ಅಲ್ಲ ಮೇಡಮ್, ಮುಖ್ಯಾಧಿಕಾರಿ ಅವರೇ, ಒಮ್ಮೆಲೆ ಟೆಂಡರ್ ಕರೀಲಿಕ್ಕೆ ಹೆಚ್ಚಲ್ಲ. ಒಬ್ಬರಿಗೆ ಒಂದು 10 ಲೈಟ್ ಪ್ರಕಾರ 15 ಜನರಿಗೆ 170 ಲೈಟ್ ಆಯ್ತು. 30 ಲೈಟ್ ಅಧ್ಯಕ್ಷರಿಗೆ ಎಕ್ಸ್ಟ್ರಾ ಕೊಟ್ಟರು ಅಂತ ಎನಿಸುವ 200 ಲೈಟ್ ಆಯ್ತು. 1 ಲಕ್ಷದ ಪ್ರಕಾರ 1,000ದ ಪ್ರಕಾರ 200 ಲೈಟ್ಗೆ 2 ಲಕ್ಷ ಆದದ್ದು ಆಯ್ತು. ಡಬಲ್ ಅಂತ ಎಣಿಸಿ 2 ಲಕ್ಷ 2,000 ಹಾಕಿದ್ರು 4 ಲಕ್ಷ ಆಯ್ತು. ಇಲ್ಲಿ 15 ಲಕ್ಷದ ಟೆಂಡರ್ ಕರೆದಿದ್ದೇವಲ್ಲ, ವರ್ಷಕ್ಕೆ ಒಮ್ಮೆಲೆ ನಾವು ಲೈಟ್ ಪರ್ಚೇಸ್ ಮಾಡುದು. ಇನ್ನು ಲೈಟ್ ನಾವು ಮೆಂಬರ್ಗಳಿಗೆ ಯಾವಾಗ ಕೊಡುದು? ಬರುವ ವರ್ಷ ಕೊಡುದು ಅಲ್ವಾ? ಇದು 2 ಲಕ್ಷ ಇರಲಿ, 4 ಲಕ್ಷ ಇರಲಿ, 15 ಲಕ್ಷ ಇರಲಿ, ಇದನ್ನು ನಾವೇನು ಹೇಳುದು ಗೊತ್ತಾ ಅಧ್ಯಕ್ಷರೇ? ಈ ಟೆಂಡರ್ಗೆ ಸಿಗ್ನೇಚರ್ ಹಾಕುವಾಗ ನೀವು ಇದರ ಬಗ್ಗೆ ಕೇಳಬೇಕು, ಇದರ ಬಗ್ಗೆ ನೀವು ನೋಡಬೇಕು, ಮತ್ತೆ ನೀವು ಟೆಂಡರ್ಗೆ ಸಿಗ್ನೇಚರ್ ಹಾಕಬೇಕು. ಈಗ ಹಿಂದಿನ ಬಾಕಿ ಇದ್ರೆ ಮತ್ತೆ ನಮ್ಗೆ ಈ ಚಾಕ್ ಎಲ್ಲ ದಾರಿ ಹಾಕೋದಕ್ಕೆ ಅವರ ಕೊಟ್ಟ ಟೆಂಡರ್ ಅಲ್ಲಿ ಬರ್ತದೆ. ಸ್ವಿಚ್ ಎಲ್ಲ ಅವರೇ ಹಾಕಬೇಕು, ಇದಕ್ಕೆ ಬರೋದಿಲ್ಲ. ಚಾಕ್ ಇದ್ರದೆಲ್ಲ ಮೇಂಟೆನೆನ್ಸ್ ಅಲ್ಲಿ ಬರ್ತದೆ. ಸ್ವಿಚ್ ಎಲ್ಲ
ಈಗ ಒಂದು ವಾರ್ಡಿಗೆ ಬೇರೆ ವ್ಯಾಟ್, ಒಂದು ವಾರ್ಡಿಗೆ ಬೇರೆ ವ್ಯಾಟ್ ಕಲಿಸುತ್ತಿಲ್ಲ. 2-3 ಆಗಿದೆ ಅಷ್ಟೇ. ನೀವು ಅದು 2425 ರೂಪಾಯಿ ಆಗಿದೆ. 15 ಲಕ್ಷಕ್ಕೆ 615 ಲೆಕ್ಕ ಆಯ್ತು. ನಾವು ಹಬ್ಬ ಅಂತ ಹೇಳಿದ್ರೆ 250 ಲೈಟ್ ಬಂದಿರ್ಬೋದು. ಆಚೆ ಈಚೆ ಆಚೆ ಈಚೆ ಆದ್ರೆ 250 ಬಂದಿರ್ಬೋದು. ನಾನು ಎಷ್ಟು ಬೇಕು ಅಷ್ಟೇ ಕರಿಬೋದಲ್ಲ. ಈಗ ನೀವು ಮೂವರು, ನೀವು ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು ಒಟ್ಟು ಸೇರಿದ್ರಿ. ನಮ್ದೊಂದು ನನ್ನ ಪ್ರಕಾರ 15-18 ಲಕ್ಷ ಕೊಡ್ಬೋದು ಅಂತ ಅನಿಸ್ತದೆ. ಈ ಸೋರಿಕೆಯನ್ನು ತಡೆಗಟ್ಟಿದ್ವಿ ಒಂದೊಂದು ವಾರ್ಡಿಗೆ. ನೀವು ಕೂತು ಡಿಸ್ಕಸ್ ಮಾಡಿ ಎಲ್ಲ ಹೀಗೆ ಸರಿಯಾಗಿ ಸೂಕ್ಷ್ಮವಾಗಿ ನೋಡ್ತಾ ಹೋದ್ರೆ ಒಂದೊಂದು ವಾರ್ಡಿಗೆ 15 ಲಕ್ಷ ಕೂಡ ಕೊಡ್ಬೋದು. ಅದರಲ್ಲಿ ಲೈಟ್ ಕೂಡ ಇನ್ಕ್ಲೂಡೆ, ಗೊತ್ತಾಯ್ತಾ? ಎಲ್ಲವನ್ನು ಮಾಡಿದ್ರೆ ನೀವು ಈ ಸೋರಿಕೆಯನ್ನು ತಡೆಗಟ್ಟಿ ಅದರ ಬಗ್ಗೆ ಆಲೋಚನೆ ಮಾಡಿ, ಎಲ್ಲರಿಗೂ ಕೊಡ್ಬೋದು ಹಣವನ್ನು. ಸರಿಯಲ್ಲ, ಆನ್ಲೈನ್ ಹಾಕಿದ್ರೆ ಮಾತ್ರ ಅವರು ಬಂದು ಈಗ ಈ ರೀತಿ ಮಾಡುವುದು. ನಾವು ಅದಕ್ಕೆ ಬೆಂಡ್ ಮತ್ತು ಅದರ ಯಾವುದು ಫ್ರೇಮ್ ಉಂಟಲ್ಲ, ಅದು ಹೇಗೂ ಇಲ್ಲಿ ನಮ್ಮಲ್ಲಿ ಈಗ ಸ್ಟಾಕ್ ಇರಬೇಕು. ಒಮ್ಮೆ ಅದನ್ನು ಚೆಕ್ ಮಾಡಿ. ಮತ್ತು ಈ ಎಲ್ಲ ಹೊಸ ಲೈಟ್ ಹಾಕುವವರು ಹೊಸ ಕಂಬಕ್ಕೆ ಹಾಕುವುದಲ್ಲ, ಇದ್ದದನ್ನು ತೆಗೆದು LED ಹಾಕುವಾಗ ಹೈಯೆಸ್ಟ್ ಇತ್ತು. ಅದರಲ್ಲಿ ಹೇಗೂ ಬೆಂಡ್ ಮತ್ತು ಕ್ಲ್ಯಾಂಪ್ ಇರ್ತದೆ. ಅದಕ್ಕೆ ಬಾಕ್ಸ್ ಟೆಂಡರ್ ಮಾಡುವ. ಯಾರು ಬಂದರೂ ನಮಗೆ ಯಾರು ನೀವೊಂದು ಜನ ನೋಡಿ ನಮ್ಮ ಊರಿನವರ ಹತ್ರ ಹಾಕಿಸಿ. ಅವರಿಗೆ ಇಂಡೆಂಟ್ ಕೊಡದೆ ಅವರು ಲೈಟ್ ಸಪ್ಲೈ ಮಾಡಲಿಕ್ಕೆ ಅವರು ತಯಾರಿಲ್ಲ ಅಂತ ಹೇಳಿದ್ರೆ ನಾವು ಕೂಡ ಅವರಿಗೆ ಯಾಕೆ ಅಷ್ಟು ಇದು ಮಾಡಬೇಕು? ನಿಮಗೆ ಬೆಂಡಿಗೆ 700 ರೂಪಾಯಿ ಏನಾದ್ರೆ 2475 ಬೆಂಡಿಗೆ 600 ರೂಪಾಯಿ ಆಗ್ತದೆ. ಆಗ ನಮಗೆ ಬೆಂಡ್ ಅನ್ನು ಕ್ಯಾನ್ಸಲ್ ಮಾಡಿ. ಯಾಕೆ ಅಗತ್ಯ ಇದೆ? ಈಗ ಬೆಂಡ್ ಆಲ್ರೆಡಿ ಇದೆಲ್ಲ ತುಂಬ ಸ್ಟಾಕ್ ಇದೆ, ತುಂಬ ಇದೆ. ಈಗ ನಮಗೆ ನೆಕ್ಸ್ಟ್ ನಾವು ಮಾಡುವಾಗ 2400 ತಂದ್ರೆ 1525 ರೂಪಾಯಿ ಎಲ್ಲಿಗೆ ಲೈಟ್ ಬರ್ತದೆ ನಮಗೆ. ಮುಂದಕ್ಕೆ ನಾವು ಟೆಂಡರ್ ಕರೆಯುವಾಗ 1525 ರೂಪಾಯಿ ಏನು ಗೊತ್ತಾ ಅಧ್ಯಕ್ಷ, ನಾವೀಗ ಇದನ್ನು ಹೇಳಿ ಹೋಗ್ತೇವೆ. ನಾವು ಅದನ್ನು ಇದು ಮಾಡಿ ನಾವು ಕಾಂಟ್ರಾಕ್ಟರ್ ಹತ್ರ ಕೇಳಿ, ಯಾರು ನೀವು ಅವನ ಹತ್ರ ಎಷ್ಟು ಎಸ್ಟಿಮೇಷನ್ ಅಂತ ಕೇಳಿ ಅದಕ್ಕೆ ಬೇಕಾದಾಗ ಟೆಂಡರ್ ಕರೆದು ಅವನಿಗೆ ಕೊಡಿ. ಒಂದು ಸಲ ಮಾಡಲಿ, ಮತ್ತೆ ಜನಸಂ ಬರಲಿ, ಆಗ ರೇಟ್ ಕಡಿಮೆ ಮಾಡಲಿಕ್ಕೆ ಮಾತಾಡೋ. ಯಾಕಂದ್ರೆ ಇದರಲ್ಲಿ ಅವರು ಮತ್ತು ಅವ್ರು ಯಾರು ಹಿತೇಶ್ ಜನಸಂ ಅದರಲ್ಲಿ 33% ಬಿಲ್ ಹಾಕಿದ್ದಾರೆ. ಏನು ವ್ಯವಸ್ಥೆ ಇಲ್ಲದೆ ಅವರು ಕೂಡ ಮಾಡಲಿಕ್ಕಿಲ್ಲ. ಯಾಕಂದ್ರೆ ಅವಳದೇ ಕಂಪನಿ ಅದು, ಸನ್ಲೈಟ್ ಕೂಡ ಅವರದೇ, ಎಲ್ಲ ಅವರೇ ಮಾಡಿ ಅವರೇ ರೆಡಿ ಮಾಡಿ ಲೈಟ್ ಹಾಕೋದು. ಅದಕ್ಕಿಂತ ಬೇರೆಯವ್ರು ತಂದು ಹಾಕಿದ್ರೆ ಬೇರೆ ಬ್ರ್ಯಾಂಡ್ ಇದಾದ್ರು ಬರ್ತದಲ್ಲ ನಮಗೆ ಕಂಪನಿದು. ಆ ರೀತಿ ಮಾಡಿ ನೋಡುವ ಮತ್ತೇನಾಗ್ತದೆ. ಮಾಡುವಾಗ ಬೆಂಡಿಗನ್ನು ಬಿಟ್ಟು 1525 ಏನಾಯ್ತು? ಅರ್ಜಿ ತಗೊಳ್ಳಿಕ್ಕೆ ಹೇಳಿ ಒಂದು 2 ತಿಂಗಳಾಯ್ತು. ಅರ್ಜಿ ಎಷ್ಟು ಬಂದಿದೆ? ಅರ್ಜಿಯನ್ನು ಎಷ್ಟು ನಾವು ಪರಿಶೀಲನೆ ಮಾಡಿದ್ದೇವೆ? ಸರ್, ಅರ್ಜಿ 24 SST ಇದರಲ್ಲಿ ವಿದ್ಯಾರ್ಥಿ ವೇತನಕ್ಕೆ 4 ಅಪ್ಲಿಕೇಶನ್ ಬಂದಿದೆ. ಮನೆ ರಿಪೇರಿಗೆ 4, ಸ್ವಂತ ಉದ್ಯೋಗಕ್ಕೆ 1, ಸಂಪರ್ಕಕ್ಕೆ 1 ಬಂದಿದೆ. ಸ್ಯಾಟಲೈಟ್ ವಿದ್ಯಾರ್ಥಿ ವೇತನಕ್ಕೆ ಖಾಲಿ 2 ಅಪ್ಲಿಕೇಶನ್ ಬಂದಿದೆ. ವೈದ್ಯಕೀಯ ವೆಚ್ಚಕ್ಕೆ 6 ಅಪ್ಲಿಕೇಶನ್ ಬಂದಿದೆ. ಮತ್ತು ಪೋಷಣ ಭತ್ಯೆ 5% 20 ಅಪ್ಲಿಕೇಶನ್ ಬಂದಿದೆ. ಇದನ್ನು ನಾವು ಅದನ್ನು ವಿಲೇವಾರಿ ಮಾಡಿ ಚಕ್ಕೆ ಯಾವಾಗ ಕೊಡ್ಲಿಕ್ಕೆ ಅಂತ ಈಗ ಅದನ್ನು ನಿರ್ಣಯ ಮಾಡಬೇಕಲ್ಲ. 2 ತಿಂಗಳು ಕಳೀತು ಅಪ್ಲಿಕೇಶನ್, 2 ತಿಂಗಳು ಕಳೀತು. ಅಧ್ಯಕ್ಷರೇ, ಸ್ಥಾಯಿ ಸಮಿತಿ ಅದಕ್ಕೆ ಅಮೌಂಟ್ ಇಲ್ಲ. ನಮ್ಮ ಗ್ರಾಂಟ್ ಅಲ್ಲಿ ಉಳಿಕೆ ಗೊತ್ತಲ್ಲ, ಪರ್ಸೆಂಟೇಜ್ ನಾವು ರಿಸರ್ವ್ ಇಡುದು, ಅದಕ್ಕೆ ಯಾವ ಅಮೌಂಟ್ ಬೇಕು? SST ಮಾತ್ರ. ಮತ್ತೆ 7.25% ನಮ್ಮ ಗ್ರಾಂಟ್ ಇದ್ದಲ್ಲ. ಹೌದು, ಅದನ್ನು ಚೆಕ್ ಲಿಸ್ಟ್ ಫೈನಲ್ ಮಾಡಿ ನಿರ್ಣಯ ಮಾಡಿ ರೆಡಿ ಮಾಡಿ ಇಡ್ಬೋದಲ್ಲ. ಅವರು ಎಷ್ಟು ದಿನ ರಜೆ ಈಗ ಅವರು ಲಾಸ್ಟ್ ಮಂತ್ 19ರಿಂದ ನಮ್ಮ ಕಚೇರಿಗೆ ಬರ್ತಾ ಇದ್ದಾರೆ. ರಜೆ ಇದ್ದಾರೆ. ಅಂದರೆ ನೀವು ಕೊಟ್ಟಿಲ್ಲ,
ಇದನ್ನು ನೀವು ಒಮ್ಮೆ ಕೂತ್ಕೊಂಡು ಟೆಕ್ನಿಕ್ ಅಂತ ತಿಳಿಬೇಕು. ಈ ಸಭೆಯಲ್ಲಿ ಎಂತ ಮಾಡುದು ಅಂತ ನಮ್ಮ ಹತ್ರ ಕೇಳುವುದಲ್ಲ, ನೀವು ಟೆಕ್ನಿಕ್ ಹೌದು ಅದನ್ನು ಚರ್ಚೆ ಮಾಡಿ ಒಂದು ಡಿಸಿಷನ್ ತಂದು ಇಲ್ಲಿ ಪ್ರಸ್ತಾಪ ಮಾಡುದು. ಇಲ್ಲಿ ಬಂದು ಎಂತ ಮಾಡುದು ನಾವು ಅಂತ ಕೇಳಿದ್ರೆ ಆಗ್ತದಾ? ಕಚೇರಿ ರಜೆ ಪ್ರತಿ ವರ್ಷ ಪೌರ ಕಾರ್ಮಿಕರ ದಿನಾಚರಣೆ ಆ ದಿವಸ ಪ್ರತಿ ಮುನ್ಸಿಪಾಲಿಟಿಗೂ ರಜೆನೇ ಪ್ರತಿ ವರ್ಷವೂ ಮಾಡ್ತೇವೆ. ಈ ಸಲ ಯಾಕೆ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ನಮ್ಮ 4 ಪೌರ ಕಾರ್ಮಿಕರಿಲ್ಲ, ಒಂದು ಪರಮೇಶ್ವರ ಎತ್ತಾದ ಅವರ ಹೆಂಡತಿ ಕೂಡ ಊರಲ್ಲಿದ್ದಾರೆ, ಇಬ್ಬರಾಯ್ತು. ಮತ್ತೆ ಬಂಗಾರಿ ನಾಯ್ಕ ಮತ್ತು ಬಂಗಾರಿ ನಾಯ್ಕ ಹೆಂಡತಿ ಅವರು ಕೂಡ ಊರಲ್ಲಿದ್ದಾರೆ, ಅವರು ಕೂಡ ಇಲ್ಲ. ಖಾಲಿ 6 ಮಂದಿ ಮಾತ್ರ ಪೌರ ಕಾರ್ಮಿಕರು ಮತ್ತು ಗೌಡರು. ಒಂದು ಕಡೆಯಿಂದ ನಮ್ಮ ಇನ್ಸ್ಪೆಕ್ಟರ್ ಅವರ ನೋಡಿ ಆಗಿರುವಾಗ ಅವರೆಲ್ಲ ಇರ್ತದೆ. ನಾವು ಪೌರಕಾರ್ಮಿಕರ ದಿನಾಚರಣೆ ಮಾಡುವುದು ಅಷ್ಟು ಅದು ಸರಿ ಕಾಣುವುದಿಲ್ಲ. ಯಾಕೆಂದ್ರೆ ಅವರು ಪೌರಕಾರ್ಮಿಕರ ದಿನಾಚರಣೆ ಮಾಡುವಾಗ ನಾವು ಪ್ರತಿಯೊಬ್ಬರಿಗೆ 7 ಸಾವಿರ ಕೊಡ್ಲಿಕ್ಕೆ ಉಂಟು. ಅವತ್ತು ಎಲ್ಲರನ್ನು ಕೂಡಿಸಿ ನಾವು ಕೊಡುವುದಲ್ಲ. ಹಾಗೆ ಎಲ್ಲ ಕಡೆಗೂ ಒಂದೇ ದಿವಸ ಕೆಲವರು ಬೇರೆ ದಿವಸ ಮಾಡ್ತಾರೆ, ಕೆಲವರು ಅದೇ ದಿವಸ ಮಾಡ್ತಾರೆ. ಇಲ್ಲಿ ಕೋಟೆಗಾರರಲ್ಲಿ ಈ ಸಲ ಮಾತ್ರ ಈ ತರ ಆಗುತ್ತೆ, ಈ ತರ ಆಗ್ಲಿಲ್ಲ. ಇಷ್ಟರ ವರ್ಷ ಆದ ಕಾರಣ ಮಾತ್ರ ಈ ಸಲ ನಾವು ಕೇಳೋದು. ನಮ್ಗೆ ಅಂದ್ರೆ ಯಾವಾಗಲೂ ಒಂದು ಮಧ್ಯಾಹ್ನ ತನಕ ಕಾರ್ಯಕ್ರಮ ಮಾಡಿ ಮತ್ತೆ ನಾವು ಆಫೀಸ್ ಕ್ಲೋಸ್ ಮಾಡ್ತೇವೆ. ಇದನ್ನ ಒಂದು ಇವರಿಗೆ ಫೋನ್ ಮಾಡಿ ಹೇಳುವುದಕ್ಕೆ ಸ್ವಲ್ಪ ಕಷ್ಟ ಆಗೋದಾದ್ರೆ ಒಂದು ಗ್ರೂಪ್ ಅಲ್ಲಿ ಮೆಸೇಜ್ ಆದ್ರೂ ಹಾಕ್ಬೋದಿತ್ತಲ್ಲ. ಈಗೀಗ ನಮಗೆ ಹಾಗೆಲ್ಲ ಕನ್ಫ್ಯೂಸ್ ಹೇಗಂದ್ರೆ ವರ್ಷವೂ ಇಲ್ಲಿ ಪ್ರೋಗ್ರಾಮ್ ಆಗ್ತಿತ್ತು. ಈ ಪ್ರೋಗ್ರಾಮ್ ಆಗುವಾಗ ನಾವು ಯಾರಾದ್ರೂ ಬಂದ್ರೆ ಇಲ್ಲೇ ಆಫೀಸ್ ಇಲ್ಲೇ ಅಂತ ನಾವು ಹೇಳ್ತಿದ್ವಿ. ಮೊನ್ನೆ ಕೂಡ ಹಾಗೆ ಆಗಿದೆ.
ಹೋಗಿ ಆಫೀಸ್ ಬಿಟ್ಟು ಒಂದು ಪ್ರೋಗ್ರಾಮ್ ಅವನು ಬೇರೆ ಮಾಡ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ಪ್ರೋಗ್ರಾಮ್ ಅವನು ನಿಮಗೆ ಅಪ್ಲಿಕೇಶನ್ ಬೇಕಲ್ಲ ಫಂಡ್ ಮೊನ್ನೆ ನಾವು ಹಾಗೆ ಸೈಬರಲ್ಲಿ ಕೊಟ್ಟೋದು ಹಾಗೆ ಕಚೇರಿ ರಜೆ ಅಂತ ಪೌರ ಕಾರ್ಮಿಕ ದಿನಾಚರಣೆಗೆ ಕಚೇರಿ ರಜೆ ಅಂತ ಗೊತ್ತು ಬೇರೆ ಗೊತ್ತಿಲ್ಲ ನಮಗೂ ಗೊತ್ತು ಈ ನೀವೀಗ ಹೇಳಿ ಆದ್ಮೇಲೆ ಸೆಪ್ಟೆಂಬರ್ 23 ಪೌರ ಕಾರ್ಮಿಕರಿಗೆ ಆದರೆ ರಜೆ ಅಂತ ಗೊತ್ತು ನಾವು ಪೌರ ಕಾರ್ಮಿಕರಿಗೆ ನಮ್ಮ ಸ್ಟಾಫಲ್ಲಿ ಯಾರು ಇಲ್ಲ ನಾವು ಆ ರೀತಿ ಮೆಂಟಾಲಿಟಿ ಬಾಕಿ ಎಲ್ಲ ಸ್ಟಾಫ್ಗಳು ಪೌರ ಕಾರ್ಮಿಕರ ಇದಕ್ಕೆ ಬರೋದಿಲ್ಲ ಅಲ್ಲ ಇಲ್ಲ ಬರೋದಿಲ್ಲ ಆ ರೀತಿ ನಾವು ಕಚೇರಿ ಓಪನ್ ಇರ್ತದೆ ಅಂತ ನಮ್ಮ ತಲೆಯಲ್ಲಿ ಮತ್ತೆ ಪೌರ ಕಾರ್ಮಿಕರ ರಜೆ ಅದೇ ನಮ್ಮಲ್ಲಿ ಇದಿಲ್ಲ ಅದರಲ್ಲಿ ಕಚೇರಿ ಕೂಡ ಕಚೇರಿ ಆಫೀಸಿಗೆ ಹೋಗಿರೋದು ಯಾವಾಗ ಈ ನ್ಯಾಷನಲ್ ಹಾಲಿಡೇಗ ಅಲ್ಲ ಸಾರ್ವತ್ರಿಕ ರಜೆಗೆ ಅಲ್ಲ ನಮಗೆ ಅದರ ಬಗ್ಗೆ ಗೊತ್ತಿರಲಿಲ್ಲ ಮತ್ತೊಂದು ಆ ರೀತಿ ಇದ್ದರೆ ಒಂದು ನಮಗೆ ಗ್ರೂಪಿಗೆ ಹಾಕಿದ್ರು ತೊಂದರೆ ಇಲ್ಲ ಮತ್ತದು ನಾವು ಕೇಳುವಾಗ ಸೋಮೇಶ್ವರ ಕೂಡ ನಾನು ಮತ್ತೆ ಅದೇ ಪೌರ ಕಾರ್ಮಿಕ ಹಾಗೆ ಇದ್ರೆ ನಾವು ಅದನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ ದಿನಾಚರಣೆ ಎಲ್ಲ ಇದ್ರೆ ಒಂದು ಗ್ರಾಮಕ್ಕೆ ಎಷ್ಟು ಪೌರ ಕಾರ್ಮಿಕರನ್ನು ಕಳಿಸಬಹುದು? ಸಿಎಲ್ಆರ್ ರೂಲ್ಸ್ ಪ್ರಕಾರ 15 ಪೌರ ಕಾರ್ಮಿಕರು ಮಾತ್ರ ಕೋಟೆ ಕರ್ನಾಟಕ ಪಂಚಾಯಿತಿ. ಆದರೆ ನಮ್ಮಲ್ಲಿ ಒಂದು 10 ಒಬ್ಬರು ಡೆತ್ ಆದರು. ಈಗ ಕಳೆದ 9 ಮಂದಿ. ಆ 9 ಮಂದಿಯಲ್ಲಿ 3 ಮಂದಿ ಊರಲ್ಲಿದ್ದಾರೆ ಬರಲಿಲ್ಲ. ಹಾಗೆ 6 ಮಂದಿ ಮಾತ್ರ ಇದ್ದಾರೆ. ಸಾಮಾನ್ಯ ಸಭೆ ಯಾಕೆ ಹೇಳ್ತೀವಿ ನಾವು ಉಳಿದವರಿಗೆ ಮಿಷಿನ್ ಅನ್ನು ಖರೀದಿ ಮಾಡಿ ಹಾಕಿದ್ದೇವೆ ಅದರ ನಂತರ ನಾವು ಅದಕ್ಕೆ ಮಾತಾಡಿ ಪೌರ ಕಾರ್ಮಿಕರಿಗೆ ಜಾಸ್ತಿ ಬೇಕು ಅಂತ ಹೇಳಿ ನಾವು ತೆಗೆದುಲ್ಲ ಮಿಷಿನ್ ಏನಾಗಿದೆ ಎಲ್ಲಿದೆ ಅಂತ ನಮಗೆ ಗೊತ್ತಿಲ್ಲ ಆದ್ದರಿಂದ ಅದು ಯೂಸ್ ಆಗ್ತಾ ಇದೆಯಾ ಪಂಚಾಯತ್ ಸುಮ್ಮನೆ ಹಾಗೆ ಉಳಿದಿದೆಯಾ ಅದು ಕೂಡ ನೋಡಿ ಯಾಕಂದರೆ ನಮಗೆ ಅವರಿಗೆ 10 ಲಕ್ಷ ರೂಪಾಯಿ ನಾವು ಕೊಟ್ಟಿದ್ದೇವೆ ಅದನ್ನು ನಾವು ಇಲ್ಲಿಂದ ಸೇವ್ ಮಾಡಲಿಕ್ಕೋಸ್ಕರ 5 ಮಂದಿಗೆ ಪೌರ ಕಾರ್ಮಿಕರನ್ನು ನಾವು ಜಿಲ್ಲಾಧಿಕಾರಿಗೆ 10 ತಿಂಗಳ ಮುಂಚೆ ನಾವು ಮಾಡಿದ್ದೇವೆ 3 ತಿಂಗಳ ನಂತರ ಬರದಿದ್ದರೆ ಸಾಮಾನ್ಯ ಸಭೆಗೆ ನಾವು ಯಾವುದರಲ್ಲಿ ಅರ್ಜಿ ಮಾಡಿದ್ದೇವೆ ಸಿಗಲಿಲ್ಲ ಅಂತೇಳಿ ಆಗುವಾಗ ಆ ಸಾಮಾನ್ಯ ಸಭೆಯಲ್ಲಿ ಅದಕ್ಕೆ ನೀವು ಚರ್ಚೆಗೆ ಇರಬೇಕು ಆ ವಿಷಯ ಅಂತ ಅಧ್ಯಕ್ಷ ಇಲ್ಲಾಂದರೆ ನಮ್ಗೆ ಹೇಗೆ ಗೊತ್ತಾಗಲ್ಲ 10 ತಿಂಗಳ 12 ತಿಂಗಳಾಗುತ್ತೆ ಅಂತ 3 ತಿಂಗಳು ನಾವು ಯಾವುದೇ ಕಚೇರಿಗೆ ಲೆಕ್ಕ ಹಾಕಿದ ನಂತರ ಈಗ ಯಾವುದೇ ರಿಪ್ಲೈ ಬರ್ತದೆ ಪುನಃ ನಾವು ಇನ್ನೊಂದು ರಿಮೈಂಡರ್ ಅಂತ ಹಾಕ್ಬೋದು ನಾವು ಅವ್ರಿಗೆ ರಿಪ್ಲೈ ಬರಲಿಲ್ಲ ಅಂತ ಹೇಳಿ ಅವ್ರಿಗೆ ಏನಾದರೂ ಕ್ಲಾಸ್ ಕೊಡಬೇಕಲ್ಲ ರಿಪ್ಲೈ ಬರಲಿಲ್ಲ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಆಗಿದೆ ಲೆಕ್ಕ ಕೊಟ್ಟಿದ್ದೇವೆ ಅಲ್ಲಿ ಮುಗೀತು ಅದಕ್ಕೆ ಸೊಲ್ಯೂಷನ್ ಬೇಕಲ್ಲ ನಾವು ಅದಕ್ಕೆ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡಿ ರಿಮೈಂಡರ್ ಒಂದಂತೇಳಿ ಹಾಕಿ ಪುನಃ 6 ತಿಂಗಳ ನಂತರ ರಿಮೈಂಡರ್ 2 ಅಂತೇಳಿ ಹಾಕಿ ನಮಗೆ ಮಾತಾಡಲಿಕ್ಕೆ ಆಗ್ತದೆ ನಾವು ಯಾವುದಾದ್ರು ವ್ಯವಸ್ಥೆ ನಾವು ಕೊಟ್ಟ ನಂತರ 6 ತಿಂಗಳ ಅಂತೇಳಿ ಆಗುತ್ತೆ ಲೆಕ್ಕ ಸುಮ್ಮನೆ ಕೂತ್ಕೊಂಡು ನಾವು ಚರ್ಚೆ ಮಾಡಿದ್ದೇವೆ ಅಷ್ಟೇ ಮೊನ್ನೆ ಅಧ್ಯಕ್ಷರು ನಾವು ಸ್ಥಾಯಿ ಸಮಿತಿ ಸಭೆಯಲ್ಲಿ ಹೇಳಿದ್ದೇವೆ ಆ ದೇವಲಟ್ಟೆ ಹೋಗುವ ರಸ್ತೆಗೆ ಕಂಪ್ಲೀಟ್ಲಿ ಡ್ಯಾಮೇಜ್ ಆಗಿದೆ ರೀಫಿಲ್ಲಿಂಗ್ ಮಾಡಲಿಕ್ಕೆ ಅಂತ ನಿನ್ನೆ ಎಲ್ಲ ಮೊನ್ನೆ ಫಿಲ್ಲಿಂಗ್ ಮಾಡಿದ್ದಾರೆ ಫಿಲ್ಲಿಂಗ್ ಮಾಡಿಸಿದ್ರೆ ಫಿಲ್ಲಿಂಗ್ ಮಾಡಿದ್ದಾರೆ ತೊಂದರೆ ಫಿಲ್ಲಿಂಗ್ ಮಾಡಿ ಆದಮೇಲೆ ನೀವು ನೋಡಿದ್ದೀರ ಅದೆಲ್ಲ ಮತ್ತೆ ಹಂಸಿನ ಟೈಪು ಚಾಡಿ ಹೋಗುವಾಗ ಗೊತ್ತಾಗುತ್ತೆ ಎಲ್ಲ ಚಾಡಿ ನಾವು ಹೇಳುದು ಒಂದು ಅದರ ಲೆವೆಲಿಗೆ ಹಾಕಿದ್ರೆ ಆಗ್ಬೋದು ನಾನು ಮೊನ್ನೆ ಮಾತಾಡುವಾಗ ಹೇಳಿದ್ದೆ ಕುತ್ಕೊಳ್ಳೋದು ಯಾವಾಗ ಫಸ್ಟಿಗೆ ಫೀಲಿಂಗ್ ಮಾಡುವಾಗ ಕುತ್ಕೊಳ್ತಾರೆ ಇನ್ನು ಕುತ್ಕೊಳ್ಳಿಕ್ಕಿಲ್ಲ ಅಲ್ಲ ಅದು ಅದು ಈಗ ಚಡಿ ಟಚ್ ಮಾಡಿದ್ದಾರೆ ಇನ್ನೊಂದೇ ನಾವು ಮೊನ್ನೆ ನಾವು ಹೇಳಿದ್ದೇವೆ ಏನು ಮಾಡುವಾಗ ಒಂದು ನಾವು ನಿಲ್ಬೇಕು ಇಲ್ಲದಿದ್ರೆ ಅವರು ಅವರಷ್ಟಕ್ಕೆ ಮಾಡಿಕೊಂಡು ಹೋಗ್ತಾರೆ ಹಾಗೇ ಮಾಡಿದ್ದಾರೆ ನಿಮಗೆ ನಾವು ಹೇಳುದು ನಮ್ಮ ಸೆಕೆಂಡ್ ಕ್ಲಾಸ್ ಅಲ್ಲಿ ಇದೇ ಪೈಪ್ಲೈನ್ ಇಟ್ಟು ನಾವು ಕೆಲಸ ಮಾಡಿದ್ವಿ ನೀವು ಬೇಕಿದ್ರೆ ನೋಡಿ ಆ ಕುಂಪಲದ ಕೂಡ ಡ್ಯಾಮೇಜ್ ಆಗಿದೆ ನಮ್ಮಲ್ಲಿ ನಾವು ನಿಂತು ಮಾಡಿದ್ದೇವೆ ಎಷ್ಟು ಚಂದ ಆಗಿದೆ ನಾವು ಅವರಲ್ಲಿ ಯಾವುದಕ್ಕೆ ಮಾಡುದು ಅಷ್ಟು ಚಂದ ಮಾಡಿ ಕೊಟ್ಟಿದ್ದಾರೆ ನಾವು ಸ್ವಲ್ಪ ಅವರ ಬೆನ್ನ ಹಿಂದೆ ಹೋದ್ರು ಅದನ್ನು ಸರಿ ಮಾಡಿದ್ರೆ ಇದೀಗ ಇನ್ನು ಪರ್ಮನೆಂಟ್ ನೋಡಿ ಎಲ್ಲ ಚಾಡಿ ಅದು
ಅವ್ರು ಯಾರು ರೆಸ್ಪಾನ್ಸ್ ಯಾರು ಅದಕ್ಕೆ? ಈಗ ನೀವು ಹೇಳಿದ್ರು ಇನ್ನೊಮ್ಮೆ ಹೋದ್ರು ಕೂಡ ಅದನ್ನು ಸರಿ ಮಾಡಿ ಕೊಡುವುದು ಇವರೇ. ನಾವು ಅದಕ್ಕೆ ಎಂತ ಹೇಳ್ಬೋದು, ಪೈಪ್ಲೈನ್ ಅವರು ಇವರು PWD ಹತ್ರ ಮಾಡಿಸ್ತೇನೆ ಅಂತ ಯಾರು ಪೈಪ್ಲೈನ್ ಅವರು ಹೇಳಿದ್ರು. ಈಗ ಒಂದು 10 ದಿವಸದಲ್ಲಿ ಇದಕ್ಕೆ ಪ್ಯಾಚಿಗೆ ಬರ್ತಾರೆ, ಅವರು ಈಗ ಮಾಡಿಸ್ತಾರ ಅಲ್ವಾ? ಅದಕ್ಕೆ ನಾವು ಹೇಳುದು ಆ ಡ್ಯಾಮೇಜ್ ಅನ್ನು ಉಂಟಲ್ಲ ಲೆಕ್ಕದಲ್ಲಿ ಕಾಂಕ್ರೀಟ್ ಕಟ್ ಆದರೆ ಕಾಂಕ್ರೀಟ್ ಹಾಕಿಕೊಡ್ಬೇಕು, ಇಂಟರ್ಲಾಕ್ ತೆಗೆದ್ರೆ ಇಂಟರ್ಲಾಕ್ ಮಾಡಿ, ಡಾಮರ್ ಡ್ಯಾಮೇಜ್ ಮಾಡಿ ಆದ್ಮೇಲೆ ಅವರು ಡಾಮರೇ ಹಾಕಿಕೊಡ್ಬೇಕು. ನಾವು ಅದಕ್ಕೆ ಅವರ ಹತ್ರ ಡಾಮರನ್ನೇ ಹಾಕಿಕೊಡ್ಲಿಕ್ಕೆ ಹೇಳಿದ್ವಿ, ಅಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಅಲ್ವಾ? ಒಂದು ಅದು. ಮತ್ತೊಂದು ಮೊನ್ನೆ ನಾವು ಅಲ್ಲಿ ಫಾದರ್ ಮಲ್ಲದ ಮೇಲೆ ಅಪ್ಪು ಕಳೆದಾದ್ಮೇಲೆ ಅಲ್ಲಿ ಫಿಲ್ಲಿಂಗ್ ಎಲ್ಲ ಮಾಡಿ ಮುಂದೆ ಹೋಗ್ತೇವಲ್ಲ ನಾವು, ಮುಂದೆ ಹೋಗಿ ದೇವಗಟ್ಟೆ ಎಂಟ್ರಿ ಆಗ್ತೇವೆ ನಾವು, ಅಲ್ಲಿ ಯಾವಾಗ ನೋಡಿದ್ರು ಬ್ಲಾಕ್. ನೀವು ಅದರ ಬಗ್ಗೆ ನೋಡಿರ್ಬೋದು, ನೀವು ಕೂಡ ದಿನನಿತ್ಯ ಹೋಗೋರಷ್ಟೇ. ಅದರ ಬಗ್ಗೆ ವ್ಯವಸ್ಥೆ ಅಂತ ನೀವು ನೋಡಿದ್ದೀರಾ? ಅದರ ಬಗ್ಗೆ ಯಾಕೆ ಹಾಗೆ ಆಗುದು ಅಂತ ನೀವು ಪರಿಶೀಲನೆ ಮಾಡಿ. ಅಲ್ಲಲ್ಲ, ಟ್ರಾಫಿಕ್ ಜಾಮ್ ಆಗುವ ಬಗ್ಗೆ ನೀವು ನೋಡಿದ್ದೀರಾ? ಯಾವಾಗ ನೋಡಿದ್ರು 2 ಬಸ್ ಹೋಗುವಾಗ ಅಲ್ಲಿ ಹೋಗ್ಲಿಕ್ಕಾಗುದಿಲ್ಲ, ಆ ಟರ್ನಲ್ಲಿ ದೇವಗಟ್ಟೆ ಟರ್ನಲ್ ಏನಂತ ನೋಡಿದ್ದೀರಾ? ವಿಷಯ ಏನಂದ್ರೆ ಆ ಮೋರಿನ ಬಿಲ್ಡಿಂಗ್ ಇದೆಯಲ್ಲ, ಮೋರಿನ ಬಿಲ್ಡಿಂಗ್ನ ಪಕ್ಕದಲ್ಲಿ ಒಂದು ಹೊಸ ಬಿಲ್ಡಿಂಗ್ ಆಗಿದೆ. ಅವರು ಆ ಎಂಟ್ರೆನ್ಸ್ ಆ ದೇವಗಟ್ಟೆ ರೋಡಿಗೆ ಕರೆಕ್ಟ್ ಅಲ್ಲ, ಅವರು ಎಂಟ್ರೆನ್ಸ್ ಅಲ್ಲಿ ಒಂದು ಬಿಲ್ಡಿಂಗ್ ಮಾಡಿದ್ದಾರೆ, ಬೇರೆ ಬಿಲ್ಡಿಂಗ್ ಯಾರೋ ಅವರು ಕಟ್ಟಿದ್ದಾರೆ. ಈಗ ಇದೇನಾಗಿದೆ, ಆ ಎಲ್ಲ ಬಿಲ್ಡಿಂಗ್ ಎಂಟ್ರೆನ್ಸ್ ಈಗ ನಮ್ಮ ಈ ಕಡೆ ದೇವಗಟ್ಟೆ ರೋಡಿಗೆ ಕೊಟ್ಟಿದ್ದಾರೆ. ಎಲ್ಲ ವೆಹಿಕಲ್ ಅಂತ ಅಲ್ಲಿ ನಿಲ್ಲಿಸಿ, ಅಲ್ಲಿ ಮತ್ತೊಂದು ಗ್ಯಾರೇಜ್, ಬೈಕಿನ ಗ್ಯಾರೇಜ್, ಅವನು ಫುಲ್ ಗಾಡಿ, 2 ಬಸ್ ಹೋಗುವಾಗ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ನೀವೊಮ್ಮೆ ನೋಡಿ ಅದು, ಯಾಕಂದ್ರೆ ನಾವು ಅದು ಬೆಂಡ ಮಾಡ್ತೇವೆ. ಅಲ್ಲ, ಆ ಬಿಲ್ಡಿಂಗ್ ಇದೆಯಲ್ಲ, ಆ ಬಿಲ್ಡಿಂಗ್ ಎಲ್ಲ ವೆಹಿಕಲ್ ಅನ್ನು ಈ ಕಡೆ ನಿಲ್ಲಿಸಿ, ಎದುರುಗಡೆ ರಿಕ್ಷಾ ಪಾರ್ಕ್, ಎಲ್ಲ ಗಾಡಿ ಹಿಂದುಗಡೆ. ನಾವು ಅಲ್ಲಿ ಕೋಆರ್ಡಿನೇಟ್ ಮಾಡಬೇಕು. ನಾವು PWD ಮತ್ತು ಬೆಳ್ಮದವರ ಅಷ್ಟು ಸುಲಭದಲ್ಲಿ ಅದಕ್ಕೆ ಕೇಳುವುದೇ. ಏನಾದರೂ ಒಂದು ಟ್ರಾಫಿಕ್ ನಾವು ಇಷ್ಟು ಜನರನ್ನು ಸೇರಿಸಿ ನಾವು ಏನಾದರೂ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ನೀರು ಕೂಡ ಅದನ್ನೊಂದು ಮಾಡಲಿಕ್ಕೆ, ಅದನ್ನೊಂದು ನೋಡಿ ಅದರ ಬಗ್ಗೆ ಒಂದು ಪ್ರಯತ್ನ ಮಾಡಿ. ಮತ್ತೊಂದು, ನಾವು ಕಾಸರಲ್ಲಿ ಡ್ಯಾಮೇಜ್ ಆಗಿತ್ತು ರಸ್ತೆ ಕರೆಕ್ಟ್ ಅಲ್ಲ. ನಾವು ಇದೇ ಒಂದು 5 ಸಭೆ ಹಿಂದೆ ನಾವು ಮಾತಾಡಿದ್ವಿ. ಅಲ್ಲಿ ಸೂಪರ್ ಭಟ್ರ ಅವರ ಟರ್ನಲ್ಲಿ ಆದ್ಮೇಲೆ ನೀರು ಹೋಗಿ ಆ ನೀರು ಕೂಡ ಡೈರೆಕ್ಟ್ ರೋಡಿಗೆ ಬರುವುದು. ಕಂಪ್ಲೀಟ್ ರೋಡ್ ಡ್ಯಾಮೇಜ್ ಆಗೋದು ಹಾಗೆ ಆ ನೀರು ಈ ಕಡೆ ಬರುತ್ತೆ. ಅಲ್ಲಿ ನಾವು ಹೇಳಿದೆವು, ಆ ಯಾರು ಅಲ್ಲಿ ಬಿಲ್ಡಿಂಗ್ ಎಲ್ಲ ಉಂಟು ಅವ್ರ ಹತ್ರ ಮೋರಿ ಹಾಕ್ಲಿಕ್ಕೆ ಹೇಳಿ, ನಾವು ತೋಡನ್ನು ಡೀಪ್ ಮಾಡುವ, ಆಗ ನೀರಲ್ಲಿ ಎಂತ ಆಗ್ತದೆ, ಆ ತೋಡಲ್ಲಿ ಹೋಗ್ತದೆ, ಈ ರೋಡಿಗೆ ಬರಲಿಕ್ಕಿಲ್ಲ. ಈ ಡಾಮರ್ ರೋಡ್ ಯಾವಾಗ ಹಾಳಾಗುವುದು, ಯಾವಾಗ ಡಾಮರ್ ರೋಡ್ ನೀರು ನಿಂತದೆ ಆಗ ಡಾಮರ್ ರೋಡ್ ಹಾಳಾಗುತ್ತೆ. ನಾವು ಅದನ್ನು ಮಾಡಲಿಕ್ಕೆ ಹೇಳಿದೆವು. ಅಲ್ಲಿ ಎಂತ ಮಾಡುದು, ಒಂದು 6 ಇಂಚು ತೋಡು ತೆಗಿದ್ದಾರೆ ಉದ್ದಕ್ಕೆ, ಅದು 2 ಗಾಡಿ ಹೋಗುವಾಗ ಮತ್ತೆ ಪುನಃ ಹಾಗೆ. ನಾವು ಇದನ್ನು ಹೇಳಿ ಸಾಕಾಗಿದೆ, ಅದನ್ನು ನಿಮ್ಮ ಹತ್ರ ಹೇಳಿದೆವು, ಅದನ್ನು ಅವರ ಹತ್ರ ನೋಡಿ ಪಾತೆಯನ್ನು ತೆಗೆಯದೆ ಅವರ ದಂಡ ನೀರಿನ ಪೈಪನ್ನು ಮೇಲೆ ಈ ರೀತಿಯಾಗಿ ಪ್ರಕ್ಷೇಪಣೆ ರಾಘವಾವಿನಾಶಿ ವಿದ್ಯಾರ್ಥಿಗಳಿಗೆ ಕೂಡ ಇಂಜಿನಿಯರ್ ಸವಾಲು ಕೇಳಿದೆ, ಅದನ್ನು ರಿಮೂವ್ ಮಾಡಿ ಅಲ್ಲನ್ನು ತೆಗೆದು ಲೆವೆಲ್ಗೆ ಮಾಡಿದ್ರೆ ಮಾತ್ರ ಅದಾಗ್ತದೆ. ಅದನ್ನು ತೆಗೆಸಿ ಪುನಃ ಮಾಡುವಂಥ ಕೆಲಸ ಆಗುತ್ತೆ. ಇಲ್ಲಂದ್ರೆ ನೀವು ಆ ಭಾಗದಲ್ಲಿ ಸರ್ವಿಸ್ ಬುದ್ಧಿ ಎಷ್ಟು ಮೋರಿ ಆಗ್ತಿದ್ದು ಈ ಮೇಲ್ಗಡೆಯಿಂದ ಬರುವ ನೀರು ಅಲ್ಲಿಂದ ಹೋಗ್ತದೆ. ಅದನ್ನೊಂದು ಅವರಿಗೆ ರಿಪೋರ್ಟ್ ಮಾಡಿ ನಾವು ಹೋಗುವಲ್ಲಿ ಸುಮಾರು ಲೆಫ್ಟ್ ಸೈಡ್ ಒಂದು ಪಾದೆ ಇದೆ. ಅದು ಮೇನ್ ಸಮಸ್ಯೆ ನಮಗೆ ನೀರಿನ ಸಮಸ್ಯೆ ಬಂದಿದೆ, ಅದೇ ಪಾದೆಗಳಿಂದ ಸಮಸ್ಯೆ ಇದೆ. ಇಲ್ಲಿ ಪೈಪ್ ಹಾಕುವಾಗ ಕೂಡ ಅವರಿಗೆ ಈ ಶೇಪ್ ಎಲ್ ಶೇಪ್ ಅಲ್ಲಿ ಪೈಪ್ ಹಾಕಿ ಆ ರೋಡ್ ಲೆವೆಲ್ಗೆ ಪೈಪ್ ಬಂದಿದೆ. ಮೊದಲ ಮನೆಗೆ ಕಸ ಇದೆಲ್ಲ ಬರುವಾಗ ಪುನಃ ನೆಕ್ಸ್ಟ್ ಮನೆ ಸಮಸ್ಯೆ ಆದ್ರಿಂದ ಕೆಳಗೆ ಬಂದ ಸಣ್ಣ ಮಕ್ಕಳಲ್ಲ ತೆಗಿಲಿಕ್ಕೆ ಆಗ್ತದೆ. ಅದನ್ನು ತೆಗೆದ ಪೈಪನ್ನು ಹಾಕಿ ಸ್ವಲ್ಪ ಡೀಪ್ ಮಾಡಿ ಕೊಡ್ತೇವೆ. ಆಮೇಲೆ ಉದ್ದಕ್ಕೆ ಆ ತೋಟಕ್ಕೆ ಅದಕ್ಕೆ ಹೋಗೋದಕ್ಕೆ ಸಮಸ್ಯೆ ಇಲ್ಲ. ಅಲ್ಲಿ ಮತ್ತೊಂದಿದೆ, ಅದು ಆ ಕಡೆ ಇದ್ದಾನೆ, ಈ ಕಡೆ ಇದೆಯಲ್ಲ, ಈ ಕಡೆ 24 kV ಲೈನ್ ಆಗಿದೆ, ಅದು ನೀರು ಈ ಕಡೆಯಿಂದ ಬಂದು ಸೀದಾ ರೋಡಿಗೆ ಬರ್ತದೆ. ಅದನ್ನು ಹೇಗೂ ಇಲ್ಲಿಗೆ ಇಳಿಬೇಕು. ಇಲ್ಲಿ ಆ ಕೃಷಿ ಯಾವುದು ಅಡಿಕೆ ತೋಟ ಉಂಟು, ಅಲ್ಲಿಗೆ ಇಳಿಬೇಕು ಆ ಮಣ್ಣು.
ಆ ರಸ್ತೆಗೆ ನೀರು ಬರಲಿಲ್ಲ. ಆ ರೀತಿ ಏನಾದರೂ ಮಾಡಲಿಕ್ಕೆ ನಾವು ನೋಡ್ಬೇಕು. ಈಗ ಯಾವ ಈ ರೀತಿ ಮಾಡಲಿಕ್ಕೆ ನೋಡಿ ಮಣ್ಣಲ್ಲ ಹೌದಲ್ಲ ಅಲ್ಲ, ಮತ್ತೆ ಅಲ್ಲಿ ಆ ಸೈಡ್ ನೀರು ಎಲ್ಲಿಗೆ ಹೋಗುದು? ಎಲ್ಲಿ ಸ್ಟ್ರೈಟ್ ಹೋಗುದು? ಸ್ಟ್ರೈಟ್ ಹೋಗ್ಲಿಕ್ಕೆ ಆಗುದಿಲ್ಲಲ್ಲ. ಸ್ಟ್ರೈಟ್ ಎಲ್ಲಿಗೆ ಹೋಗುದು? ಅಲ್ಲ ನೀವೇ ನೋಡಿ, ಸ್ಟ್ರೈಟ್ ಹೋಗ್ಲಿಕ್ಕೆ ಜಾಗವೇ ಇಲ್ಲ. ಸ್ವಲ್ಪ ಕಮ್ಮಿ. ಹೌದು, ನಾವು ಅದಕ್ಕೆ ಹೇಳುದು ರೋಡಿಗೆ ಬರಬೇಕು, ಅಲ್ಲೇ ಕೆಳಗೆ ಮಾಡಿಕೊಟ್ಟು ಅಲ್ಲಿಗೆ ಹೋಗ್ತದಲ್ಲ ಅಂತ. ಇಲ್ಲಿ ಸಮಸ್ಯೆ ಏನಂದ್ರೆ ನಮ್ಮ ಪಂಚಾಯತ್ ಕಡೆ ಸದಸ್ಯರು ಪಂಚಾಯತ್ ಇದು ಪಂಚಾಯತ್ ಕಡೆಯಿಂದ ವರ್ಷಕ್ಕೆ 4 ಸಲ ಬೇರೆ 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 ಸರ್ವೆಗೆ ಹೋಗ್ತಾರೆ. ತುಂಬ ನಾವು ಕಳೆದ ಸಲ ನಾವು ಮಾಹಿತಿ ಕೇಳಿದ್ವಿ ಬೇರೆ ಬೇರೆ. ಇನ್ನು ನಾವು ಒಮ್ಮೆ ಸರ್ವೆಗೆ ಆಗುವ ಎಲ್ಲ ಒಂದು ನಮಗೆ ಒಂದು 10 ದಿವಸ ಜಾಸ್ತಿ ಆದರೂ ಎಲ್ಲ ಪೂರ್ಣ ಮಾಹಿತಿ ಗ್ರಾಮಕ್ಕೆ ಏನೆಲ್ಲ ಬೇಕು ಅಂತ ಹೇಳಿ ನಾವು ಮಾಡಿದ್ವಿ. ನಿಮಗೆ ಅದಕ್ಕೆ ಪುನರಾವರ್ತನೆ ಸರ್ವೆ ಆಗೋದಕ್ಕಿಂತ ಉಳಿತದಲ್ಲ ಅಂತ ಹೇಳಿ. ಇಲ್ಲದಿದ್ರೆ ಏನಾಗ್ತದೆ, ನಮಗೆ ಪಾಪ್ಯುಲೇಷನ್ ಬಗ್ಗೆ ನಮಗೆ ಐಡಿಯಾ ಇಲ್ಲ, ನಮ್ಮ ಎಷ್ಟು ರೋಲ್ ನಂಬರ್ ಉಂಟು ಅದರ ಬಗ್ಗೆ ನಮಗೆ ಐಡಿಯಾ ಇಲ್ಲ. ನಮಗೆ ಈಗ ಏನಂತ ಹೇಳಿ ಆಧಾರ್ ಕಾರ್ಡ್ ಕೇಳಿದ್ದೇವೆ, ವೋಟರ್ ಐಡಿ ಕೇಳಿದ್ದೇವೆ, ಯಾರು ಆಧಾರ್ ಕಾರ್ಡ್ ಕೊಡಲಿಕ್ಕೆ ರೆಡಿ ಇಲ್ಲ, ನಮಗೆ 100 ಬರ್ತಾ ಇರ್ತದೆ. ಆದ್ದರಿಂದ ಇನ್ನೂ ನೀವು ಸರ್ವೆಗೆ ನಮ್ಮ ಕಡೆಯಿಂದ ಆಗುವ ಪರಿಪೂರ್ಣವಾದ ದಾಖಲೆಯನ್ನು ಈಗ ನಮಗೆ ಸ್ಕ್ಯಾನರ್ 60 ಜಾತಿ 60 ಕ್ವಶನ್ಸ್ ಬರ್ತದೆ. ಅದೇ ರೀತಿ ನಮಗೆ ಪಂಚಾಯತ್ಗೆ ಬೇಕಾದ ದಾಖಲೆಗಳನ್ನು ನಾವು ನೀರಿನ ಕನೆಕ್ಷನ್ ತಗೊಂಡಿದ್ದೇವೆ. ನಮಗೆ ಎಷ್ಟೋ ಕಡೆ ನಮಗೆ ಈಗ ನೀರಿನ ಕನೆಕ್ಷನ್ ತಗೊಂಡ್ರೆ ನಮ್ಮ ಹತ್ರ ಏನು ದಾಖಲೆ ಇಲ್ಲ, ಇಲ್ಲಿ ಪಂಚಾಯತ್ ಇಲ್ಲ, ಅಲ್ಲಿ ಅವರಿಗೆ ನೀರಿನ ಕನೆಕ್ಷನ್ ಕೊಟ್ಟಾಗಿದೆ. ಅದೇ ರೀತಿ ಕೆಲವು ಕಡೆ ಟ್ಯಾಕ್ಸ್ ಪೆಂಡಿಂಗ್ ಇದೆ, ತುಂಬ ಪೆಂಡಿಂಗ್ ಆಗಿದೆ. ಅದೇ ರೀತಿ ತುಂಬ ನಮಗೆ ಬೇಕಾದ ದಾಖಲೆಗಳು ನಮಗೆ ಅಗತ್ಯ ಇದೆ ನಮಗೆ ಸರ್ವೆ. ಒಮ್ಮೆ ಸರ್ವೆಗೆ ಯಾವುದಾದ್ರು ಇಲಾಖೆಯಿಂದ ಬರುವಾಗ ಎಲ್ಲ ಸರ್ವೆಯನ್ನು ಒಂದೇ ಸಲ ಮಾಡಿದ್ವಿ, ಎಲ್ಲ ದಾಖಲೆ ನಮ್ಮ ಪಂಚಾಯತ್ ಇರ್ತದಲ್ಲ. ಈಗ ಮಾಡೋ ಸರ್ವೆಯನ್ನು ನಮಗೆ ಅಲ್ಲ ಅವರಲ್ಲ, ಪಂಚಾಯತ್ ಕಡೆಯಿಂದ ಈಗ ಮೊನ್ನೆ ನಮಗೆ ಚೈತ್ರಾಚರಣ ಅವರಿಗೆ ಸೆಂಟ್ರಲ್ ಗವರ್ಮೆಂಟ್ ಸರ್ವೆಗೆ ಆಗ್ತಿದೆ. ಸ್ವಚ್ಛ ಭಾರತ್ ನಮಗೆ ಯಾವ ವಿಷಯ ಇಬ್ಬರು ಮನೆಗೆ ಹೋಗ್ತಾರೆ, ಅದ್ರ ಜೊತೆ ಅದು ಅದರದ್ದು ಹಾಕಿದ್ದು. ಆಮೇಲೆ ನಮಗೆ ಕಮರ್ಷಿಯಲ್ ಡೋರ್ ಅದೆಲ್ಲ ಒಟ್ಟಿಗೆ ಚೆಕ್ ಮಾಡಿಸಿದ್ದಾರೆ. ಹಾಗೆ ನಮಗೆ ಪರಿಪೂರ್ಣವಾದ ದಾಖಲೆ ನಮಗೆ ಬೇಕಾದ ಕೆಲವರು ನಾವು ನಿಮ್ಮ ಹತ್ರ ಅನೇಕ ಸಾಮರ್ಥ್ಯಗಳು ಕೇಳಿದ್ರು, ಪಾಪ್ಯುಲೇಷನ್ ಎಷ್ಟು ಉಂಟು, ಆಮೇಲೆ ಎಷ್ಟು ಡೋರ್ ನಂಬರ್ ಉಂಟು, ಕಮರ್ಷಿಯಲ್ ಎಷ್ಟು ಉಂಟು, ಒಟ್ಟು ಎಷ್ಟು ನಮಗೆ ನೀರಿನ ಕನೆಕ್ಷನ್ ಯಾವ ಮನೆಯಲ್ಲಿ ಉಂಟು ಅಂತ ಅದನ್ನೆಲ್ಲ ನಾವು ಒಂದು ಪಟ್ಟಿ ಮಾಡಿ ಏನೆಲ್ಲ ನಮಗೆ ಅಗತ್ಯ ದಾಖಲೆಗಳು ಬೇಕಂತ ಪಟ್ಟಿ ಮಾಡಿ ಅವರಿಗೆ ನಾವು ಜೋಡಣೆ ಮಾಡಿದ್ವಿ. ನಮಗೆ ಅದು ಪೂರಕವಾದ ದಾಖಲೆ ಎಲ್ಲ ನಮಗೆ ಆಲ್ಮೋಸ್ಟ್ 90% ಸರಿಯಾದ ದಾಖಲೆ ನಮ್ಮ ಬಳಿ ಇರ್ತದಲ್ಲ. ನಾವು ಪುನಃ ಅದಕ್ಕೆ ನಿಮ್ಮ ಹತ್ರ ಕ್ವಶನ್ ಮಾಡಬೇಕು. ಕೆಲವೊಂದು ನಮ್ಮ ಈ ದಾಖಲೆ ಇರುವುದಿಲ್ಲ, ಕಂಪ್ಯೂಟರ್ ಯಾವುದು ಮುಂಚೆ ಇರೋ ಕೆಲವು ದಾಖಲೆ ನಮ್ಮ ಹತ್ರ ಇರುವುದಿಲ್ಲ. ದಾಖಲೆ ನಿಮ್ಮ ಬಳಿ ಎಲ್ಲ ಗ್ರಾಮದಲ್ಲಿ ಇರ್ತದಲ್ಲ. ಅದು ಇನ್ನೊಂದು ಅಧ್ಯಕ್ಷ ನಮ್ಮ ಪ್ಯೂರಿಫೈಯರ್ ಪರ್ಚೇಸ್ ಮಾಡಿ 2.5 ವರ್ಷ ಅಲ್ಲಿ ಪಬ್ಲಿಕ್ ಅದೇ ನೀರು ನಮಗೆ ಅಧಿಕಾರಿಗಳು ಏನಂತ ಹೇಳಿ ಪ್ಯೂರಿಫೈಯರ್ ಕೆಳಗಡೆ ಕ್ಲೀನ್ ಮಾಡ್ತಾರೆ, ಸರ್ವಿಸ್ ಮಾಡಿ ನೀರು ಬೀಳುವಂಥ ಜಾಗ ನಮ್ಮ ಲೆಕ್ಕದಲ್ಲಿ ಅದು ಕ್ಲೀನ್ ಮಾಡಿ ನನಗೆ ನೋಡಿ ಬಂದಿದೆ. ತೆಗಿಲಿಕ್ಕೆ ಆಗುದಿಲ್ಲ, 2.5 ವರ್ಷ ಅದಾಗಿ ತೆಗಿಲಿಕ್ಕೆ ಆಗುದಿಲ್ಲ. ನಾನೊಂದು 3 ತಿಂಗಳಿಗಿಂತ ಮುಂಚೆ ನಾನೇ ಒಮ್ಮೆ ಹೇಳಿ ಕ್ಲೀನ್ ಮಾಡಿ ಸಾಮಾನ್ಯ ಸಭೆಯಲ್ಲಿ ಫಿಲ್ಟರ್ ಚೇಂಜ್ ಮಾಡ್ತೀವಿ, ನೀರು ಬೀಳ್ತದಲ್ಲ ಮೇಲ್ಗಡೆ ಅದನ್ನು ಓಪನೇ ಮಾಡಿ. ಯಾಕೆಂತ ಹೇಳಿದ್ರು ಜಾಸ್ತಿ ನಿಮಗೆ ತುಕ್ಕು ಹಿಡಿಯುವುದು ನಮ್ಮೆಲ್ಲ ಬೀಳುವುದನ್ನು ಮೇಲ್ಗಡೆ ಅಲ್ಲಿ ನಿಮಗೆ ಕೆಳಗಡೆ ಪ್ಯೂರಿಫೈಯರ್ ನಾವು ಕ್ಲೀನ್ ಮಾಡುವಾಗ ಅದು ಫುಲ್ ಆದ ಇದರಲ್ಲಿ ಮುಗಿತದೆ. ಆದ್ದರಿಂದ ಅದು ಕೂಡ ನಾವು ಯಾಕೆಂತ ಹೇಳಿದ್ರೆ ಪಬ್ಲಿಕ್ ಸಾರ್ವಜನಿಕ ಇಲ್ಲ, ಓಪನ್ ಆಗುದಿಲ್ಲ. ನಾನು ಬೆಳಿಗ್ಗೆ ಬಂದು ಅದನ್ನು ಫಸ್ಟ್ ನೋಡಿ ಮತ್ತೆ ನಾನು ಮಾಡ್ತೇನೆ. ಈಗ ಬೇಕಾದ್ರೆ ನೀರಿನ ವಿಷಯದಲ್ಲಿ ನಾವು ಅದಕ್ಕೆ ಶಸ್ತ್ರಚಿಕಿತ್ಸೆ ಮಾಡಿದ ನಂತರ
ಈಗ ಅದೇ ಹೇಳಿ ಶಸ್ತ್ರಚಿಕಿತ್ಸೆ ಮಾಡಿ ಆದ್ಮೇಲೆ ಅಲ್ಲ ಮತ್ತೆ ಮನೆ ಇರುವುದಿಲ್ಲ ಅದು ಹೊಸತಿದ್ದದ್ದು ಮತ್ತೆ ಇದಾದದಲ್ಲಿ ಅದು ಕಡಿಮೆ ಆದಷ್ಟು ಮನೆಗಳು ಜಾಸ್ತಿ ಕೆಲವು ಸಿಗದೇ ಇದ್ರಲ್ಲಿ ಮನೆ ಆಗ್ತದೆ ಬಿಟ್ಟರೆ ಇದನ್ನು ನಾವು ಆದಷ್ಟು ಕಡಿಮೆ ಮಾಡಿದ್ರೆ ಒಳ್ಳೇದಲ್ಲ. ಮತ್ತೀಗ ಮಾಡದೇ ಇರುವುದು ಮತ್ತು ರಾಶಿ ರಾಶಿ ಮಾಡಿ ಸ್ಟಾರ್ಟ್ ಈಗ ಅದಕ್ಕೆ ರಾಜ್ಯ ಸರ್ಕಾರ ಒಂದು ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತದೆ ಅನ್ನೋದು ಅನಿಸಿಕೆ. ಯಾಕಂತ ಹೇಳಿದ್ರೆ ಬಿರಿಯಾನಿ ಯೋಜನೆ ಇದೆ ಅದು ಕ್ಯಾನ್ಸಲ್ ಮಾಡಿದೆ. ಆದ್ದರಿಂದ ಇನ್ನು ಮುಂದಕ್ಕೆ ಅದು ಬೀರಿ ದೇಲಗಟ್ಟೆ ರೋಡ್ಗೆ 10 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಮನೆ ಮುಂದೆ ಕೂಡ ಅದಕ್ಕೆ ತುರ್ತು ಅದು ಕೆಲಸ ಮಾಡಿ ನವೆಂಬರ್ ಡಿಸೆಂಬರ್ ಒಳಗಡೆ ಪೂರ್ಣ ಪ್ರಮಾಣದ ಮಾಡ್ತಾರೆ ಮಾತಾಡಿದೆ. ಕೆಲವೊಂದು ಜಂಕ್ಷನ್ ಅಲ್ಲಿ ನಾವು ತುಂಬಾ ಸಲ ಚರ್ಚೆ ಮಾಡಿದ್ವಿ. ಬೀರಿ ಜಂಕ್ಷನ್ ಅಲ್ಲಿ ಕೂಡ ಗುಡಿಸಿ ಮತ್ತು ಸೈಡ್ಗೆ ಹಾಕ್ತಾರೆ ಬಿಟ್ಟರೆ ಕೊಂಡೋಗುವಂತ ವ್ಯವಸ್ಥೆ ಇಲ್ಲ. ಸೈಡ್ಗೆ ಹಾಕಿದ ನಂತರ ಗಾಡಿ ಬರೋದು ಪುನಃ ಚೆಲ್ಲಾಕಿಗೆ ನಾವು ಮಾಡಿದ ಕೆಲಸ ಅದಕ್ಕೆ ಆಗಿಲ್ಲ. ಅದಕ್ಕೆ ನಾವು ಬಹುತೇಕ ಸಾಮಾನ್ಯ ಜಂಕ್ಷನ್ ಪ್ಲೇಸ್ ಅನ್ನು ನೋಟ್ ಮಾಡಿ ವಾರಕ್ಕೆ ಒಂದು ಸಲ ಆದರೂ ಅಲ್ಲಿ ಗುಡಿಸುವಂತ ಕೆಲಸ ಆಗಿದೆ. ಖಾಲಿ ಬೀರಿ ಜಂಕ್ಷನ್ ಮಾತ್ರ ನಮ್ಮ ಬಹುತೇಕ ಜಂಕ್ಷನ್ ಅಲ್ಲಿ ನಾವು ಮಾಡಿದ್ವಿ. ಬೇರೆ ಜನಸಂಖ್ಯೆ ಜಾಸ್ತಿ ಓಡಾಡುವಂತ ಕೆಲವೊಂದು ಜಂಕ್ಷನ್ಗಳನ್ನು ನಮ್ಮ ಜಂಕ್ಷನ್ ಅಂತ ಹೇಳಿ ವಾರಕ್ಕೆ ಒಂದು ಸಲ ಅಲ್ಲಿಗೆ ಕಳಿಸಿದ್ದು ಸಾಕಾಗ್ತದೆ. ಯಾಕಂತ ಹೇಳಿ ಯಾಕಂದ್ರೆ ನೀಟ್ನೆಸ್ ಇರ್ತದೆ.
ಮತ್ತೆ ಇವು ಒಂದು ವರ್ಷಕ್ಕೆ ನಾವು 4 ಜನ ನಿರ್ಣಯ ಮಾಡೋಣ. ಹೀಗೆ